ಆಗಿದೆ ನಮ್ಗೆ ಗೊತ್ತಿಲ್ಲ, ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿದೀವಿ ಹಿಂಗಾಗಿದೆ ಅಂತ. ಯಾವ್ದ್ರ ಮೇಲೆ ನಾವು ನಂಬ್ಕೊಂಡಿರೋದು? ಲಾಸ್ ಅಂಡ್ ಥಿಯರೀಸ್, ನಿಯಮಗಳು ಮತ್ತು ಸಿದ್ಧಾಂತಗಳ ಮೂಲಕ ನಾವು ನಂಬ್ಕೊಂಡಿದೀವಿ. ಏನಿತ್ತು ಮೊದಲಿಗೆ? ಹೈಡ್ರೋಜನ್ ಮೊದಲೇ ಇತ್ತು, ಆಮೇಲೆ ಬಂದು ಆಕ್ಸಿಜನ್ ಸೇರ್ಕೊಳ್ತು, ನೀರು ಉತ್ಪತ್ತಿ ಆಯಿತು. ಮೊದಲಿಗೆ ಕಾರ್ಬನ್ ಇತ್ತು, ಆಮೇಲೆ ಆಕ್ಸಿಜನ್ ಬಂದು ಸೇರ್ಕೊಳ್ತು, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯಿತು. ಈ ತರ ಜೀವಿಗಳಿಗೆ ಉಪಯುಕ್ತವಾದಂಥ ರಾಸಾಯನಿಕ ವಸ್ತುಗಳು ಭೂಮಿ ಮೇಲೆ ಫಾರ್ಮ್ ಆದೋ, ಅದರಿಂದ ಜೀವಿಗಳು ಬಂದಿವೆ ಅಂತ ಅಂದ್ರು. ಇದು ಕರೆಕ್ಟ್ ಅಂತ ಒಪ್ಕೊಂಡಿದೀವಿ. ಇದ್ರ ಮೇಲೆ ಕ್ವಶನ್ಸ್ ಕೇಳೋದೇನು ಅಂದ್ರೆ, ರಾಸಾಯನಿಕ ಸಿದ್ಧಾಂತವನ್ನ ಪ್ರಪೋಸ್ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಹ್ಯಾಲ್ಡಿನ್ ಮತ್ತು ಒಪ್ಯಾರಿನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಇದನ್ನ ಸಾಬೀತುಪಡಿಸಿದ್ರು. ಹ್ಯಾಲ್ಡಿನ್ ಮತ್ತು ಒಪ್ಯಾರಿನ್. ಇದು UPSC ಕ್ವಶನ್ಸ್ ಇದೆ, ಮ್ಯಾಥ್ಯೂ ಫಾಲಂಗ್ ಇದೆ. ಕೆಮಿಕಲ್ ಸಿದ್ಧಾಂತ ಹೇಳಿದವರು ಯಾರು? ಜೀವ ವಿಕಾಸ ಸಿದ್ಧಾಂತ ಹೇಳಿದವರು ಯಾರು? ಮ್ಯೂಟೇಶನ್ ಥಿಯರಿ ಹೇಳಿದವರು ಯಾರು? ಈ ತರ ಕೊಟ್ಬಿಡ್ತಾನೆ ಅವನು. ಓಕೆ, ಹ್ಯಾಲ್ಡಿನ್ ಮತ್ತು ಒಪ್ಯಾರಿನ್. ಹ್ಯಾಲ್ಡಿನ್ ಮತ್ತು ಒಪ್ಯಾರಿನ್ ರಾಸಾಯನಿಕ ಸಿದ್ಧಾಂತವನ್ನ ಪ್ರಪೋಸ್ ಮಾಡಿದವರು ಯಾರು? ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಹ್ಯಾಲ್ಡಿನ್ ಮತ್ತು ಒಪ್ಯಾರಿನ್. ಮರಿಬಾರ್ದು ಇವ್ರಿಬ್ರ ಹೆಸರು. ಇನ್ನೇನು ಬೇಡ, ಇದೆಲ್ಲ ಬೇಡ, ಜಸ್ಟ್ ಎಕ್ಸ್ಪ್ಲನೇಷನ್ ಅಷ್ಟೇ. ಎರಡನೇದು ಏನಾಯ್ತು ಅಂದ್ರೆ, ಬಯಾಲಜಿಕಲ್ ಎವಲ್ಯೂಷನ್ ಆಯಿತು, ಜೀವ ವಿಕಾಸ ಆಯಿತು ಭೂಮಿ ಮೇಲೆ. ಜೀವ ವಿಕಾಸ ಇದನ್ನ ಏನು ಎಕ್ಸ್ಪ್ಲನೇಷನ್ ಎಲ್ಲ ಬರ್ಕೊಳ್ಳೋದು ಬೇಡ, ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಜೀನ್ ಅನ್ನುವಂಥ ಒಂದು ಜೀವಕಣ ಕಾಣಿಸ್ಕೊಳ್ತು. ಆಮೇಲೆ ಏನಾಯ್ತು ಅಂದ್ರೆ, ಸೆಲ್ ಆಯಿತು. ಸೆಲ್ ಇರೋದು ಮಲ್ಟಿ ಸೆಲ್ಯುಲಾರ್ ಆರ್ಗನಿಸಮ್ಸ್ ಅದು. ಅಂತರ ದೈತ್ಯಾಕಾರದ ಜೀವಿಗಳು ಬಂದವು. ಸಣ್ಣಿಗೆ ಏನ್ ಮಾಡ್ತು, ಜೀನ್ ಅನ್ನುವಂಥ ಒಂದು ಜೀವಕಣ ಕಾಣಿಸ್ಕೊಳ್ತು, ವೈರಸ್ ಬಂತು, ಬ್ಯಾಕ್ಟೀರಿಯಾ ಬಂತು, ನೀಲಿ ಹಸಿರು ಪಾಚಿಗಳು ಇವೆಲ್ಲ ಕಾಣಿಸ್ಕೊಂಡು, ಮಲ್ಟಿ ಸೆಲ್ಯುಲಾರ್ ಆಲ್ಗೇಸ್ ಕಾಣಿಸ್ಕೊಂಡು, ಸಣ್ಣ ಸಸ್ಯಗಳು ಕಾಣಿಸ್ಕೊಂಡು, ಸಣ್ಣ ಪ್ರಾಣಿಗಳು ಕಾಣಿಸ್ಕೊಂಡು, ಆಮೇಲೆ ನಮ್ಮಂಥ ದೈತ್ಯಾಕಾರದ ಪ್ರಾಣಿಗಳು ಭೂಮಿ ಮೇಲೆ ಬಂದು. ಇದು ಬಯಾಲಜಿಕಲ್ ಎವಲ್ಯೂಷನ್, ಜೀವ ವಿಕಾಸ ಆಯಿತು. ಈಗ ಪ್ರೆಸೆಂಟ್ ಆಗಿ ಆಗ್ತಾ ಇರೋದು ಯಾವುದು ಅಂದ್ರೆ, ಎಕಾಲಜಿಕಲ್ ಎವಲ್ಯೂಷನ್. ಪರಿಸರನೇ ವಿಕಾಸಗೊಳ್ತಾ ಇದೆ. ಈಗ ನೀವು ತಂದೆನೋ ತಾಯಿನೋ ಕೇಳಿದ್ರೆ, ಇಷ್ಟು ಬೇಸಿಗೆಯನ್ನ ನಮ್ಮ ಜೀವನದಲ್ಲಿ ನೋಡಿರಲಿಲ್ಲ ಅಂತ ಹೇಳ್ತಾರೆ ಇವಾಗ. ಹೌದಾನೆ? ಕಾಲಗಳನ್ನೇ ಹೇಳ್ಬೋದಾಗಿತ್ತು. ನೀವು ಚೈಲ್ಡ್ಹುಡ್ ಆಗಿದ್ದಿದೆ, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಬೇಸಿಗೆ ರಜೆ, ಇದೆಲ್ಲ ಹೇಳ್ತಾ ಇದ್ರು. ಇವಾಗ ಕಾಲಗಳನ್ನೇ ಹೇಳಕ್ಕಾಗದಿರುವಂತ ಕಾಲಘಟ್ಟದಲ್ಲಿ ಇದೀವಿ ನಾವು. ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಚಳಿ ಇರುತ್ತೆ, ಚಳಿಗಾಲದಲ್ಲಿ ಎರಡೂ ಆಗುತ್ತೆ. ಈ ತರ ಆಗ್ಬಿಟ್ಟಿದೀವಿ. ಎಕಾಲಜಿನೇ ಚೇಂಜ್ ಆಗ್ತಾ ಇದೆ, ಪರಿಸರನೇ ವಿಕಾಸಗೊಳ್ತಾ ಇದೆ. ಈಗ ಕಾಲ ಹೇಳೋಕೋದಾದ್ರೆ ಹಿಂಗೆ, ಒಬ್ಬ ಮಲಗಿದ್ದು ಬೆಳಿಗ್ಗೆ ಹೇಳೋಷ್ಟರೊಳಗೆ ಬೆಡ್ಡೆ ಒಂದ್ ಕಡೆ ಅವನೇ ಒಂದ್ ಕಡೆ ಮಲಗಿದ್ರೆ ಅದು ಬೇಸಿಗೆ ಕಾಲ ಅಂತ ಅರ್ಥ. ಅದು ಒದ್ದಾಡಿ ಕೊನೆಯಲ್ಲಿ ಮಲ್ಕೊಂಡಿದ್ದಾನೆ ಅಂತ ಅರ್ಥ. ಅದು ಬೆಡ್ ಮೇಲೆ ಕರೆಕ್ಟಾಗಿ ಮಲಗಿದ್ರೆ ಅದು ಮಳೆಗಾಲ ಅಂತ ಅರ್ಥ. ಬೆಡ್ಡೆ ಅವನ ಮೇಲೆ ಮಲಗಿದ್ರೆ ಚಳಿಗಾಲ ಅಂತ ಅರ್ಥ. ಎಲ್ಲೆಲ್ಲಿ ಮಲ್ಕೊಳ್ತಾನೋ ಅಲ್ಲೆಲ್ಲ ಮಲ್ಕೊಳ್ಳೋತಾರ, ಎಲ್ಲೆಲ್ಲಿ ಇಡ್ತೀವೋ ಅಲ್ಲೆಲ್ಲ ಮಲ್ಕೊಳ್ಳೋತಾರ ಆದ್ರೆ ಅವ್ನು ಕೊನೆಗಾಲ ಅಂತ ಅರ್ಥ. ಓಕೆ, ಆ ರೀತಿಯಲ್ಲಿ ಕಾಲಗಳಲ್ಲಿ ಹೇಳಿದಿರುವಂತ ಟೈಮಲ್ಲಿ ಇದೀವಿ. ಓಕೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. 3 ಎವಲ್ಯೂಷನ್ ಭೂಮಿ ಮೇಲೆ. ಅದು ಯಾವುದು? ಮೊದಲನೇದು ಕೆಮಿಕಲ್, ಎರಡನೇದು ಬಯಾಲಜಿಕಲ್, ಮೂರನೇದು ಎಕಾಲಜಿಕಲ್. ಮೊದಲಿಗೆ ರಾಸಾಯನಿಕ ವಿಕಾಸ ಆಯಿತು, ಎರಡನೇದು ಜೈವಿಕ ವಿಕಾಸ ಆಯಿತು, ಮೂರನೇದು ಪರಿಸರ ವಿಕಾಸ ಆಗ್ತಾ ಇದೆ. ಇದ್ರ ಮೇಲೆ ಏನು ಬೇಡ, ಇಷ್ಟು ಗೊತ್ತಿದ್ರೆ ಸಾಕು. ಇದು ಈ ಎವಲ್ಯೂಷನ್ಸ್ಗಳು, ಬಯಾಲಜಿಕಲ್ ಎವಲ್ಯೂಷನ್ಸ್ನ ಎವಲ್ಯೂಷನ್ ಓದ್ತೀವಿ ನಾವು. ಓಕೆ, ಸರಿ. ನೆಕ್ಸ್ಟ್, ಎಲ್ಲಿಂದ ಆಯ್ತು ಜೀವಿಗಳು ಅಂದ್ರೆ, ಸೆಲ್ ಅನ್ನೋದ್ರಿಂದ ಆಯ್ತು, ಜೀವಕೋಶ ಕನ್ನಡದಲ್ಲಿ. ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳು ಬರ್ತವೆ, ನೋಡೋಣ. ಈ ಸೆಲ್ ಅನ್ನುವಂಥ ಪದ ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಬಂದಿದೆ. ಯಾವ ಪದದಿಂದ ಬಂದಿದೆ ಅಂದ್ರೆ, ಸೆಲ್ಯುಲಾ ಅನ್ನುವಂಥ ಪದದಿಂದ ಬಂದಿದೆ. ಸೆಲ್ಯುಲಾ ಲ್ಯಾಟಿನ್. ಯಾವ ಪದದಿಂದ ಬಂದಿದೆ? ಲ್ಯಾಟಿನ್. ಆ ಪದದ ಹೆಸರೇನು? ಸೆಲ್ಯುಲಾ. ಸೆಲ್ಯುಲಾ ಅಂದ್ರೆ ಏನು ಅಂತ ಕೇಳ್ತಾನೆ. ಸ್ಮಾಲ್ ರೂಮ್ ಅಂತ ಅರ್ಥ, ಚಿಕ್ಕ ಕೋಣೆ. ಸ್ಮಾಲ್ ರೂಮ್, ಚಿಕ್ಕ ಕೋಣೆ ಅಂತ ಅರ್ಥ. ಜೀವಕೋಶ ಎನ್ನುವಂಥ ಪದ ಯಾವುದರಿಂದ ಉಗಮ ಆಗಿದೆ ಅಂದ್ರೆ, ಲ್ಯಾಟಿನ್. ಯಾವ ಪದದಿಂದ ಬಂದಿದೆ? ಅದು ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಸೆಲ್ಯುಲಾ. ಸೆಲ್ಯುಲಾ ಅಂದ್ರೆ ಅರ್ಥ ಏನು? ಸ್ಮಾಲ್ ರೂಮ್, ಚಿಕ್ಕ ಕೋಣೆ ಅಂತ ಅರ್ಥ. ಸೆಲ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಸೈಟಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಸೆಲ್ಸ್ ಅನ್ನ ಸೈಟಾಲಜಿ ಅಂತ ಕರಿತೀವಿ. ಸೈಟಾಲಜಿ, ಜೀವಕೋಶಗಳ ಅಧ್ಯಯನವನ್ನ ಸೈಟಾಲಜಿ ಅಂತ ಕರಿತೀವಿ. ಸೈಟಾಲಜಿ.
ಇದನ್ನು ನೋಡಿ, UPSC ಕೇಳಿದ್ದಾನೆ, ನಮ್ಮಲ್ಲಿ PSI ಕೇಳಿದ್ದಾನೆ. ಕೌಂಟಿಂಗ್ ಆಫ್ ಸೆಲ್ಸ್, ಜೀವಕೋಶಗಳ ಎಣಿಕೆ ಮಾಡುವಂತ ಉಪಕರಣ ಯಾವುದು ಅಂತ ಕೇಳಿದ್ದಾನೆ. ಕೌಂಟಿಂಗ್ ಆಫ್ ಸೆಲ್ಸ್ ಅನ್ನ ಸೈಟೋಮೀಟರ್ ಇಂದ ಅಳಿತೀವಿ. ಸೈಟೋಮೀಟರ್, ಜೀವಕೋಶಗಳ ಎಣಿಕೆ, ಸೈಟೋಮೀಟರ್. ಕೌಂಟಿಂಗ್ ಆಫ್ ಸೆಲ್ಸ್, ಜೀವಕೋಶಗಳ ಎಣಿಕೆ, ಸೈಟೋಮೀಟರ್. ಸೈಟೋ ಅಂದ್ರೆ ಜೀವಕೋಶ, ಮೀಟರ್ ಅಂದ್ರೆ ಅಳಿಯೋದು, ಅಲ್ಲೇ ಇದೆ ಸೈಟೋಮೀಟರ್. ಮಾನವನಲ್ಲಿ ಒಂದು ಅಂದಾಜು 160 ಟ್ರಿಲಿಯನ್ ಜೀವಕೋಶಗಳಿರ್ಬೋದು ಅಂತ ಅಂದಾಜು ಮಾಡಿದೀವಿ. ಕರೆಕ್ಟಾಗಿ ಎಣಿಸಕ್ಕಾಗಲ್ಲ ಜೀವಕೋಶಗಳನ್ನ, ಅಂದಾಜು ಮಾಡಿದೀವಿ. ಬರ್ಕೊಳೋದು ಬೇಡ, ಇದು ಇಂಪಾರ್ಟೆಂಟ್ ಅನ್ನಲ್ಲ. ಹೆಂಗ್ ಅಳಿದಿರ್ಬೋದು ಮಾನವನಲ್ಲಿ ಅಂದ್ರೆ, ಮಾನವನಲ್ಲಿ ಎಷ್ಟು ಜೀವಕೋಶ ಇದೆ ಅಂತ ಕೌಂಟ್ ಮಾಡೋದಕ್ಕೆ ಮಿಷನ್ ಮೂಲಕನೂ ಆಗಲ್ಲ. 1 ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ ಎಷ್ಟು ಜೀವಕೋಶಗಳು ಬರ್ತವೆ ಅಂತ ಕೌಂಟ್ ಮಾಡಿಕೊಂಡು ಆವರೇಜ್ ಬಾಡಿ ಏರಿಯಾ ಇರುತ್ತಲ್ಲ, ಹ್ಯೂಮನ್ ಬಾಡಿ ಏರಿಯಾ, ಅದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಬಂದಿರೋದು. ಈಗ 1 ಸ್ಕ್ವೇರ್ ಫೀಟ್ 100 ರೂಪಾಯಿ ಆದರೆ 1000 ಸ್ಕ್ವೇರ್ ಫೀಟ್ ಎಷ್ಟು ಅಂತ ಹೇಳ್ಬೋದಲ್ವಾ ನೀವು? ಆ ಲೆಕ್ಕದಲ್ಲಿ ಮಾಡಿದೀವಿ ಅಷ್ಟೇ. ಓಕೆ, ತಲೆನೇ ಕೆಡಿಸ್ಕೊಬೇಡಿ. ಜೀವಕೋಶಗಳನ್ನ ಎಣಿಕೆ ಮಾಡುವಂತ ಉಪಕರಣ ಯಾವುದು ಅಂತ ಕೇಳ್ತಾರೆ, ಏನಂತ ಬರೀಬೇಕು? ಸೈಟೋಮೀಟರ್ ಅಷ್ಟೇ. ನೀವು ಹುಟ್ಟಾಗ 2.5-3 kg ಇದ್ರಿ, ಇವಾಗ ತೂಕ ಹಾಕಿದ್ರೆ ಕ್ವಿಂಟಾಲ್ ಗಟ್ಲೆ ಬರ್ತೀರಿ. ಯಾಕೆ ಹಂಗಾಯ್ತು ಅಂದ್ರೆ, ನಿಮ್ಮ ಬಾಡಿನಲ್ಲಿ ಸೆಲ್ಸ್ಗಳು ಜಾಸ್ತಿ ಆದವು, ಟ್ರಿಲಿಯನ್ ಗಟ್ಲೆ ಜಾಸ್ತಿ ಆದವು. ಅದರಿಂದ ನಿಮ್ಮ ಹೈಟ್ ಅಲ್ಲಿ, ವೆಯ್ಟ್ ಅಲ್ಲಿ, ತೂಕದಲ್ಲಿ ಇದೆಲ್ಲ ಜಾಸ್ತಿ ಆಗಿದೆ. ಸೆಲ್ ಅಂದ್ರೆ ಏನು ಒಂದು ಡಿಫೈನ್ ಮಾಡಿದ್ರೆ, ಸೆಲ್ ಅನ್ನೋದಕ್ಕೆ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಜೀವಿಯ ರಚನೆ ಮತ್ತು ಕಾರ್ಯದ ಘಟಕ್ಕೆ, ಜೀವಿಯ ರಚನೆ ಮತ್ತು ಕಾರ್ಯದ ಘಟಕಕ್ಕೆ ಜೀವಕೋಶ ಅಂತ ಕರಿತೀವಿ. ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಈಗ ಗೋಡೆ ಆಗ್ಬೇಕಾದ್ರೆ ಹೇಗಾಗಿದೆ? ಇಟ್ಕೆ ಸೇರಿ ಗೋಡೆ ಆಗಿದೆ. ಹಾಗಾದ್ರೆ ಜೀವಕೋಶಗಳೆಲ್ಲ ಸೇರಿ ಏನಾಗಿದೆ? ನಾವಾಗಿದ್ದೀವಿ ಅಷ್ಟೇ. ಓಕೆ, ಯಾರು ಕಂಡುಹಿಡಿದ್ರು ಜೀವಕೋಶವನ್ನ? 665ರಲ್ಲಿ ರಾಬರ್ಟ್ ಹುಕ್ ಅನ್ನೋರು ಜೀವಕೋಶವನ್ನ ಕಂಡುಹಿಡಿದ್ರು. 1665ರಲ್ಲಿ ರಾಬರ್ಟ್ ಹುಕ್ ಅನ್ನೋರು ಇದನ್ನ ಕಂಡುಹಿಡಿದ್ರು. ಈ ಹುಕ್ ಅನ್ನೋ ಪದಗಳಿರ್ತಾವಲ್ಲ, ಅವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತದೆ. ತುಂಬಾ ಕೇರ್ಫುಲ್ ಆಗಿ ಬರೀಬೇಕು. ಇವನೇ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಮೋಸಗೊಳಿಸೋದು ನಿಮ್ನ. PC ಒಂದು ಕ್ವಶನ್ಸ್ ಕೇಳಿದ್ದಾನೆ, ಸಸ್ಯಗಳು ಉಸಿರಾಡುತ್ತವೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಅಂತ. ಯಾರು? ಮೊದಲನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್ ಇದೆ, ಅಷ್ಟೇ ತೂಕದ ವ್ಯಕ್ತಿ. ಅದರಲ್ಲೂ JC ಬೋಸು, BS ಬೋಸು ಹಿಂಗೆ ಕಟ್ ಮಾಡ್ಕೊಟ್ಟವನೆ, ಅಬ್ರಿವೇಷನ್ ಗೊತ್ತಿರಬೇಕು. ಅದರಿಂದ ಯಾವುದೋ ಒಂದು ಬೋಸ್ ಅಂದ್ಬಿಟ್ಟು ಎಲ್ಲೋ ಒಂದು ಟಿಕ್ ಮಾಡ್ಬಿಟ್ರೆ ಹೋಗ್ಬಿಡ್ತದು. ಹಂಗೆ ಉಕ್ ಅನ್ ಬರೋದ್ರಲ್ಲೂ ಕನ್ಫ್ಯೂಷನ್ ಕೊಟ್ಬಿಡ್ತಾರೆ. ಇನ್ನೊಬ್ರು ಉಕ್ ಬರೋರು ಯಾರು ಅಂದ್ರೆ, 1675ರಲ್ಲಿ ಲೀವನ್ ಹುಕ್ ಅನ್ನೋರು ಏನ್ ಕಂಡುಹಿಡಿದ್ರು? ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದ್ರು. ಮೈಕ್ರೋಸ್ಕೋಪ್. ಜೀವಶಾಸ್ತ್ರದ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡೋಕೆ ಕಮೆನ್ಸ್ ಆಗಿದೆ ಇವ್ರು ಕಂಡುಹಿಡೋದ್ರಿಂದ. ಇವರು ಏನ್ ಗೊತ್ತಾ, ಬಟ್ಟೆ ನೇಯೋದು ಇವ್ರ ಕೆಲಸ. ಬಟ್ಟೆ ನೇಯ್ಬೇಕಾದ್ರೆ ಥ್ರೆಡ್ ಕೌಂಟ್ ಅನ್ನ ಮಾಡಬೇಕು. ಈಗ ಉದಾಹರಣೆಗೆ ಸ್ಟ್ರಿಪ್ಸ್ ಬರಬೇಕು ಅಂದ್ರೆ ಇಷ್ಟು ಕೌಂಟ್ ಇರಬೇಕು ಥ್ರೆಡ್ಗಳು ಅಂತ. ಥ್ರೆಡ್ಗಳು ಒಂದ್ರ ಪಕ್ಕ ಒಂದಿರ್ತವೆ, ಎಣಿಸೋದು ಕಷ್ಟ. ಅದಕ್ಕೋಸ್ಕರ ಬೂತ್ ಕನ್ನಡಿಯನ್ನ ಬಳಸಿ ಮಾಡ್ತಾ ಇದ್ರು. ಬೂತ್ ಕನ್ನಡಿ ಏನ್ ಮಾಡುತ್ತೆ? ಮ್ಯಾಗ್ನಿಫೈಸ್ ಮಾಡುತ್ತೆ, ಅದು ದೊಡ್ಡದಾಗಿ ಮಾಡುತ್ತೆ, ಕೌಂಟ್ ಮಾಡೋಕೆ ಈಸಿ ಆಗ್ತಾ ಇತ್ತು. ಹಂಗೆ ಅವರು ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದ್ರು. ಅದನ್ನ ಮಾಡಿಫೈಡ್ ಮಾಡಿ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಕಂಡುಹಿಡಿದ್ವಿ. ಇನ್ನೂ ಮಾಡಿಫೈಡ್ ಮಾಡಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಕಂಡುಹಿಡಿದಿವಿ. ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಕಂಡುಹಿಡಿದಿವಿ. NMR ಸ್ಪೆಕ್ಟ್ರೋಸ್ಕೋಪಿ ಕಂಡುಹಿಡಿದಿವಿ. ಮೈನ್ಯೂಟ್ ಇರೋದನ್ನ 1000 ಟೈಮ್ಸ್ 10,000 ಟೈಮ್ಸ್ ದೊಡ್ಡ ಮಾಡಿ ನೋಡೋದಕ್ಕೆ ಸಾಧ್ಯತೆ ಆಗಿದೆ. ಇದು ಬುನಾದಿ ಹಾಕೊಟ್ಟವ್ರು ಇವರೇ, ಇವ್ರನ್ನ ಮರಿಬಾರ್ದು ನಾವು. 1838-39ರಲ್ಲಿ ಒಂದು ರೆವಲ್ಯೂಷನ್ ಆಯ್ತು ಬಯಾಲಜಿನಲ್ಲಿ. ಇದನ್ನ ಸೆಲ್ ಥಿಯರಿ ಅಂತ ಕರೆದ್ರು. ಕೋಶ ಸಿದ್ಧಾಂತ, ಸೆಲ್ ಥಿಯರಿ. ಸೆಲ್ ಥಿಯರಿ ಯಾವಾಗ ಆಯ್ತು ಅನ್ನೋದು ಕ್ವಶನ್ಸ್ UPSC ನಲ್ಲಿ ಕೂಡ ಕೇಳಿದ್ದಾನೆ. 1838-39ರಲ್ಲಿ ಕೋಶೀಯ ಸಿದ್ಧಾಂತ ಅಂತ ಬಂತು. ಕೋಶೀಯ ಸಿದ್ಧಾಂತ, ಸೆಲ್ ಥಿಯರಿ. ಯಾರಿದ್ನ ಪ್ರಪೋಸ್ ಮಾಡಿದ್ರು? ಥಿಯೋಡಾರ್ ಸ್ಪ್ಯಾನ್ ಮತ್ತು ಸ್ಲಿಡನ್ ಅನ್ನುವಂತ ಇಬ್ರು ವಿಜ್ಞಾನಿಗಳು ಸೇರಿ ಮಾಡಿದ್ರು. ಯಾರು? ಥಿಯೋಡಾರ್ ಸ್ಪ್ಯಾನ್ ಮತ್ತು ಸ್ಲಿಡನ್ ಅನ್ನುವಂತ ಇಬ್ರು ವಿಜ್ಞಾನಿಗಳು ಸೇರಿ ಮಾಡಿದ್ರು.
ಥಿಯೋಡಾರ್ ಸ್ಪ್ಯಾನ್ ಮತ್ತು ಸ್ಲಿಡನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಸೇರಿ ಇದನ್ನ ಮಾಡಿದ್ರು. ಓಕೆ, ಸೆಲ್ ಥಿಯರಿ ಪ್ರಪೋಸ್ ಮಾಡಿದವರು ಯಾರು ಅಂದ್ರೆ ಥಿಯೋಡಾರ್ ಮತ್ತು ಸ್ಲಿಡನ್ ಅನ್ನೋರು ಇಬ್ಬರದ್ದು ಹೆಸರು ಕೊಡ್ತಾನೆ, ಯಾವಾಗ ಅಂತ ಕೇಳ್ತಾನೆ. ಸೆಲ್ ಥಿಯರಿ ಏನ್ ಹೇಳ್ತು ಮೇನ್ ಆಗಿ? ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್, ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಸೆಲ್ ಥಿಯರಿ ಔಟ್ಕಮ್ ಏನು ಅಂತ ಕೇಳ್ತಾನೆ. ಏನು ಇದ್ರದ್ದು? ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್. ಆಲ್ ಮ್ಯಾಟರ್ ಮೇಡ್ ಆಫ್ ಆಟಮ್ಸ್ ಅಂತ ಹೇಳ್ತಿರಲ್ಲ, ಎಲಿಮೆಂಟ್ಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ. ಹಾಗೆ ಜೀವಿಗಳು ಯಾವ್ದ್ರಿಂದ ಮಾಡಲ್ಪಟ್ಟಿವೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೋಡ್ಕೊಂಡ್ರೆ ಒಂದಷ್ಟು ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಿರ್ತವೆ. ಉದಾಹರಣೆಗೆ ಕರ್ಲಿ ಏರ್ ಆಗಿರ್ಬೋದು, ಮೂಗುದ್ದ ಇರೋದು, ಟಿಫನ್ ಬಾಕ್ಸ್ ತರ ತಲೆ ಇರೋದು, ಯಾವುದೋ ಒಂದು ಇರುತ್ತೆ ಒಟ್ಟಿನಲ್ಲಿ. ಆ ಜೀನು ನಿಮ್ಗೆ ವರ್ಗಾವಣೆ ಆಗಿರೋದ್ರಿಂದ ಆ ಗುಣ ನಿಮ್ಮ ಮೇಲೆ ಬಂದಿದೆ. ತಂದೆ ತಾಯಿಲಿರುವಂತ ಜೀನು ನಿಮ್ಗೆ ವರ್ಗಾವಣೆ ಆಗಿರೋದ್ರಿಂದ ಬಂದಿದೆ. ಆದ್ರೆ ಜೀನ್ ಅಂತ ಗೊತ್ತಿರಲಿಲ್ಲ ಅವಾಗ. ಸೆಲ್ಗಳು ಏನಕ್ಕೆ ಕಾರಣ ಅಂದ್ರೆ ಅನುವಂಶೀಯ ಗುಣಗಳು ವರ್ಗಾವಣೆ ಆಗೋದಕ್ಕೆ ಸೆಲ್ಗಳು ಕಾರಣ ಅಂತ ಹೇಳಿದ್ರು ಇವರು ಆ ಟೈಮಲ್ಲಿ. ಇಷ್ಟು ನಮ್ಗೆ ಐಡಿಯಾ ಇವಾಗಿದೆ, ಅವಾಗ ಇರಲಿಲ್ಲ ಅವರಿಗೆ. ಅಂದ್ರೆ ಸೆಲ್ ಟ್ರಾನ್ಸ್ಫರ್ ದಿ ಜೆನೆಟಿಕ್ ಮೆಟೀರಿಯಲ್, ಅನುವಂಶೀಯ ಗುಣಗಳನ್ನು ವರ್ಗಾಯಿಸುತ್ತವೆ. ಜೆನೆಟಿಕ್ ಮೆಟೀರಿಯಲ್ಸ್ ಅನುವಂಶೀಯ ಗುಣಗಳನ್ನು ವರ್ಗಾಯಿಸುತ್ತವೆ. ಜೀವಕೋಶಗಳು ಅನುವಂಶೀಯ ಗುಣಗಳನ್ನು ವರ್ಗಾಯಿಸುತ್ತವೆ. ಸೆಲ್ಸ್ ಪಾಸ್ ದಿ ಜೆನೆಟಿಕ್ ಮೆಟೀರಿಯಲ್ ಅಂತ ಒಂದು ಜನರೇಷನ್ ಇನ್ನೊಂದು ಜನರೇಷನ್ ಕಾಮನ್ ಅದು, ಅರ್ಥ ಅದು. ಓಕೆ, ಜೆನೆಟಿಕ್ ಮೆಟೀರಿಯಲ್. ಸೆಲ್ಲು ಜೀವಕೋಶ ಅನ್ನೋದು ನಮ್ಮ ದೇಹದಲ್ಲಿ ಇಟ್ಕೊಂಡು ಎನರ್ಜಿಯನ್ನ ಪ್ರೊವೈಡ್ ಮಾಡುತ್ತೆ. ಇದನ್ನ ಎನರ್ಜಿ ಪ್ಯಾಕೆಟ್ ಅಂತಾನೆ ಹೇಳಿದ್ರು ಅವರು. ಸೆಲ್ ಅನ್ನೋದೇನು? ಎನರ್ಜಿ ಪಾಕೆಟ್. ಅವ್ರಿಗೆ ಗೊತ್ತಿರಲಿಲ್ಲ ಆಗ, ಮೈಟೋಕಾಂಡ್ರಿಯಾ ಇವೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಒಟ್ಟಾರೆ ಸೆಲ್ ಅಲ್ಲಿ ಎನರ್ಜಿ ಬರ್ತಿದೆ ಅಂತ ತಿಳ್ಕೊಂಡಿದ್ರು. ಏನೇನು ಅನುಕೂಲತೆಗಳನ್ನ ಹೇಳಿದ್ರು ಸೆಲ್ ಬಗ್ಗೆ, ಏನೇನು ಒಳ್ಳೇದು ಹೇಳಿದ್ರು ಅಂದ್ರೆ ಇವು ಮೂರು ಒಳ್ಳೇದು ಹೇಳಿದ್ರು. ಏನು? ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ಸ್, ಜೆನೆಟಿಕ್ ಮೆಟೀರಿಯಲ್ ಪಾಸ್ ಆನ್ ಥ್ರೂ ಸೆಲ್ಸ್, ಆಮೇಲೆ ಸೆಲ್ ಇಸ್ ದಿ ಎನರ್ಜಿ ಪಾಕೆಟ್, ನಮ್ಗೆ ಬೇಕಾದಂತ ಶಕ್ತಿಯನ್ನು ವರ್ಧಿಸುತ್ತೆ ಅಂತ. ಒಂದಷ್ಟು ಆನ್ಸರ್ ಮಾಡೋಕ್ಕಾಗಲಿಲ್ಲ ಈ ಥಿಯರಿ. ಏನೇನನ್ನ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ವೈರಸ್ ಬಗ್ಗೆ ಏನು ಹೇಳೋಕ್ಕಾಗಲಿಲ್ಲ ಇವರು. ವೈರಸಸ್ ಹೆಂಗ್ ಗೊತ್ತಿದೆ ನಿಮ್ಗೆ? ಅದ್ರೊಳಗೆ ಮೈನ್ಯೂಟ್ ಸ್ಟ್ರಕ್ಚರ್ ಐತೆ. ಅಂದ್ರೆ ನಿರ್ಜೀವ ವಸ್ತುಗಳು, ಸಜೀವ ಗುಣ ವಸ್ತುಗಳು ಎರಡು ಗುಣಗಳು ಇರ್ತವೆ. ನಾನ್ ಲಿವಿಂಗ್ ಥಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಲಿವಿಂಗ್ ಥಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇದು ಜೀವಿ ಅಲ್ವಾ ಅಂತ ಹೇಳಕ್ಕಾಗಲಿಲ್ಲ ಇವ್ರ ಕೈಲಿ. ಓಕೆ, ಯಾವ್ದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಲಿಮಿಟೇಷನ್ಸ್ ಅಂತ ಬರ್ಕೊಳ್ಳಿ, ಇಂಗ್ಲಿಷಲ್ಲಿ ಬರೆಯೋರು. ಕನ್ನಡದಲ್ಲಿ ಬರೆಯೋರು ಇತಿಮಿತಿಗಳು. ಡಸ್ ನಾಟ್ ಗಿವ್ ದಿ ಎಕ್ಸ್ಪ್ಲನೇಷನ್ಸ್ ಅಬೌಟ್ ವೈರಸಸ್. ವೈರಸ್ ಬಗ್ಗೆ ವಿವರಣೆ ನೀಡಲು ಸಾಧ್ಯವಾಗಲಿಲ್ಲ. ವೈರಸ್ ಬಗ್ಗೆ ವಿವರಣೆ ನೀಡೋದಕ್ಕೆ ಸಾಧ್ಯ ಆಗಲ್ಲ ಸೆಲ್ ಥಿಯರಿ. ಮುಂದೆ ವೈರಸ್ ಓದ್ತೀವಿ ನಾವು. ವೈರಸ್ ಅನ್ನ ಇವತ್ತಿನವರೆಗೆ ಯಾವುದೇ ಜೀವಿ ಸಾಮ್ರಾಜ್ಯಕ್ಕೆ ಸೇರಿಸಲಿಲ್ಲ. ಕಾರಣ ನಿರ್ಜೀವ ಲಕ್ಷಣನೂ ಇದೆ ಅದರೊಳಗೆ, ಸಜೀವ ಲಕ್ಷಣನೂ ಇದೆ. ನಿರ್ಜೀವ ಲಕ್ಷಣ ಅಂತಂದ್ರೆ ಉಸಿರಾಡದೇ ಇರೋದು, ಸಜೀವ ಲಕ್ಷಣ ಅಂದ್ರೆ ಉಸಿರಾಡದಿದ್ರು ಬದುಕಿರುತ್ತೆ. ಅದಕ್ಕೋಸ್ಕರ ಯಾವುದೇ ಜೀವಿ ಸಾಮ್ರಾಜ್ಯಕ್ಕೆ ಸೇರಿಸಿಲ್ಲ ಅದನ್ನ ಇವತ್ತಿನವರೆಗೂ. ಡಸ್ ನಾಟ್ ಎಕ್ಸ್ಪ್ಲೈನ್ಸ್ ಅಬೌಟ್ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ ಬಗ್ಗೆ ವಿವರಣೆ ನೀಡಲಿಲ್ಲ ಇದು. ಅಂದ್ರೆ ಪ್ರೋಕ್ಯಾರಿಯೋಟ್ ಬಗ್ಗೆ ವಿವರಣೆಯನ್ನ ಒದಗಿಸಲಿಲ್ಲ. ಪ್ರೋಕ್ಯಾರಿಯೋಟ್ ಬಗ್ಗೆ ವಿವರಣೆಯನ್ನ ಒದಗಿಸಲಿಲ್ಲ. ಡಸ್ ನಾಟ್ ಎಕ್ಸ್ಪ್ಲೈನ್ ದಿ ಪ್ರೋಕ್ಯಾರಿಯೋಟ್ಸ್. ಏನ್ ಪ್ರೋಕ್ಯಾರಿಯೋಟ್ ಅಂದ್ರೆ 2014 KS ಫಿಲ್ಮ್ಸ್ ಕೇಳಿದಾನೆ ಇದನ್ನ. ನಿರ್ದಿಷ್ಟವಾದ ಕೋಶ ಕೇಂದ್ರದ ಪೊರೆ ಇಲ್ದಿದ್ರೆ ಅದನ್ನ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಡೆಫಿನೈಟ್ ನ್ಯೂಕ್ಲಿಯಸ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂದ್ರೆ ಅದನ್ನ ನಾವೇಂತ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಯಾವ್ಯಾವ ಅಂತಂದ್ರೆ ಈಗ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಮೈಕೋಪ್ಲಾಸ್ಮಾ, ಇವೆಲ್ಲ ಪ್ರೋಕ್ಯಾರಿಯೋಟ್ಸ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಇವು. ಓಕೆ, ಸಡನ್ ಆಗಿ ಜೀವಕೋಶಗಳು ಸತ್ತೋಗ್ಬಿಡ್ತವೆ, ಡೆಡ್ ಸೆಲ್ಸ್ಗಳು ಹೊಟ್ಟೋಗ್ಬಿಡ್ತವೆ. ನಮ್ಮ ದೇಹದಲ್ಲಿ ಯಾಕೆ ಡೆಡ್ ಸೆಲ್ಸ್ಗಳು ಬೀಡಾಗಿಲ್ಲ ಅಂದ್ರೆ ಡೆಡ್ ಸೆಲ್ಸ್ ಅನ್ನು ತೆಗೆಯೋದಕ್ಕೆ ಲೈಸೋಸೋಮ್ ಅಂತ ಒಂದು ಭಾಗ ಇದೆ. ಅದು ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡಿ ತೆಗೆದಾಕ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ.
ಸಸ್ಯದಲ್ಲಿ ಹಂಗಲ್ಲ, ಡೆಡ್ ಸೆಲ್ಸ್ ಎಲ್ಲ ಸೇರ್ಕೊಂಡು ಅಷ್ಟು ಯೂಸ್ ಆಗಿ ಬೆಳ್ಕೊಂತ ಹೊಟ್ಟೋಗ್ಬಿಡುತ್ತೆ. ಅದು ಗಟ್ಟಿ ಆಗ್ಬಿಟ್ಟು ವುಡ್ ಆಗುತ್ತೆ, ಮರ ಆಗುತ್ತೆ, ಹೌದಲ್ವಾ? ಅದರಲ್ಲಿ ಲೈಸೋಸೋಮ್ ಇಲ್ಲ. ಓಕೆ, ಅದೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಸಸ್ಯ ಜೀವಕೋಶಗಳು ಒಂದು ಜೀವಿತಾವಧಿ ಇರುತ್ತೆ, ಅದು ಸತ್ತೋಗ್ಬಿಡ್ತವೆ. ಆ ಸತ್ತೋಗೋದನ್ನ ನೆಕ್ರೋಸಿಸ್ ಅಂತ ಹೇಳಿದ್ರು. ಇದನ್ನ UPSC ಕೇಳಿದ್ದೇನೆ, ಅದಕ್ಕೋಸ್ಕರ ಗೊತ್ತಿರಬೇಕು. ನೆಕ್ರೋಸಿಸ್ ಅಂತ ಬರ್ಕೊಂಡು, ನೆಕ್ರೋಸಿಸ್ ಅಂತ ಬರ್ಕೊಂಡು ಸಡನ್ ಡೆತ್ ಆಫ್ ಸೆಲ್ಸ್ ಅಂತ ಬರ್ಕೊಂಡು ಸಾಕು. ಜೀವಕೋಶಗಳ ತಕ್ಷಣ ಸಾವು, ಜೀವಕೋಶಗಳ ತಕ್ಷಣ ಸಾವು, ನೆಕ್ರೋಸಿಸ್, ಜೀವಕೋಶಗಳ ತಕ್ಷಣದ ಸಾವು. ಯಾವುದೇ ಕಾರಣ ಇರ್ಬೋದು, ತಕ್ಷಣ ಸತ್ತೋದ್ರೆ ಅದನ್ನ ಏನಂತ ಕರೀತಾರೆ? ನೆಕ್ರೋಸಿಸ್. ಇವು ಮೂರಕ್ಕೆ ಎಕ್ಸ್ಪ್ಲನೇಷನ್ ನೀಡೋಕ್ಕಾಗಲಿಲ್ಲ ಸೆಲ್ ಥಿಯರಿ. ಇವು ಮೂರಕ್ಕೆ ಎಕ್ಸ್ಪ್ಲನೇಷನ್ನ ಕೊಡ್ತು, ಇದನ್ನ ಒಪ್ಕೊಂಡ್ವಿ ನಾವು. ಇವು ಕೇಳಿದಾಗ ಅವ್ರಿಗೆ ಉತ್ತರ ಹೇಳಕ್ ಬರಲಿಲ್ಲ. ಬಟ್ ನಲ್ಲಿ ಸೆಲ್ ಥಿಯರಿ ಒಂದು ಬುನಾದಿಯನ್ನು ಹಾಕೊಡ್ತು, ಜೀವಕೋಶದ ಬೆಳವಣಿಗೆ ಬಗ್ಗೆ ಹೇಳೋದಕ್ಕೆ ಒಂದು ಬುನಾದಿಯನ್ನು ಹಾಕೊಡ್ತು. ಓಕೆ, ನೆಕ್ಸ್ಟ್. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇಂದ ಸೆಲ್ ಅನ್ನು ನೋಡಿದಾಗ ಎಂಟೈರ್ ಸೆಲ್ ಡಿವೈಡೆಡ್ ಇಂಟು 3 divisions. Under electronic microscope, cell mainly divided into 3 divisions. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ಜೀವಕೋಶವನ್ನು ನೋಡಿದಾಗ ಸೆಲ್ ಅನ್ನ ಎಷ್ಟು ಭಾಗ ಮಾಡ್ಕೊಂಡ್ವಿ? 3 ಭಾಗ ಮಾಡ್ಕೊಂಡ್ವಿ. ಸೆಲ್ ನ ಹೊರಭಾಗದಲ್ಲಿ ಈ ತರ ಇರುತ್ತೆ, ಇದನ್ನ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಮೊದಲನೇ ಭಾಗ ಯಾವುದು? ಸೆಲ್ ಮೆಂಬ್ರೇನ್, ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಎರಡನೇದು ಮಧ್ಯದಲ್ಲಿ ಇದರಲ್ಲಿ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಅವೆರಡಕ್ಕೂ ನಡುವೆ ಒಂದು ಲಿಕ್ವಿಡ್ ಇರುತ್ತೆ, ಥಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇರುತ್ತೆ ಇಲ್ಲಿ, ಅದನ್ನ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂತ ಕರೆದ್ವಿ. ಮೂರನೇದು ಮಧ್ಯದಲ್ಲಿರುತ್ತೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರೆದ್ವಿ. ನ್ಯೂಕ್ಲಿಯಸ್ ಯಾವ್ದಿದು? ಹಿಂಗೆ ರೂಢಿ ಮಾಡ್ಬಿಟ್ಟಿದ್ದಾರೆ. ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರೆದ್ವಿ, ಕೋಶ ಕೇಂದ್ರ. ಹೊರಭಾಗದಲ್ಲಿ, ಜೀವಕೋಶದ ಹೊರಭಾಗದಲ್ಲಿ ಒಂದು ಪೊರೆ ಇರುತ್ತೆ, ಅದಕ್ಕೆ ಏನಂತ ಕರೆದ್ವಿ? ಕೋಶ ಪೊರೆ ಅಂತ ಕರೆದ್ವಿ, ಸೆಲ್ ಮೆಂಬ್ರೇನ್ ಅಂತ ಹೇಳಿದ್ವಿ. ಮಧ್ಯದಲ್ಲಿ ಒಂದು ಥಿಕ್ ಲಿಕ್ವಿಡ್ ಇತ್ತು, ಅದನ್ನ ಲಿಕ್ವಿಡ್ ಮ್ಯಾಟ್ರಿಕ್ಸ್, ಅದನ್ನ ಸೈಟೋಪ್ಲಾಸಮ್ ಅಂತ ಕರೆದ್ವಿ. ಮಧ್ಯದಲ್ಲಿ ಒಂದು ಕೋಶವನ್ನ ಕಂಟ್ರೋಲ್ ಮಾಡುವಂತ ಒಂದು ಭಾಗ ಇತ್ತು, ಅದನ್ನ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರೆದ್ವಿ. ಓಕೆ, ಈಗ 3 ಭಾಗನ ಡಿವೈಡ್ ಮಾಡ್ಕೊಂಡಿದೀವಿ. ಒಂದೊಂದೇ ಭಾಗ ತಕ್ಕೊಂಡು ಓದ್ತಾ ಹೋಗೋಣ. ಓಕೆ, ಕನ್ಫ್ಯೂಷನ್ ಆಗಬಾರ್ದು. ಮೊದಲನೇ ಭಾಗ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಬಗ್ಗೆ ಏನ್ ಗೊತ್ತಿರಬೇಕು ಅಂದ್ರೆ, ಇಟ್ ಕವರ್ಸ್ ಎಂಟೈರ್ ಸೆಲ್. ಜೀವಕೋಶಗಳನ್ನ ಆವರಿಸಿಕೊಂಡಿರುತ್ತದೆ, ಜೀವಕೋಶಗಳನ್ನ ಆವರಿಸಿಕೊಂಡಿರುತ್ತೆ. ಸುತ್ತ ನೀವು ಬೆಡ್ಶೀಟ್ ಇಟ್ಕೊಂಡ್ರೆ ಹೆಂಗೆ ಕವರ್ ಮಾಡ್ಕೊಂಡಿರುತ್ತೋ ಆ ತರ ಇರುತ್ತೆ. ಇದಿರೋದ್ರಿಂದ ಏನು ಉಪಯೋಗ ಅಂದ್ರೆ, ಇಟ್ ಹೆಲ್ಪ್ಸ್ ಟು ಪ್ರೊವೈಡ್ ಸೈಜ್, ಸೇಫ್, ಸ್ಟ್ರಕ್ಚರ್ ಅಂಡ್ ಪ್ರೊಟೆಕ್ಷನ್. ಇದಿರೋದ್ರಿಂದ ಏನೇನು ಉಪಯೋಗ ಆಗ್ತಾ ಇದೆ ಜೀವಕೋಶಕ್ಕೆ ಅಂತಂದ್ರೆ, ಒಂದು ಆಕಾರ ಇದೆ ಅಂದ್ರೆ ಒಂದು ಗಾತ್ರ ಇದೆ, ಗಾತ್ರ, ಒಂದು ಸೈಜ್ ಇದೆ. ಉದಾಹರಣೆಗೆ ಇಲಾಂಗೇಟ್ ಸೆಲ್ ಅಂದ್ರೆ ಯಾವ್ದು ಅಂತ ಕೇಳ್ತೀರಾ? ರೌಂಡ್ ಶೇಪ್ ಇದೆ ಅಂತ ಹೇಳ್ತೀರಾ, ರೆಕ್ಟಾಂಗ್ಯುಲರ್ ಶೇಪ್ ಇದೆ ಅಂತ ಹೇಳ್ತೀರಾ. ಒಂದು ಬೌಂಡ್ರಿ ಇರೋದ್ರಿಂದ ತಾನೇ ಹೇಳೋದಕ್ಕೆ ಆಗ್ತಾ ಇರೋದು. ಒಂದು ಸೈಜ್ ಇದೆ, ಒಂದು ಶೇಪ್ ಇದೆ, ಯಾವುದೋ ಒಂದು ಆಕಾರವನ್ನ ಕೊಟ್ಟಿದೆ, ರಚನೆ ಇದೆ, ಒಂದು ಜೀವಕೋಶದ ರಚನೆಯನ್ನ ಕೊಟ್ಟಿದೆ, ಪ್ರೊಟೆಕ್ಷನ್, ಏನು ತೊಂದರೆ ಆಗದಂಗೆ ನೋಡ್ಕೊಂಡಿದೆ. ಓಕೆ, ಇದಿಷ್ಟು. ಇದು ಕ್ವಶನ್ಸ್ ಆಗಲ್ಲ, ಈಗ ಬರೆಯೋದು ಕ್ವಶನ್ಸ್ ಆಗತ್ತೆ. ಸೆಲ್ ಮೆಂಬ್ರೇನ್ ಏನಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಕ್ವಶನ್ ಕೇಳ್ತಾನೆ. ಸೆಲ್ ಮೆಂಬ್ರೇನ್ ಆಕ್ಟ್ ಲೈಕ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಏನಾಗಿ ಕೆಲಸ ಮಾಡ್ತಾವೆ ಇವು? ಅರೆಪಾರಕ ಪೊರೆ, ಅರೆಪಾರಕ. ಇಟ್ ಆಕ್ಟ್ ಲೈಕ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಬರೀರಿ. ಮೊದಲು ಸೆಲ್ ಮೆಂಬ್ರೇನ್ ಅಂತ ಬರೆದಿರ್ತೀರ, ಮತ್ತೆ ಮತ್ತೆ ಸೆಂಟೆನ್ಸ್ ಮಾಡಬೇಡಿ, ಟೈಮ್ ತೆಗೆದುಕೊಳ್ಳುತ್ತೆ. ಓಕೆ, ಅರೆಪಾರಕ ಪೊರೆಯಾಗಿ ಕೆಲಸ ಮಾಡುತ್ತೆ. ಸೆಮಿ ಪರ್ಮಿಯಬಲ್ ಏನ್ ಯಾಕೆ ಕೆಲಸ ಮಾಡುತ್ತೆ ಅಂತ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಇನ್ಕ್ಲೂಡಿಂಗ್ PC. ಅರೆಪಾರಕ ಪೊರೆ ಬರೋದೆಲ್ಲ ಬಿಟ್ಬಿಟ್ರೆ ಪರ್ಮಿಯಬಲ್ ಅಂತ ಕರಿತೀವಿ, ಪಾರಕ. ಬರೋದೆಲ್ಲ ಬಿಡದಿದ್ರೆ ಅಪಾರಕ ಅಂತ ಕರಿತೀವಿ. ಯಾವ್ದು ಅಗತ್ಯ ಇದೆಯೋ ಅದನ್ನ ಬಿಟ್ಟು ಯಾವ್ದು ಬೇಡವೋ ಅದು ಬಿಡದಿದ್ರೆ ಅದನ್ನ ಸೆಮಿ ಪರ್ಮಿಯಬಲ್, ಅರೆಪಾರಕ. ಎಲ್ಲನೂ ಅಲೋ ಮಾಡಿದ್ರೆ ಪಾರಕ, ಯಾವುದನ್ನು ಬಿಡದಿದ್ರೆ ಅಪಾರಕ. ಕೆಲವನ್ನ ಬಿಟ್ಟು ಬೇಕಾಗಿರೋನ್ನ ಕೆಲವು ಬಿಡದಿದ್ರೆ ಅರೆಪಾರಕ. ಸೆಮಿ ಅಂದ್ರೆ ಅರ್ಧ, ಸೆಮಿ ಕ್ರ್ಯಾಕ್ ಅಂತ ಹೇಳ್ತಿರಲ್ಲ,
ಕೆಲವು ಸಮಯ ಅವನೊಂದು ಸ್ವಲ್ಪ ಸೆಮಿ ಕ್ರ್ಯಾಕ್ ಇದ್ದಂಗೆ ನಾವು ಹೇಳಿದ್ರೆ ತಗೊಳ್ಳಲ್ಲ ಬಿಡೋ ಅಂತ ಹೇಳ್ತಿರಲ್ಲ, ಹಂಗಾಗ್ಬಿಡುತ್ತೆ. ಓಕೆ, ಒಂದೇ ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ತುಂಬಾ ಏಜ್ಡ್ ಪ್ರೊಫೆಸರ್ ಅರ್ಲಿ ಮಾರ್ನಿಂಗ್ ಬಂದು ಪಾಠ ಮಾಡ್ತಿದ್ರಂತೆ. ಒಂದು ಹುಡುಗ ತುಂಬಾ ಚೇಷ್ಟೆ ಮಾಡ್ತಿದ್ದಂತೆ. ಆ ಹುಡುಗನ್ನ ಎದ್ದು ನಿಲ್ಲಿಸ್ಬಿಟ್ಟು ಲೆಕ್ಚರರ್ ಕೇಳದಂತೆ, ಪ್ರೊಫೆಸರ್ ಕೇಳದಂತೆ, ನನಗೆ ಎಷ್ಟು ಏಜ್ ಆಗಿರ್ಬೋದು ಹೇಳು, ನಾನು ಇಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ಈ ಟೈಮಲ್ಲಿ ಇಷ್ಟು ಇಂಟ್ರೆಸ್ಟಿಂದ ಪಾಠ ಮಾಡ್ತೀನಿ, ಪಾಠ ಕೇಳುವಂತ ಯೋಗ್ತಿ ಇಲ್ಲ ಅಂತ ಬೈದ್ಬಿಟ್ಟು ನನಗೆ ಎಷ್ಟು ಏಜ್ ಆಗಿರ್ಬೋದು ಹೇಳು ಅಂತ ಹೇಳಿದ್ರಂತೆ. 60 years ಸಾರ್ ಅಂತ ಹೇಳಿದಂತೆ ಹುಡುಗ. ಪ್ರೊಫೆಸರ್ಗೂ ಎಕ್ಸಾಕ್ಟ್ ಆಗಿ 60 years ಆಗಿತ್ತಂತೆ. ನನ್ಗೆ 60 ವರ್ಷ ಅಂತ ನಿನ್ಗೆ ಹೆಂಗೆ ಗೊತ್ತು ಅಂತ ಕೇಳಿದಂತೆ. ಸರ್, ನನಗೊಬ್ಬ ಅಣ್ಣ ಇದ್ದಾನೆ 30 ವರ್ಷದನು, ಅವನು ಸೆಮಿ ಕ್ರ್ಯಾಕು, ಇಂಟು 2 ಮಾಡ್ಕೊಂಡೆ, ನಿಮ್ಮ ಏಜ್ ಗೊತ್ತಾಯ್ತು ಅಂತ ಹೇಳಿದ್ನಿಲ್ಲ. ನೀವು ಪೂರ್ತಿ ಕ್ರ್ಯಾಕ್ ಅಂತ ಹೇಳ್ದ ಇಂಡೈರೆಕ್ಟ್ ಆಗಿ ಅವನು, ಆಯ್ತಾ. ಅವ್ರ ಅಣ್ಣನ ಸ್ಟೇಟ್ ಇತ್ತಲ್ಲ, ಅದು ಸೆಮಿ ಕ್ರ್ಯಾಕ್ ಅಂತ. ಅದು ಸೆಮಿ ಅಂದ್ರೆ ಅರ್ಧ. ಇಟ್ಸ್ ಪ್ರೆಸೆನ್ಸ್ ಇನ್ ಬೋತ್ ಸೆಲ್ಸ್ ಅಂದ್ರೆ ಪ್ಲಾಂಟ್ ಅಂಡ್ ಅನಿಮಲ್ಸ್ ಎರಡರಲ್ಲೂ ಇರುತ್ತೆ. ಸೆಲ್ ಮೆಂಬ್ರೇನ್ ಪ್ರೆಸೆನ್ಸ್ ಇನ್ ಬೋತ್ ಸೆಲ್ಸ್ ಅಂದ್ರೆ ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ ಎರಡರಲ್ಲೂ ಇರುತ್ತೆ ಅಂತ ಬರ್ದೇ ಬಿಟ್ರೆ ಒಳ್ಳೇದು. ಇಟ್ಸ್ ಪ್ರೆಸೆನ್ಸ್ ಇನ್ ಬೋತ್ ಅನಿಮಲ್ ಸೆಲ್ ಅಂಡ್ ಪ್ಲಾಂಟ್ ಸೆಲ್. ಸೆಲ್ ಮೆಂಬ್ರೇನು ಎರಡು ಜೀವಕೋಶಗಳಲ್ಲೂ ಇರುತ್ತೆ. ಸೆಲ್ ವಾಲ್ ಅಂತ ಬರುತ್ತೆ ಅದ್ರ ಮೇಲೆ, ಅದು ವೇರಿಯೇಷನ್ಸ್ ಇರೋದು, ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ಬೋತ್ ಸೆಲ್ಸ್ ಅಂದ್ರೆ ಎರಡು ಜೀವಕೋಶಗಳಲ್ಲೂ ಇರುತ್ತೆ. ನೆಕ್ಸ್ಟ್, ಇದು ಅರ್ಥ ಆಯ್ತಲ್ವಾ? ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ. ಓಕೆ, ಮೊನ್ನೆ ಈ ಕ್ವಶನ್ಸ್ FDN ಅಲ್ಲಿ ಕೇಳಿದ್ದ. ಎರಡು ಪ್ರಾಣಿ ಜೀವಕೋಶಗಳ ನಡುವೆ ಒಂದು ಸಣ್ಣ ಪೊರೆ ಇರುತ್ತೆ, ಅದನ್ನ ಇಂಗ್ಲಿಷಲ್ಲಿ ಒಂದೇ ಪದ ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಅಂತ ಕರೀತಾರೆ. ಅಂತರ್ಕೋಶೀಯ ಪೊರೆ ಅಂತ ಹೇಳ್ತೀವಿ ಕನ್ನಡದೊಳಗೆ. ಎರಡು ಪ್ರಾಣಿ ಜೀವಕೋಶಗಳ ನಡುವೆ ಇರುವಂತ ಪೊರೆಗೆ ಏನಂತ ಕರೀತಾರೆ ಅನ್ನೋದು ತುಂಬಾ ಹಿಂದೆ IAS ಕೇಳಿದ. ಸೇಮ್ ಕ್ವಶನ್ಸ್ ನ ಮೊನ್ನೆ FDA ಕಾಪಿ ಮಾಡ್ಬಿಟ್ಟಿದ್ದಾನೆ. 2 ಎಕ್ಸಾಮ್ ಅಲ್ಲಿ ಇಲ್ಲಿವರೆಗೆ ಬಂದಿರೋದು. ಅನಿಮಲ್ ಸೆಲ್ ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಅನ್ನ ಡೆಸ್ಮೋಸಿಸ್ ಅಂತ ಕರೀತಾರೆ. ಪ್ರಾಣಿ ಜೀವಕೋಶದ ಅಂತರ್ಕೋಶೀಯ ಪೊರೆ ಡೆಸ್ಮೋಸಿಸ್. ಅನಿಮಲ್ ಸೆಲ್ಸ್ ಇಂಟರ್ ಸೆಲ್ಯುಲಾರ್ ಮೆಂಬ್ರೇನ್ ಡೆಸ್ಮೋಸಿಸ್. ಪ್ರಾಣಿ ಜೀವಕೋಶದ ಅಂತರ್ಕೋಶೀಯ ಪೊರೆ ಏನಂತ ಕರೀತಾರೆ? ಡೆಸ್ಮೋಸಿಸ್. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕನ್ನಡ ವರ್ಷನ್ ಅಲ್ಲೂ ಇರುತ್ತೆ ಕ್ವಶನ್ಸ್, ಇಂಗ್ಲಿಷ್ ವರ್ಷನ್ಸ್ ಅಲ್ಲೂ ಇರುತ್ತೆ. ಕನ್ನಡ ವರ್ಷನ್ ಅಲ್ಲಿ ಬರೆಯೋರು ಕನ್ನಡದಲ್ಲಿ ಓದಿದ್ರೆ ಅದು ಹೋಗ್ಬಿಡುತ್ತೆ, ಅದೆಲ್ಲ ಏನು ಅನ್ಕೊಳ್ಳೋದು ಬೇಡ. ನಮ್ಮ PSI ಶಾಂತಪ್ಪ ಕನ್ನಡದಲ್ಲೇ ಓದ್ಬಿಟ್ಟು IAS ಮಾಡಿದ್ದಾರೆ, ಆಯ್ತಲ್ಲ. ಅದನ್ನ ಕನ್ನಡದಲ್ಲಿ ಓದಿದ್ರೆ ಮಾರ್ಕ್ಸ್ ಸ್ಕೋರ್ ಕಡಿಮೆ ಆಗುತ್ತೆ, ಇದಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡವೇ ಬೇಡ. ನೀವು ಕನ್ನಡದಲ್ಲಿ ಓದಿದಾಗ ನಿಮ್ಗೆ ಅರ್ಥ ಆಗದಿದ್ರೆ ಇಂಗ್ಲೀಷಲ್ಲಿ ಇರೋದನ್ನ ಒಂದ್ಸಲ ಓದಬೇಕು, ಅರ್ಥ ಆಯ್ತಲ್ಲ. ಈಗ ಮೊನ್ನೆ FDAಗೆ ಬಂದಿದೆ ಇದು ಕ್ವಶನ್ಸ್. ಕನ್ನಡದಲ್ಲಿ ಇದು ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾನೆ? ದ ಸೆಲ್ ಮೆಂಬ್ರೇನ್ ಬಿಟ್ವೀನ್ 2 ಅನಿಮಲ್ ಸೆಲ್ಸ್ ಅಂತ ಹೇಳ್ಬಿಟ್ಟಿದ್ದಾನೆ. ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನ ಅಂತಂದ್ರೆ, ಎರಡು ಜೀವಕೋಶಗಳ ನಡುವೆ ಇರುವ ಪೊರೆಯನ್ನ ಏನಂತ ಕರೀತಾರೆ ಅಂತ ಕೇಳಿದಾನ ಅವನು. ಎರಡು ಜೀವಕೋಶ ಅಂದ್ರೆ ಅದು ಪ್ರಾಣಿದ ಸಸ್ಯದ ಅಂತ ಹೇಳಲಿಲ್ಲ ಕನ್ನಡದಲ್ಲಿ. ಇಲ್ಲೇನ್ ಮಾಡಿದ್ದಾನೆ ಇಂಗ್ಲೀಷಲ್ಲಿ? ಅನಿಮಲ್ ಸೆಲ್ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಅಲ್ಲಿ ಪ್ರಾಣಿದು ಕೊಟ್ಟಿದ್ದಾನೆ, ಸಸ್ಯದು ಕೊಟ್ಟಿದ್ದಾನೆ. ಅವಾಗ ಏನಾಯ್ತು, ನೀವು ರಾಂಗ್ ಆನ್ಸರ್ನ ಗುರ್ತಾಕ್ಬಿಡ್ತೀರಾ. ಅದಕ್ಕೋಸ್ಕರ ಕನ್ನಡದಲ್ಲಿ ಓದೋರು ಕನ್ನಡದಲ್ಲೇ ಓದಿ, ನಿಮ್ಗೆ ಅರ್ಥ ಆದ್ರೆ ನೇರವಾಗಿ ಬರೀರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇಂಗ್ಲೀಷನ್ನ ಒಂದ್ಸಲ ಓದಬೇಕು. ಯಾವುದು ಗೊಂದಲ ಬರ್ತಾ ಇದೆ ಆ ಇಂಗ್ಲೀಷನ್ನ ಓದಕ್ಕೆ ಸರೋಗುತ್ತೆ. ಇನ್ ಕೇಸ್ ಕನ್ನಡನೇ ಒಂದು ಇಂಗ್ಲೀಷೇ ಒಂದು ಅಂದ್ರೆ ಇಂಗ್ಲೀಷನ್ನ ಕರೆಕ್ಟಾಗಿ ಮಾಡ್ಕೊಂಡು ಬರೀಬೇಕು, ಇಂಗ್ಲೀಷೇ ಕರೆಕ್ಟ್ ಅಂತ ತಿಳ್ಕೊಂಡು ಬರೀಬೇಕು. ಕಾರಣ ಅಷ್ಟೇ, ಪೇಪರ್ ಸೆಟ್ಟರ್ ಎಲ್ಲ ಇಂಗ್ಲೀಷಲ್ಲಿ ಪೇಪರ್ ಸೆಟ್ ಮಾಡ್ತಾರೆ, ನಂತರ ಗೂಗಲ್ ಟ್ರಾನ್ಸ್ಲೇಟರ್ನ ಬಳಸ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿಬಿಡ್ತಾರೆ. ಮೊದಲಿಗೆ ಏನು ಮಾಡ್ತಾ ಇದ್ರು, ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾ ಇದ್ರು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ಸು ಮತ್ತೆ ವೈಸ್ ಚಾನ್ಸಲರು, ವಿಶ್ರಾಂತ ಸ್ಥಿತಿಯಲ್ಲಿರುವ ಚಾನ್ಸಲರ್ ಅಂತ ಹೇಳ್ತಾರಲ್ಲ, ಅಂದರೆ ಇದು ಡ್ಯೂಟಿ ಮುಗಿದೋಗ್ಬಿಟ್ಟಿರುತ್ತೆ ಅವ್ರದ್ದು ಯೂನಿವರ್ಸಿಟಿನಲ್ಲಿ, ಇನ್ನೇನು ಸಾಯೋಗ ಹತ್ರದಲ್ಲಿ ಇರ್ತಾರಲ್ಲ ಆ ಥರದವರು. ಓಕೆ, ಆ ಥರದವ್ರು ಸೆಟ್ ಮಾಡ್ತಾರೆ. ಈಗ ಪೇಪರ್ ಸೆಟ್ ಮಾಡ್ತಾರೆ ಯಾರು ಗೊತ್ತಾ? IAS IPS ಆಫೀಸರ್ಸು. ಅದು ಎಲ್ಲಿಯವರು ಅಂದರೆ ಉತ್ತರ ಭಾರತದವರು. ಕಾರಣ ಏನು ಅಂದರೆ, ಇಲ್ಲಿ ಕರ್ನಾಟಕದವ್ರು ಕೊಟ್ಬಿಟ್ರೆ ನೆಟ್ವರ್ಕ್ ಜಾಸ್ತಿ ಇರುತ್ತೆ. ಈಗ ರವಿಚಂದ್ರನ್ ಅವ್ರು ಬಂದರೆ ಹೆಗಲ ಮೇಲೆಲ್ಲ ಕೂತ್ಕೊಬಿಡ್ತೀರಾ ನೀವು. ಅದೇ ಒಬ್ಬ ಉತ್ತರ ಭಾರತವ್ನು ಬಂದರೆ ಕೂತ್ಕೊಳ್ತೀರಾ ಅವರು? ಅವನೇನೋ ಹೌರದ್ ಗಿವ್ರದ್ ಅಂತ ಏನೋ ಇರುತ್ತೆ ಪದ, ಆ ಪದ ಕೇಳಿದಾಗಲೇ ದೂರದಲ್ಲಿ ಇರ್ತೀರಾ. ಅದಕ್ಕೋಸ್ಕರ ನೆಟ್ವರ್ಕ್ ಕಡಿಮೆ ಇರಲಿಂದ ಉತ್ತರ ಭಾರತದವ್ರು ಕೊಟ್ಬಿಡ್ತಾರೆ. ಉತ್ತರ ಭಾರತವ್ರಿಗೆ ಕನ್ನಡ ಬರಲ್ಲ, ಅಡ್ಮಿನಿಸ್ಟ್ರೇಷನ್ ಬರೋ ಕನ್ನಡನೂ ಬರಲ್ಲ ಅವ್ರು ಕರೆಕ್ಟಾಗಿ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಪೇಪರ್ ಸೆಟ್ ಮಾಡ್ತಾರೆ, ಗೂಗಲ್ ಟ್ರಾನ್ಸ್ಲೇಟ್ ಏನು ಕೊಟ್ಟಿರುತ್ತೋ ಅದನ್ನ ಬರೆದ್ಬಿಡ್ತಾರೆ. ಆವಾಗ ಈ ಮೀನಿಂಗ್ ಹೊಟ್ಟೋಗ್ಬಿಡುತ್ತೆ. ಗೂಗಲ್ ಎಕ್ಸಾಕ್ಟಾಗಿ ಕೊಡಲ್ಲ. ಈಗ ಮೊನ್ನೆ PSI ನಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾನೆ,
SI ಯೂನಿಟ್ ಆಫ್ ಸೌಂಡ್ ಅಂತ ಕೊಟ್ಟಿದ್ದಾನೆ. ಏನು? ಡೆಸಿಬಲ್ ಅಂತ. ಕನ್ನಡದಲ್ಲಿ ಏನು ಮಾಡಿದ್ದಾನೆ? ಶಬ್ದದ SI ಘಟಕ ಏನು ಅಂತ ಕೇಳಿದ್ದಾನೆ. ಯೂನಿಟ್ ಅಂತ ಐತಲ್ಲ, ಅದನ್ನ ಘಟಕ ಅಂತ ಕೊಟ್ಬಿಡ್ತು ಕನ್ನಡದಲ್ಲಿ. ಏನು ಕೊಡ್ಬೇಕಲ್ಲ ಆಕ್ಚುಲಿ? ಮೂಲಮಾನ ಅಂತ ಕೊಡ್ಬೇಕು. ಆ ಮಾನ ಇವ್ರ ಹತ್ರ ಇಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡಿದ್ರು? ಘಟಕ ಅಂತ ಕೊಟ್ಬಿಟ್ರು. ಆ ರೀತಿನಲ್ಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ತಪ್ಪಾಗಲ್ಲ, ಕನ್ನಡದಲ್ಲಿ ತಪ್ಪಾಗ್ಬಿಡ್ತವೆ. 2011 KS ಫಿಲಿಮ್ಸ್ ಪೇಪರ್ನ ನೋಡಿದ್ರೆ 13 ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಸ್ ಇವೆ, 13 ಕ್ವಶನ್ಸ್ ಇವೆ. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲ್ಲ. ಅವ್ರು ಹೇಳೋದು ಏನು ಅಂದರೆ, ಡಿಗ್ರಿ ಆಗಿದೆ ಅಂದರೆ ಕನ್ನಡದಲ್ಲಿ ಎಷ್ಟು ಸ್ಟೆಪ್ನೆಸ್ ಇದೆಯೋ ಇಂಗ್ಲೀಷಲ್ಲೂ ಅಷ್ಟೇ ಇರಬೇಕು ಅವ್ರಿಗೆ ಅನ್ನೋದು ಅವ್ರ ವಾದ. ಅದರಿಂದ ಸಿಗಲ್ಲ, ಇಂಗ್ಲೀಷಲ್ಲಿ ಇರೋದನ್ನ ಓದಲೇಬೇಕು ಅನಿವಾರ್ಯ. ಅರ್ಥ ಆಯ್ತಲ್ಲ? ಹಾಂ, ಇವಾಗಂತಲೂ ಓದಲೇಬೇಕು. ಕರ್ನಾಟಕದಲ್ಲಿ ಪೇಪರ್ ಔಟ್ ಆಗ್ತಾ ಇರೋದ್ರಿಂದ ಈಗ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು IAS IPS ಆಫೀಸರು ಯೂಸ್ಫುಲ್ ಆಗಿ ಪೇಪರ್ ಸೆಟ್ ಮಾಡೋರು. ಅವರು ಏನಾಗ್ತಾರೆ ಅಂತ ಅಂದರೆ, ಕನ್ನಡ ಇಂಗ್ಲೀಷಲ್ಲಿ ಏನೂ ತೊಂದರೆ ಆಗಲ್ಲ, ಕನ್ನಡದಲ್ಲಿ ಈ ಥರ ತೊಂದರೆ ಆಗ್ಬಿಡುತ್ತೆ ಡ್ಯೂ ಟು ಟ್ರಾನ್ಸ್ಲೇಷನ್. ಅದರಿಂದ ನೋಡಿ ಬರೀಬೇಕು. ಇಂಗ್ಲೀಷ್ ಬರೋದನ್ನ ತಲೆಯಿಂದ ತೆಗೆದಾಕ್ಬಿಡಿ. ನೀವೆಲ್ಲ ಡಿಗ್ರಿ ಮಾಡಿದ್ದೀರಾ ತಾನೆ? ಡಿಗ್ರಿ ಮಾಡಿದ್ದೀರಾ ಅಂದರೆ ಮಿನಿಮಮ್ ಇಂಗ್ಲೀಷ್ ನಿಮ್ಮಲ್ಲಿ ಇದ್ದೇ ಇರಬೇಕು. ಇಲ್ಲಾಂದರೆ ಸೆಕೆಂಡ್ ಇಯರ್ ಇಂಗ್ಲೀಷ್ ಎಷ್ಟು ಕಷ್ಟ ಇದೆ ನೋಡಿದ್ದೀರಾ ನೀವು? ಅದನ್ನು ಪಾಸ್ ಮಾಡಿ ಬಂದಿದ್ದೀರಾ ಅಂದರೆ ಇದೆ. ಯಾಕೆ ಫ್ಲೂಯೆನ್ಸಿ ಬರ್ತಾ ಇಲ್ಲ ಅಂದರೆ ಡೇ ಟು ಡೇನಲ್ಲಿ ಮಾತಾಡಲಿಲ್ಲ. ಯಾವುದನ್ನ ಮಾತೃಭಾಷೆ ಅಂತ ಕರಿತೀವಿ? ಕನ್ನಡ ಅಲ್ಲ. ನಮ್ಮ ಕನ್ನಡ, ತೆಲುಗು, ತಮಿಳು ಹಂಗಾಗುತ್ತೆ. ಯಾವ ಭಾಷೆಯಲ್ಲಿ ನಿಮಗೆ ಕನಸು ಬರುತ್ತೋ ಅದು ನಿಮ್ಮ ಮಾತೃಭಾಷೆ. ಇಲ್ಲಿವರೆಗೆ ನೀವು ಕನಸು ಕಂಡಿರೋದೆಲ್ಲ ಕನ್ನಡದಲ್ಲೇ ಕಂಡಿದ್ದೀರಾ ತಾನೆ? ಒಂದು ಪದ ಇಂಗ್ಲೀಷ್ ಏನೋ ಬಂದಿರ್ಬೋದು, ಗೆಟ್ ಔಟು, ಗೆಟ್ ಲಾಸ್ಟು, ಈ ಥರದ್ದು ಯಾವುದೋ ಒಂದು. ಪೂರ್ತಿ ಇಂಗ್ಲೀಷಲ್ಲಿ ಬಂದಿದೆಯಾ? ಓಕೆ, ಮನೆಯಲ್ಲಿ ಇಂಗ್ಲೀಷ್ ಬಳಸ್ತಾ ಇದ್ರೆ ಬಂದಿದೆ ಅಂತ ಅನ್ಕೊಳ್ಳೋಣ. ಚೈನಾ ಲ್ಯಾಂಗ್ವೇಜಲ್ಲಿ ನೀವು ಯಾವ ಥರ ಕನಸು ಕಂಡಿದ್ದೀರಾ? ಸಾಧ್ಯನೇ ಇಲ್ಲ. ಕಾರಣ ಚೈನಾ ಲ್ಯಾಂಗ್ವೇಜೇ ಬರಲ್ಲ, ಕನಸು ಬರೋಕ್ಕೆ ಸಾಧ್ಯತೆನೇ ಇಲ್ಲ. ಹೌದಾನೆ? ಯಾವುದು ಕನಸಿನ ಭಾಷೆ ಇರುತ್ತೋ ಅದನ್ನ ಮಾತೃಭಾಷೆ ಅಂತ ಕರಿತೀವಿ. ಮಾತೃಭಾಷೆ ಎಷ್ಟಿಗೆ ಅನುಭವ ಕೊಡುತ್ತೆ? ಓದಿ ಟೆಕ್ನಿಕಲ್ ಟರ್ಮ್ನ ಇಂಗ್ಲೀಷಲ್ಲಿ ತಿಳ್ಕೊಂಡಿರಬೇಕು. ಯಾವುದೋ ಒಂದು ಕನ್ನಡ, ಇದೊಂದು ಸರ್ವೆ ಮಾಡಿದ್ದಾರೆ. ಡೇ ಟೈಮ್ನಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬಳಸುವಂಥ ಜಿಲ್ಲೆ, ಡೇ ಟೈಮ್ನಲ್ಲಿ, ಬೆಳಗಿನ ಟೈಮ್ನಲ್ಲಿ ಹಾಸನ. ಡೇ ಟೈಮ್ನಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬಳಸುವಂಥ ಜಿಲ್ಲೆ ಹಾಸನ. ಸಾಯಂಕಾಲದ ವೇಳೆಯಲ್ಲಿ ಅತಿ ಹೆಚ್ಚು ಇಂಗ್ಲೀಷನ್ನು ಬಳಸುವಂಥ ಜಿಲ್ಲೆ ಮಂಡ್ಯ. 5 ಗಂಟೆ ಮೇಲೆ ಎಲ್ಲರೂ ಇಂಗ್ಲೀಷೇ. ಅಕ್ಷರ ಜ್ಞಾನ ಇಲ್ದಿರೋರೇ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂದರೆ ಡಸ್ ಪುಸ್ ಅಂತ. ಇನ್ನು ನಿಮ್ಗೆ ಬರದೇ ಬರುತ್ತೆ ತಾನೆ? ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮಿನಿಮಮ್ ಅಷ್ಟು ಇಂಗ್ಲೀಷ್ ಇದ್ರೂ ಸಾಕು. ಯಾವುದೋ ಒಂದು ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಮಾಸ್ಟರ್ದು ಕನಸು ಏನಿತ್ತಂತೆ ಅಂದರೆ, ಕಾನ್ವೆಂಟ್ ಥರ ನಮ್ಮ ಮಕ್ಳುಗಳು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಆಸೆ ಇತ್ತಂತೆ. ಅದರಿಂದ ಒಂದು ಕಂಡೀಷನ್ ಮಾಡಿದ್ರಂತೆ, ಅವ್ರ ಕ್ಲಾಸಲ್ಲಿ ಯಾರೇ ಮಾತಾಡಿದ್ರು ಇಂಗ್ಲೀಷಲ್ಲಿ ಮಾತಾಡಬೇಕಂತೆ. ಮಕ್ಳುಗಳು ಇಂಗ್ಲೀಷ್ ಒಂದು ಸ್ಟೈಲಿಶ್ ಲ್ಯಾಂಗ್ವೇಜ್, ತುಂಬ ಇಷ್ಟ ಆಗುತ್ತೆ ಇಂಗ್ಲೀಷ್ ಮಾತಾಡೋದಕ್ಕೆ. ಮಕ್ಕಳನ್ನು ಸ್ಟೈಲಿಶ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಏನಾದ್ರು ತಪ್ಪಿದ್ರೆ ಹೇಳ್ಕೊಡ್ತಾ ಇದ್ರು ಮಾಸ್ಟ್ರು. ಇಲ್ಲಿ ಇස්සಲ್ಲ, ಇಲ್ಲಿ ಆರು, ಇಲ್ಲಿ ಆರಲ್ಲ ವರ್ರು, ಇಲ್ಲಿ ಇස්සಲ್ಲ ವಾಸು, ಅದೆಲ್ಲ ಹೇಳ್ಕೊಡ್ತಾ ಇದ್ರು. ಮಾಸ್ಟ್ರು ಪಾಸಿಟಿವ್ ಅವರಿಂದ ಮಕ್ಕಳನ್ನು ಬಳಸೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಮಾಸ್ಟ್ರದು ಮನೆ ಸ್ಕೂಲ್ ಪಕ್ಕದಲ್ಲೇ ಇತ್ತು. ಒಂದು ವೇಸ್ಟ್ ಪ್ಲೇಸಲ್ಲಿ ಒಂದು ಪಪಾಯ ಗಿಡ ನೆಟ್ಟಿದ್ರು. ಪಪಾಯ ಹಣ್ಣು ಬಿಟ್ಟಿತ್ತು. ರಾಮ ಅನ್ನುವಂಥ ಒಂದು ಹುಡುಗ ಸಾಯಂಕಾಲದ ವೇಳೆ ಕದ್ದು ಆ ಪಪಾಯ ಹಣ್ಣನ್ನು ತೆಗೆದುಕೊಂಡು ಬೇಲಿ ದಾಟು ಹೋಗೋಷ್ಟೊಳಗೆ ಲಕ್ಷ್ಮಣ ಅನ್ನೋ ಹುಡುಗನಿಗೆ ತಗಲಾಕೋಗ್ಬಿಟ್ಟ. ಈಗ ಲಕ್ಷ್ಮಣ ಅನ್ನೋ ಹುಡುಗ ಏನು ಮಾಡಬೇಕು? ಕಂಪ್ಲೇಂಟ್ ಮಾಡಬೇಕು. ಏನ್ರಲ್ಲಿ ಕಂಪ್ಲೇಂಟ್ ಮಾಡಬೇಕು? ಇಂಗ್ಲೀಷಲ್ಲಿ ಮಾಡಬೇಕು. ಒಂದು ಸೆಂಟೆನ್ಸ್ ಅಂದ್ರೆ ಗಿವ್ ಮಿ ಆ ಟೇಕ್ ಅಂತ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತಿರಲ್ಲ, ಹಂಗೆ ಮಾತಾಡ್ಬಿಡ್ಬೋದಿತ್ತು. ಇದೊಂದು ಕಂಪ್ಲೇಂಟ್ ಲಿಸ್ಟು. ಆದರೂ ಮರ್ಯಾದೆ ಬಿಟ್ಟು ಹೇಳಿದಂತೆ ಅವನ ಕ್ಲಾಸಲ್ಲಿ, ಮಾಸ್ಟರ್ ಎಕ್ಸ್ಟರ್ಡ್ ಇನ್ ಯುವರ್ ಇತ್ತಲ್, ರಾಮ ಹತ್ತಿರದ ಟ್ರೀ ಕಿತ್ತಡ್ ದಿ ಫ್ರೂಟ್ ಅಂತ. ಅವನು ಇಂಗ್ಲೀಷ್ ಹೆಂಗಾರ ಹಾಳಾಗೋಗ್ಲಿ, ಗ್ರಾಮರ್ ಹೆಂಗಾರ ಹಾಳಾಗೋಗ್ಲಿ, ಅವ್ನು ಹೇಳ್ದು ಅರ್ಥ ಆಯ್ತಾ ನಿಮಗೆ? ಈ ಲೆವೆಲ್ಗೆ ಅರ್ಥ ಆದ್ರೆ ಸಾಕಲ್ವ ಅದು? ಅದರಿಂದ ಹಂಗೆ ಮಾಡಿ. ಕನ್ನಡ ಓದಿದಾಗ 80% ಅರ್ಥ ಆಯಿತು, 20% ಗೊಂದಲ ಇರೋದನ್ನ ಇಂಗ್ಲೀಷ್ ಕರೆಕ್ಟ್ ಮಾಡುತ್ತೆ. ಹಂಗೆ ಮಾಡಲಿಲ್ಲ ಅಂದ್ರೆ ಹಿಂಗಾರು ಆಗುತ್ತೆ. ಓಕೆ, ಅದರಿಂದ ನೀವು ನೋಡ್ಬಿಟ್ಟು ಇಂಗ್ಲೀಷ್ ಬರಲ್ಲ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಡ್ಬೇಕು. ಎರಡು ಪ್ರಾಣಿ ಜೀವಕೋಶಗಳ ನಡುವೆ ಇರುವಂಥ ಪೊರೆಯನ್ನು ಏನಂತ ಕರೀತಾರೆ? ಡೆಸ್ಮೋಸಿಸ್. ಅದೇ ತರ ಇಂಟರ್ಸೆಲ್ಯುಲಾರ್ ಮೆಂಬ್ರೇನ್ ಬಿಟ್ವೀನ್ ಪ್ಲಾಂಟ್ ಸೆಲ್, ಸಸ್ಯ ಜೀವಕೋಶಗಳ ನಡುವೆ ಇರುವಂತಹ ಎರಡು ಪೊರೆಯನ್ನ ಪ್ಲಾಸ್ಮೋಡೆಸ್ಮೋಸಿಸ್ ಅಂತ ಕರೀತಾರೆ. ಪ್ಲಾಂಟ್ಸ್ ಸೆಲ್ ಇಂಟರ್ಸೆಲ್ಯುಲಾರ್ ಮೆಂಬ್ರೇನ್ ಪ್ಲಾಸ್ಮೋಡೆಸ್ಮೋಸಿಸ್. ಸಸ್ಯ ಜೀವಕೋಶದ ಅಂತರ್ಕೋಶೀಯ ಪೊರೆ ಪ್ಲಾಸ್ಮೋಡೆಸ್ಮೋಸಿಸ್. ಪ್ಲಾಸ್ಮೋಡೆಸ್ಮೋಸಿಸ್. ಇಂಟರ್ಸೆಲ್ಯುಲಾರ್ ಮೆಂಬ್ರೇನ್ ಅಂದ್ರೆ ಏನು ಗೊತ್ತಾ? ಬೆಲೂನ್ಗಳನ್ನು ಓದೋದು ಗುಡ್ಡೆ ಹಾಕ್ಬಿಟ್ರೆ ಒಂದು ಬೆಲೂನ್ಗೂ ಇನ್ನೊಂದು ಬೆಲೂನ್ ನಡುವೆ ಸ್ಪೇಸ್ ಇರುತ್ತಲ್ಲ, ಆ ಥರ ಜಾಗ. ಸೆಲ್ ಒಳಗಡೆ ಇಲ್ಲ, ಸೆಲ್ನ ಹೊರಭಾಗದಲ್ಲಿ. ಆಯ್ತಲ್ಲ, ಅದು ಇದು ತಲೆ ಇರಬೇಕು. ಸೆಲ್ ಮೆಂಬ್ರೇನ್ ಬಗ್ಗೆ 3
ಪ್ರೋಸೆಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಒಂದು ಡಿಫ್ಯೂಸನ್ ಕೇಳಿದೀರಾ? ಡಿಫ್ಯೂಸನ್ ವಿಸರಣೆ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಮುಂದೆ ಓದೋಣ. ಎರಡನೇದು ಆಸ್ಮೋಸಿಸ್, ಇವು ಮೂರನ್ನ ಬರ್ಕೊಂಬಿಡಿ ಹಂಗೇನೆ. ಆಸ್ಮೋಸಿಸ್, ವಿಸರಣೆ, ಅಭಿಸರಣೆ ಅಂತ ಹೇಳ್ತಾರೆ, ಕೇಳಿದಿರಲ್ಲ? ಕನ್ನಡದಲ್ಲಿ ಅಭಿಸರಣೆ, ಇಂಗ್ಲಿಷ್ ಅಲ್ಲಿ ಆಸ್ಮೋಸಿಸ್. PC ಬಂದಿದೆ, ಕನ್ನಡದಲ್ಲೂ ಕೂಡ ಆಸ್ಮೋಸಿಸ್ ಅಂತಾನೆ ಬರ್ದಿದ್ದಾನೆ. ಅಂದ್ರೆ ಅರ್ಥ ಏನು? ಇಂಗ್ಲಿಷ್ ಪದ ಗೊತ್ತಿರಬೇಕು ಅಂತ ಅರ್ಥ. ಆಕ್ಟಿವ್ ಅಬ್ಸಾರ್ಪ್ಷನ್, ಆಕ್ಟಿವ್ ಅಬ್ಸಾರ್ಪ್ಷನ್ ಕ್ರಿಯಾತ್ಮಕ ಹೀರುವಿಕೆ. ಆಕ್ಟಿವ್ ಅಬ್ಸಾರ್ಪ್ಷನ್ ಕ್ರಿಯಾತ್ಮಕ ಹೀರುವಿಕೆ. ಸೆಲ್ ಮೆಂಬ್ರೇನ್ ಅಂದ್ರೆ ಒಂದೇ ಕ್ವಶನ್ಸ್ ಇದ್ರ ಮೇಲೆ, 3 ಕ್ವಶನ್ಸ್ ಇದ್ರ ಮೇಲೆ ಬಂದಿರೋವು. ಸೆಲ್ ಮೆಂಬ್ರೇನ್ ಯಾವ ರೀತಿ ಆಕ್ಟ್ ಮಾಡುತ್ತೆ, ಕೆಲಸ ಮಾಡುತ್ತೆ ಅಂತ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. 2 ಪ್ರಾಣಿ ಜೀವಕೋಶಗಳ ನಡುವೆ ಇರುವಂತಹ ಇಂಟರ್ಸೆಲ್ಯುಲರ್ ಮೆಂಬ್ರೇನ್ ಡೆಸ್ಮೋಸಿಸ್. 2 ಸಸ್ಯ ಜೀವಕೋಶಗಳ ನಡುವೆ ಇರುವಂತಹ ಇಂಟರ್ಸೆಲ್ಯುಲರ್ ಮೆಂಬ್ರೇನ್ ಪ್ಲಾಸ್ಮೋಡೆಸ್ಮೋಸಿಸ್. ಇವು 3 ಕ್ವಶನ್ಸ್ ಬಂದಿರೋ ಅಲ್ಲಿ. ಆದ್ರೆ ಇವ್ರ ಮೇಲೆ ಬೇಕಾದಷ್ಟು ಕ್ವಶನ್ಸ್ ಬಂದಿವೆ. ಇವು ಬೇಕು, ಇವ್ ಓದೋಣ ಒಂದೊಂದಾಗೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮೊದಲನೇದು ಯಾವುದು? ಡಿಫ್ಯೂಸನ್. ಇದನ್ನ ಯಾವ್ದ್ರ ಅಂಡರ್ನಲ್ಲಿ ಓದ್ತಾ ಇದೀವಿ ನಾವು? ಸೆಲ್ ಮೆಂಬ್ರೇನ್ ಅಂಡರ್ನಲ್ಲಿ ಓದ್ತಾ ಇದೀವಿ. ಡಿಫ್ಯೂಸನ್ ವಿಸರಣೆ. ಇಲ್ಲೊಂದು ಗಂಧದ ಕಡ್ಡಿ ಏನನ್ನ ಹಸಿದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ ಕೂಡ ಸ್ಮೆಲ್ ಸಿಗುತ್ತೆ. ಹೆಂಗ್ ಸಿಕ್ತು? ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಅಣುಗಳು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸುವಂತ ಕ್ರಿಯೆಗೆ ನಾವೆಂತ ಕರಿತೀವಿ? ವಿಸರಣೆ. ಓಕೆ, ಬರ್ಕೋಬೋದಲ್ವಾ ಡೆಫಿನೇಷನ್? ಬರ್ಕೊಳ್ಳಿ. ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಆರ್ ಕಾಲ್ಡ್ ಡಿಫ್ಯೂಸನ್. ಅಣುಗಳು ಹೆಚ್ಚು ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಪ್ರಸರಿಸುವುದಕ್ಕೆ ವಿಸರಣೆ ಎನ್ನುತ್ತಾರೆ. ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಆರ್ ಕಾಲ್ಡ್ ಡಿಫ್ಯೂಸನ್. ಕ್ಲಿಯರ್? ಏನು ಡೌಟ್ ಇಲ್ಲ ಇದು? ಓಕೆ. ಡಿಫ್ಯೂಸನ್ ಎಂತ ಪ್ರೋಸೆಸ್ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ ನೋಡಿ. ಇದೊಂದು ಕ್ವಶನ್ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. 2 ಪ್ರೋಸೆಸ್ ಇರೋದು, ಒಂದು ಫಿಸಿಕಲ್ ಪ್ರೋಸೆಸ್, ಇನ್ನೊಂದು ಕೆಮಿಕಲ್ ಪ್ರೋಸೆಸ್. ಫಿಸಿಕಲ್ ಪ್ರೋಸೆಸ್ ಅಂದ್ರೆ ಏನು ಅಂದ್ರೆ ಟೆಂಪ್ರರಿ. ಕೆಮಿಕಲ್ ಪ್ರೋಸೆಸ್ ಅಂದ್ರೆ ಏನು? ಪರ್ಮನೆಂಟ್ ಚೇಂಜಸ್. ಫಿಸಿಕಲ್ ಪ್ರೋಸೆಸ್ ಅಂದ್ರೆ ಮತ್ತೆ ಆ ವಸ್ತುವನ್ನ ಪಡಿಬಹುದು. ಕೆಮಿಕಲ್ ಪ್ರೋಸೆಸ್ ಅಂದ್ರೆ ಮತ್ತೆ ಆ ವಸ್ತುವನ್ನ ಪಡಿಕಾಗಲ್ಲ. ಈಗ ಒಂದು ಪೇಪರ್ನ ಹಿಂಗ್ ಮಡ್ಚ್ಬಿಟ್ಟೆ, ಫಿಸಿಕಲ್ ಪ್ರೋಸೆಸ್ ಅಷ್ಟೇ ಅದು. ಅದೇ ಪೇಪರ್ನ ಸುಟ್ಟಾಕ್ಬಿಟ್ಟೆ, ಕೆಮಿಕಲ್ ಪ್ರೋಸೆಸ್. ಮತ್ತೆ ಸಿಗುತ್ತಾ ನನ್ನ ಪೇಪರು? ಇಲ್ಲ. ಹಿಂಗ್ ಮಡ್ಚ್ಬಿಟ್ಟು ನಾನು ಸ್ವಲ್ಪ ನೀಟ್ ಮಾಡ್ಕೊಂಡ್ರೆ ಮತ್ತೆ ಸಿಗುತ್ತೆ ನನಗೆ. ಓಕೆ, 2 ತಲೆಯಲ್ಲಿ ಇಟ್ಕೊಳ್ಳಿ. ತಾತ್ಕಾಲಿಕವಾದ್ರೆ ಭೌತ ಕ್ರಿಯೆ, ಶಾಶ್ವತವಾಗಾದ್ರೆ ಕೆಮಿಕಲ್ ಪ್ರೋಸೆಸ್. ಭೌತ ಕ್ರಿಯೆಯಲ್ಲಿ ವಸ್ತುವನ್ನ ಮತ್ತೆ ಪಡಿಬಹುದು, ಇದ್ರೊಳಗೆ ವಸ್ತುವನ್ನ ಮತ್ತೆ ಪಡೆಯೋದಕ್ಕೆ ಆಗಲ್ಲ. ಇದನ್ನ ಹೆಂಗ್ ಕೊಡ್ತಾನೆ ಗೊತ್ತಾ? ಬಟ್ಟೆ ಒಣಗಿಸುವುದು ಎಂತ ಕ್ರಿಯೆ, ರೈಸ್ ಹಾಕಿ ಅಡಿಗೆ ಮಾಡೋದು ಎಂತ ಕ್ರಿಯೆ, ಜೀರ್ಣಕ್ರಿಯೆ ಎಂತ ಕ್ರಿಯೆ, ಕಬ್ಬಣ ತುಕ್ಕಿಡೋದು ಎಂತ ಕ್ರಿಯೆ, ಈ ತರ ಕೊಟ್ಬಿಡ್ತಾನೆ. ಇಷ್ಟೇ ಲಾಜಿಕ್ ತಲೆಯಲ್ಲಿ ಇಟ್ಕೋಬೇಕು. ಅದು ಟೆಂಪ್ರರಿ ಚೇಂಜ್ ಆಗಿದ್ರೆ ಫಿಸಿಕಲ್, ಪರ್ಮನೆಂಟ್ ಚೇಂಜ್ ಆಗಿದ್ರೆ ಕೆಮಿಕಲ್. ವಸ್ತು ಮತ್ತೆ ಪಡಿಬೋದು ಅದನ್ನೇ ಅಂತ ಅಂದ್ರೆ, ಏನು ತೊಂದರೆ ಇಲ್ದಂಗೆ ಪಡಿಬೋದು ಅಂದ್ರೆ ಫಿಸಿಕಲ್, ಪಡೆಯೋದಕ್ಕೆ ಆಗೋದೇ ಇಲ್ಲ ಅಂದ್ರೆ ಕೆಮಿಕಲ್. ಏನು ತಲೆ ಕೆಡಿಸ್ಕೊಬೇಡಿ, ಇರೋದೊಂದು ತಲೆ, ಒಂದೊಂದಿರೋದನ್ನ ಕೇರ್ಫುಲ್ ಆಗಿ ಬಳಸಬೇಕು. ಇಟ್ ಈಸ್ ಫಿಸಿಕಲ್ ಪ್ರೋಸೆಸ್. ಇದೊಂದು ಭೌತಿಕ ಕ್ರಿಯೆ. ಇದು ಭೌತಿಕ ಕ್ರಿಯೆ, ಭೌತ ಕ್ರಿಯೆ ಅಥವಾ ಭೌತಿಕ ಕ್ರಿಯೆ ಯಾವ್ದಾದ್ರು ಬರ್ಕೊಳ್ಳಿ. ಭೌತ ಕ್ರಿಯೆ, ಇಟ್ ಈಸ್ ಫಿಸಿಕಲ್ ಪ್ರೋಸೆಸ್ ಇದು. ಈಗ ಎಷ್ಟು ಅಣುಗಳು ಚೆದ್ರಾಗಿದ್ದೋ ಅವನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ರೆ ಅಲ್ಲಿಗೆ ಇದೆ, ಏನು ತೊಂದರೆ ಇಲ್ಲ ಅಲ್ವಾ? ಇಟ್ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಇದು ಘನ, ದ್ರವ, ಅನಿಲಗಳಲ್ಲಿ ಜರುಗುತ್ತದೆ. ಘನ, ದ್ರವ, ಅನಿಲಗಳಲ್ಲಿ ಜರುಗುತ್ತದೆ. ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಲ್ಲಿ ನಡೆಯುತ್ತೆ. ಕೆಲವು ಬುಕ್ಗಳಲ್ಲಿ ಲಿಕ್ವಿಡ್ ಅಂಡ್ ಗ್ಯಾಸಸ್ ಓನ್ಲಿ ಅಂತ ಕೊಟ್ಟಿರ್ತಾನೆ, ತಪ್ಪದ ಆಕ್ಚುಲಿ. ಸಾಲಿಡ್ ಹೆಂಗೆ ಅಂತ ಅಪ್ಲಿಕೇಶನ್ ಬಂದಾಗ ಹೇಳ್ತೀನಿ ನಾನು. ಶಕ್ತಿ ವ್ಯಯವಾಗುವುದಿಲ್ಲ, ವೆರಿ ಇಂಪಾರ್ಟೆಂಟ್. ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ. ಶಕ್ತಿ ವ್ಯಯವಾಗುವುದಿಲ್ಲ ಅಥವಾ ಶಕ್ತಿಯ ಅವಶ್ಯಕತೆ ಇಲ್ಲ. ಓಕೆ,
ಇಲ್ಲಿಂದ ಅಣುಗಳನ್ನ ತೆಳ್ಳೋದಕ್ಕೆ ಯಾವ್ದಾದ್ರು ಒಂದು ಎನರ್ಜಿ ಬೇಕಾಗಿತ್ತಾ? ಅವಾಗ ಇದಾವೆ ಓದೋ ತಾನೆ. ಓಕೆ, ಶಕ್ತಿ ಬೇಕಾಗಿಲ್ಲ ಇದಕ್ಕೆ. ಇಷ್ಟು ಫಿಸಿಕಲ್ ಆಯ್ತು. ಆದ್ರೆ ನಿಮ್ಗೆ ಕ್ವಶನ್ಸ್ ಕೊಡೋದು ಅವನು ಎಲ್ಲಿ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಕ್ವಶನ್ಸ್ ಕೊಡೋದು. ಅನ್ವಯಗಳು ಅಂತ ಬೇಕಾದ್ರೆ ಹಾಕೊಳ್ಳಿ, ಅಪ್ಲಿಕೇಶನ್ಸ್, ಅನ್ವಯಗಳು. ಒಂದ್ ಪೇಪರ್ ಮೇಲೆ ಎಣ್ಣೆ ಡ್ರಾಪ್ ಹಾಕಿದ್ರೆ ಎಣ್ಣೆ ಡ್ರಾಪ್ ಹಿಂಗಿದ್ದು ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ತಾನೆ. ಹಾಗಾದ್ರೆ ಎಂತ ಕ್ರಿಯೆ ಅದು? ಸ್ಪ್ರೆಡಿಂಗ್ ಆಫ್ ಆಯಿಲ್ಸ್ ಎಂತ ಕ್ರಿಯೆ? ಡಿಫ್ಯೂಷನ್ ಅಂತ ಬರೀಬೋದಲ್ವಾ? ಓಕೆ, ಒಂದು ಅಪ್ಲಿಕೇಶನ್ ಬರ್ಕೊಳ್ಳಿ, ಸ್ಪ್ರೆಡಿಂಗ್ ಆಫ್ ಆಯಿಲ್ಸ್. ಅವ್ನ ಬಟ್ಟೆ ಮೇಲೆ ಬರಲಿ, ಪೇಪರ್ ಮೇಲೆ ಬರಲಿ, ಎಲ್ಲರೂ ಬರಲಿ. ಸ್ಪ್ರೆಡಿಂಗ್ ಆಫ್ ಆಯಿಲ್ಸ್, ಇಂಕ್, ಈ ತರದವನ್ನ ಕೊಡ್ತಾನೆ. ನಿಮ್ಗೆ ಗೊತ್ತಿದೆ, ಅಷ್ಟೊಂದ ಏನೋ ಒಂದು ಸ್ವಲ್ಪ ಬಿಟ್ಟೋಯ್ತು ಬಟ್ಟೆ ಮೇಲೆ ಅಂದ್ರೆ ಒಂದು ಚುಕ್ಕೆ ತರ ಇದೆ, ಬಿಟ್ಬಿಟ್ಟು ನೆಗ್ಲೆಕ್ಟ್ ಆಗಿ ಮಾಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ದೊಡ್ಡದಾಗ್ಬಿಟ್ಟಿರುತ್ತೆ. ನೋಡಿದಿರಲ್ಲ, ಹಂಗೆ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಡಿಫ್ಯೂಸನ್ ಇದು. ನೆಕ್ಸ್ಟ್, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಒಂದು ಅರಳಿದೆ, KMnO4 ಅಂತ ಕರಿತೀವಿ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ನೀರ್ಗೆ ಹಾಕ್ಬಿಟ್ರೆ, ಇದನ್ನ UPSC ಕೇಳಿದಾನೆ. ಒಂದು ಬೀಕರ್ ನಲ್ಲಿ ನೀರು ತೆಗೆದುಕೊಂಡು ಎರಡೆರಡು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿದ್ರೆ ಒಂದು 5 ನಿಮಿಷ ಬಿಟ್ಬಿಟ್ರೆ ಎಂಟೈರ್ ಬೀಕರ್ ನೀರು ನೀಲಿ ಕಲರ್ಗೆ, ಬ್ಲೂಯಿಸ್ ಕಲರ್ಗೆ ಬಂದ್ಬಿಡತ್ತೆ. ಅಂದ್ರೆ ಸಾಲಿಡ್ ಕರಗ್ತು. ಕರಗಾದ್ಮೇಲೆ ಅಣುಗಳು ಏನಾಯ್ತು? ಹೆಚ್ಚಿಗೆ ಕಡೆಯಿಂದ ಕಡಿಮೆ ಕಡೆಗೆ ಚಲಿಸ್ತು. ಇಲ್ಲಾದದು ಡಿಫ್ಯೂಸ್ ಅಂತಾನೆ. ವಾಟರ್ ವಿತ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಬರ್ಕೊಂಡು ಸಾಕು. ನೀರು ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ನೀರು ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ವಾಟರ್ ವಿತ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ನೀರು ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ವಾಟರ್ ವಿತ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಲಾಸ್ಟ್ ಟೈಮ್ ಪಂಚಾಯತ್ ಎಕ್ಸಾಮ್ಗೆ ಈ ಕ್ವಶನ್ಸ್ ಬಂದಿತ್ತು. ಒಂದು ಕೊಠಡಿಯಲ್ಲಿ ಸೆಂಟ್ ಬಾಟ್ಲ್ ಅನ್ನು ಓಪನ್ ಮಾಡಿದ್ರೆ ಸೆಂಟ್ ಪ್ರಸರಿಸುವ ಕ್ರಿಯೆ ಯಾವುದು ಅಂತ. ಸ್ಪ್ರೆಡಿಂಗ್ ಆಫ್ ಪರ್ಫ್ಯೂಮ್ಸ್. ಅವನ್ ಕೊಠಡಿನಾರು ಮಾಡ್ಕೊಳ್ಳಿ, ಎಲ್ಲಾರು ಮಾಡ್ಕೊಳ್ಳಿ. ಸ್ಪ್ರೆಡಿಂಗ್ ಆಫ್ ಪರ್ಫ್ಯೂಮ್ಸ್. ಸುಗಂಧ ದ್ರವ್ಯ ಪ್ರಸರಿಸುವುದು, ಸುಗಂಧ ದ್ರವ್ಯ ಪ್ರಸರಿಸುವುದು. ರೈಲಿನಲ್ಲಿ ಟೀ ತೆಗೆದುಕೊಂಡ್ರೆ ಒಂದು ಟೀ ಬ್ಯಾಗ್ ಕೊಟ್ಟಿರ್ತಾರೆ. ನೀವು ಹಿಂಗ್ ಇದನ್ನ ಮಾಡ್ತಾ ಇದ್ರೆ ಟೀ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ತಾನೆ. ಸ್ಪ್ರೆಡಿಂಗ್ ಆಫ್ ಟೀ, ಸ್ಪ್ರೆಡಿಂಗ್ ಆಫ್ ಟೀ ಅಂತ ಬರ್ಕೊಳ್ಳಿ. ಅದು ಕಲರ್ ಆರು ಕೊಡ್ಲಿ, ಟೇಸ್ಟ್ ಆರು ಕೊಡ್ಲಿ, ಏನಾರು ಕೊಡ್ಲಿ. ಸ್ಪ್ರೆಡಿಂಗ್ ಆಫ್ ಟೀ, ಟೀ ಬ್ಯಾಗ್ಸ್ ಅಂತ ಹಾಕೊಳ್ಳಿ. ಸ್ಪ್ರೆಡಿಂಗ್ ಆಫ್ ಟೀ ಬ್ಯಾಗ್ಸ್. ಟೀ ಚೀಲದಲ್ಲಿ ಪ್ರಸರಿಸೋದು, ಟೀ ಚೀಲದಿಂದ ಪ್ರಸರಿಸೋದು. ಹೆಂಗಾರು ಬರ್ಕೊಳ್ಳಿ, ಅರ್ಥ ಆಯ್ತು ಸರಿ. ಟೀ ಬ್ಯಾಗ್ಸ್. ಸಾಲ್ಯುಬಲ್ ಸಾಲ್ಟ್ ಅಂಡ್ ವಾಟರ್, ಸಾಲ್ಯುಬಲ್ ಸಾಲ್ಟ್ ಅಂಡ್ ವಾಟರ್, ಸಾಲ್ಟ್ ಅಂಡ್ ಶುಗರ್, ಸಾಲ್ಟ್ ಅಂಡ್ ಶುಗರ್. ಉಪ್ಪು ಮತ್ತು ಸಕ್ಕರೆ ವಿಲೀನಗೊಳ್ಳುವುದು, ಉಪ್ಪು ಮತ್ತು ಸಕ್ಕರೆ ವಿಲೀನಗೊಳ್ಳುವುದು. ಸಾಂಬಾರ್ ಟೇಸ್ಟ್ ಮಾಡ್ಬೇಕಾದ್ರೆ ಯಾವ ಸಾಂಬಾರ್ ತೆಗೆದುಕೊಂಡ್ರು ಒಂದೇ ತಾನೆ. ತಳಭಾಗದಲ್ಲಿ ಇಟ್ಕೊಂಡ್ರೆ ಉಪ್ಪು ಜಾಸ್ತಿ, ಮೇಲ್ಭಾಗದಲ್ಲಿ ಕಡಿಮೆ, ಹಂಗೇನಾರು ಆಗಿರ್ತಾ? ಕರಗಿದೆ ಅಂದ್ರೆ ಯೂನಿಫಾರ್ಮ್ ಆಗಿರುತ್ತೆ ಅಂತ ಅರ್ಥ ಅದು. ಓಕೆ, ಇನ್ನು ಎರಡನ್ನ ಕನ್ಫ್ಯೂಷನ್ ಮಾಡ್ತಾನೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬರ್ಕೊಳ್ಳೋಣ. ಎಣ್ಣೆ ದೀಪ, ಆಯಿಲ್ ಕ್ಯಾಂಡಲ್ ಎಲ್ಲಿವರೆಗೂ ಉರಿಯುತ್ತೆ? ಬತ್ತಿ ದೀಪ ಎಲ್ಲಿವರೆಗೂ ಉರಿಯುತ್ತೆ? ಎಣ್ಣೆ ಇರೋವರೆಗೂ ಉರಿಯುತ್ತೆ. ನಾವು ಆರಿಸೋವರೆಗೂ ಅಂತ ಹೇಳ್ಬಾರ್ದು, ಹೊರಗಬರಬಾರ್ದು. ಇದ್ರೊಳಗೆ ಎರಡು ಕ್ವಶನ್ಸ್ ಕೇಳ್ತಾನೆ. ಎಣ್ಣೆ ಬತ್ತಿ ಹತ್ರಕ್ಕೆ ಬಂದಂತ ಕ್ರಿಯೆ ಯಾವುದು ಅಂದ್ರೆ ಡಿಫ್ಯೂಷನ್, ಹೆಚ್ಚಿಗೆಯಿಂದ ಕಡಿಮೆ ಕಡೆಗೆ ಬರುತ್ತೆ. ಬತ್ತಿ ಒಳಗಡೆ ಎಣ್ಣೆ ಚಲಿಸುವಂತ ಕ್ರಿಯೆ ಯಾವುದು ಅಂತ ಕೇಳ್ತಾನೆ, ಕೆಪಿಲರಿ ಆಕ್ಷನ್, ಲೋಮನಾಳ ಕ್ರಿಯೆ. ಎರಡು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅರ್ಥ ಆಯ್ತಲ್ವ? ಈಗ ಒಂದು ಸಣ್ಣ ನಾಳದ ಮೂಲಕ ಲಿಕ್ವಿಡ್ ಗ್ರಾವಿಟೇಷನ್ಗೆ ಎಗೇನೆಸ್ಟ್ ಆಗಿ ಮೂವ್ ಆದ್ರೆ ಅದನ್ನ ಕೆಪಿಲರಿ ಆಕ್ಷನ್ ಅಂತ ಕರೀತಾರೆ ಕನ್ನಡದೊಳಗೆ, ಸಾರಿ ಇಂಗ್ಲಿಷಲ್ಲಿ. ಕನ್ನಡದೊಳಗೆ ಲೋಮನಾಳ ಕ್ರಿಯೆ ಅಥವಾ ಕೇಶನಾಳ ಕ್ರಿಯೆ ಅಂತ ಕರೀತಾರೆ. ಓಕೆ, ಇದನ್ನ ಬರ್ಕೊಳ್ಳೋಣ. ಆಯಿಲ್ ಮೂವ್ ಟುವರ್ಡ್ಸ್ ದಿ ಕ್ಯಾಂಡಲ್, ಡಿಫ್ಯೂಷನ್. ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು, ವಿಸರಣೆ. ಆಯಿಲ್ ಮೂವ್ ಟುವರ್ಡ್ಸ್ ದಿ ಕ್ಯಾಂಡಲ್, ಡಿಫ್ಯೂಷನ್. ಎಣ್ಣೆ ಬತ್ತಿಯ ಕಡೆಗೆ ಚಲಿಸುವುದು. ಎಣ್ಣೆ ಕಡೆಗೆ ನಾವು ಚಲಿಸೋದು ಅದು ಬೇರೆ, ಅದು ಅಟ್ರಾಕ್ಷನ್ ಅದು. ಓಕೆ, ಇರ್ಲಿ. ನೆಕ್ಸ್ಟ್, ಆಯಿಲ್ ಪಾಸಸ್ ಥ್ರೂ ದಿ ಕ್ಯಾಂಡಲ್. ಬತ್ತಿಯಲ್ಲಿ ಎಣ್ಣೆ ಚಲಿಸುವುದು, ಕೆಪಿಲರಿ ಆಕ್ಷನ್.
ಲೋಮನಾಳ ಕ್ರಿಯೆ. ಕೆಪಿಲರಿ ಆಕ್ಷನ್, ಲೋಮನಾಳ ಕ್ರಿಯೆ. ಏನೋ ಡೌಟ್ ಇದೆ ಇದು? ಎಣ್ಣೆ ಬತ್ತಿ ಕಡೆಗೆ ಬರೋದು ಡಿಫ್ಯೂಸನ್, ವಿಸರಣೆ, ಹೆಚ್ಚಿಗೆಯಿಂದ ಕಡಿಮೆ ಕಡೆಗೆ ಬಂತು. ಬತ್ತಿ ಒಳಗಡೆ ಎಣ್ಣೆ ಚಲಿಸೋದು ಲೋಮನಾಳ ಕ್ರಿಯೆ ಅಥವಾ ಕೇಶನಾಳ ಕ್ರಿಯೆ. ಓಕೆ, ತುಂಬಾ ಟೈಮ್ ಕೇಳಿದ್ದಾನೆ, ಇನ್ಕ್ಲೂಡಿಂಗ್ ಪಿ ಸಿನೂ ಸೇರಿಸ್ದಂಗೆ. ಓಕೆ, ಕೆಪಿಲರಿ ಆಕ್ಷನ್ ಅಂತೂ ತುಂಬಾ ಟೈಮ್ ಕೇಳ್ತಾನೆ. ನೀವೊಂದು ಸಣ್ಣ ಲಾಜಿಕ್ ತಲೆಯಲ್ಲಿ ಇಟ್ಕೊಳ್ಳಿ, ಒಂದು ಸಣ್ಣ ನಾಳದ ಮೂಲಕ ಗ್ರಾವಿಟೇಷನ್ಗೆ ಎಗ್ನೆಸ್ಟ್ ಆಗಿ ಏನೇ ಲಿಕ್ವಿಡ್ ಹೋಗ್ತಾ ಇದ್ರು ಅದು ಕೆಪಿಲರಿ ಆಕ್ಷನ್, ಲೋಮನಾಳ ಕ್ರಿಯೆ. ಏನೋ ಡೌಟ್ ಇದೆಯಾ ಇದು? ಇದರಲ್ಲಿ 2 ಸ್ಟೆಪ್ಪಲ್ಲಿ ಕ್ವಶನ್ಸ್ ಕೇಳ್ತಾನೆ. ಎಣ್ಣೆ ಬತ್ತಿ ಕಡೆಗೆ ಬಂದಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಡಿಫ್ಯೂಸನ್, ವಿಸರಣೆ. ಬತ್ತಿಯಲ್ಲಿ ಎಣ್ಣೆ ಚಲಿಸಿದಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಕೆಪಿಲರಿ ಆಕ್ಷನ್, ಲೋಮನಾಳ ಕ್ರಿಯೆ. ಅದೇ ತರ ಇನ್ನೊಂದು ಕ್ವಶನ್ಸ್ ಇದೆ. ಬೇರ್ ಕೆಲಸ ಏನು? ನೀರನ್ನ ಹೀರ್ಕೊಳ್ಳೋದು. ನೀರು ಬೇರೆ ಹತ್ರಕ್ಕೆ ಬಂದಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಡಿಫ್ಯೂಸನ್. ಬೇರು ಒಳಗಡೆ ನೀರು ಚಲಿಸಿದಂತ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಕೆಪಿಲರಿ ಆಕ್ಷನ್. ನಮ್ಗೊಂದು ತಪ್ಪು ಕಲ್ಪನೆ ಇದೆ, ದೊಡ್ಡ ಬೇರು ಹೆಚ್ಚಿಗೆ ನೀರು ಇಟ್ಕೊಬಿಡುತ್ತೆ ಅಂತ. ಪ್ರೈಮರಿ ರೂಟ್ ಅಂತ ಇದೆಯಲ್ಲ, ದೊಡ್ಡ ರೂಟು, ಅದನ್ನ ನೀರು ಇರ್ಕೊಳ್ಳಲ್ಲ. ಸೆಕೆಂಡರಿ ರೂಟ್ಸ್ ಅಂತ ಇರುತ್ತಲ್ಲ, ಅದು ನೀರು ಇರ್ಕೊಳ್ಳಲ್ಲ. ಏರ್ ಲೈಕ್ ಸ್ಟ್ರಚಸ್ ಇರುವಂತ ಟರ್ಷರಿ ರೂಟ್ಸ್ ಇರ್ತಾವಲ್ಲ, ಅವು ನೀರು ಇರ್ಕೊಳ್ಳವು. ಯಾಕೆ? ಡ್ರಿಪ್ ಇರಿಗೇಷನ್ ಒಳ್ಳೆ ನೀರಾವರಿ ಪದ್ಧತಿ ಅಂದ್ರೆ ಸಸ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಕೊಡುತ್ತೆ, ವೇಸ್ಟ್ ಆಗಲ್ಲ. ಸಸ್ಯನು ವೇಸ್ಟ್ ಮಾಡ್ದಂಗೆ ಹೀರ್ಕೊಳ್ತಾ ಇರುತ್ತೆ. ಒಂದೊಂದೇ ಡ್ರಾಪ್ ಕೊಡ್ತಾ ಇರುತ್ತೆ, ಒಂದೊಂದೇ ಡ್ರಾಪ್ ಹೀರ್ಕೊಳ್ತಾ ಹೋಗ್ಬಿಡುತ್ತೆ, ವೇಸ್ಟ್ ಆಗಲ್ಲ. ಯಾರಿಂದ ಕಲ್ತದ್ದು ನಾವು ಡ್ರಿಪ್ ಇರಿಗೇಷನ್ನ? ಇಸ್ರೇಲ್ ಇಂದ ಕಲ್ತಿದ್ದು. ಇಸ್ರೇಲಿಯನ್ಸ್ ನೋಡಿ, ಈ ವರ್ಷ ನೀರನ್ನ ಸ್ಟೋರ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ಜೀವನ ಅವರು. ಅದರಿಂದ ಅಷ್ಟು ಬ್ಯೂಟಿಫುಲ್ ಆಗಿರೋ ಆ ನೀರನ್ನು ಬಳಸ್ಕೊಂಡು ಅಷ್ಟು ಬ್ಯೂಟಿಫುಲ್ ಆಗಿ ಬೆಳೆ ಬೆಳೀತಾರೆ ಅವರು. ಓಕೆ, ಟೆಕ್ನಾಲಜಿ ಅಷ್ಟು ಫಾರ್ವರ್ಡ್ ಆಗಿದ್ದಾರೆ. ಮೊನ್ನೆ ನೀವು ನೋಡಿರ್ಬೇಕು, ಪಾಕಿಸ್ತಾನದ ಡ್ರೋನ್ ನಮ್ಮ LOCನ ಕ್ರಾಸ್ ಮಾಡಿ ಇಂಡಿಯಾಗೆ ಬಂದಿದೆ, ನಮ್ಗೆ ಗೊತ್ತೇ ಇಲ್ಲ ಅದು. ಇಸ್ರೇಲ್ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಡ್ರೋನ್ ಕ್ರಾಸ್ ಮಾಡಿ ಬಂದಿದೆ, ಏನ್ ಮಾಡ್ತಾ ಇದ್ದೀರಾ ಅಂತ. ಆಗ ನಮ್ಮವ್ರು ನಿದ್ದೆಗಣ್ಣಿಂದ ಎದ್ನೋ ಬಿದ್ನೋ ಅಂತ ಹೋಗಿ ಹೊಡೆದುಳಿಸಿ ಏನೋ ಒಂದು ಆಯ್ತು ಬಿಡಿ. ಆದ್ರೆ ಎಲ್ಲರಿಗೂ ಹಿಂಗೆ ಫೋನ್ ಮಾಡ್ಕೊಂಡು ಕುಟ್ಕೊಳ್ಳೋ ಕೆಲಸ ಅವ್ರದಲ್ಲ. ನಮ್ಮ ಮತ್ತು ಇಸ್ರೇಲ್ನ ಸಂಬಂಧ ಚೆನ್ನಾಗಿರೋದ್ರಿಂದ ನಮ್ಗೆ ಹೇಳಿದ್ದಾರೆ ಅಷ್ಟೇ. ಓಕೆ, ಇಸ್ರೇಲಿಯನ್ಸ್ ಗೊತ್ತಿದೆ ನಿಮ್ಗೆ, ಒಂದು ಇದನ್ನ ಇದನ್ನ ಮಾಡ್ತಿರೋ ವಾಟರ್ ಫೈರ್ ಮಾಡುವಂತ 2 ಮಿಷನ್ ಅನ್ನ ಕೊಟ್ಟಿದ್ದಾರೆ, 40 HP. ಇವತ್ತು ಪೊಲೀಸ್ ಕಂಟ್ರೋಲ್ ಅಲ್ಲಿ ಇದೆ ಜಮ್ಮು ಮತ್ತು ಕಾಶ್ಮೀರಲ್ಲಿ, ಅಂದ್ರೆ ಬಿಕಾಸ್ ಆಫ್ ದಟ್. ಗಂಗಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ 2 ಬೋಟ್ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲವೂ ಕೂಡ ಅವ್ರು ಕೊಟ್ಟಿರುವಂತ ಒಂದು ಗಿಫ್ಟ್ ಆಗಿ ಕೊಟ್ಟಿರೋದು, ಏನಿಗೆ ಕಾಸ್ಟ್ ಮಾಡಲಿಲ್ಲ. ಭಾರತಕ್ಕೂ ನಮಗೂ ಎಷ್ಟು ಚೆನ್ನಾಗಿದೆ ಸಂಬಂಧ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಓಕೆ, ಹಿಡಿದ್ರೆ ಒಂದು ಇಡೀ ಆಗಲ್ಲ ಕಂಟ್ರಿ, ಆದ್ರೂ ಕೂಡ ಟೆಕ್ನಾಲಜಿನಲ್ಲಿ ಅಷ್ಟು ಫಾಸ್ಟ್ ಆಗಿದ್ದಾರೆ ಅವರು. ಇದನ್ನ ಹೇಳಬೇಕು ನಿಮಗೆ. ಒಟ್ಟಿನಲ್ಲಿ ಸೈನ್ಸ್ ಕಲೀರಿ ಬಿಡ್ಲಿ. ಒಟ್ಟಿನಲ್ಲಿ ನೀವು ಫಾರಿನಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ, ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಇದ್ರಿ. ನಮಗೂ ಇಂಡಿಯಾಗೂ ಚೈನಾಗೂ ಯುದ್ಧ ನಡೀತಾ ಇರುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ತೀರಿ? ಆದಷ್ಟು ಅಲ್ಲೇ ಇದ್ಬಿಡ್ತೀರಾ, ಇಂಗ್ಲೆಂಡಲ್ಲೇ ಇದ್ಬಿಡ್ತೀರಾ, ಹೆಂಗೋ ಜೀವಂತವಾಗಿದ್ದೀನಿ ಇಲ್ಲೇ ಇರೋಣ ಅಂದ್ಬಿಟ್ಟು. ಆದ್ರೆ ಇಸ್ರೇಲಿಯನ್ಸ್ ಏನ್ ಮಾಡಿದ್ರು ಗೊತ್ತಾ? ಯುದ್ಧ ಸ್ಟಾರ್ಟ್ ಆಗಿದೆ ಅಂದಮೇಲೆ ಅವ್ರು ಯಾವ ಕಂಟ್ರಿಲಿರೋ ಆ ಕಂಟ್ರಿಯಿಂದ ಬಿಟ್ಟು ಎಲ್ಲರೂ ಬಂದ್ರು ಅಲ್ಲಿಗೆ. ನಮ್ಮ ಕಂಟ್ರಿನೇ ಹೋಗ್ತಾ ಇದೆ, ನಾವಿದ್ದೇನು ಪ್ರಯೋಜನ ಅಂತ. ಅದನ್ನ ಪೇಟ್ರಿಯಾಟಿಕ್ ಲವ್ ಅಂತ ಕರೆಯೋದು, ಅದನ್ನ ದೇಶಭಕ್ತಿ ಅಂತ ಕರೆಯೋದು. ಓಕೆ, ತಲೆ ಮರ್ಸ್ಕೊಂಡು ಇದ್ಬಿಟ್ರೆ ಕಾದಲ್ಲ. ಓಕೆ, ಬದುಕ್ಬಿಟ್ರೆ ನೀವೊಬ್ರು ಬದುಕ್ಬಿಟ್ರೆ ದೇಶಭಕ್ತಿ ಆಗಲ್ಲ. ನೋಡ, ಕೊನೆಗೆ ಯುದ್ಧಕ್ಕೆ ನಿಂತ್ಕೊಂಡ್ರು. ಯುದ್ಧಕ್ಕೆ ಎಲ್ಲರಿಗೂ ಟೆಕ್ನಿಕ್ ಇರಲ್ಲ, ಆದ್ರೆ ತರಕಾರಿ ಹೆಚ್ಚು ಸಾಂಬಾರು ಮಾಡಿ ಯುದ್ಧ ಮಾಡೋರು ಕೊಡ್ಬೋದಲ್ವಾ, ಅಡುಗೆ ಮಾಡ್ಕೊಡ್ಬೋದು, ಬ್ಲಡ್ ಸಪ್ಲೈ ಮಾಡ್ಬೋದು, ವಸ್ತುಗಳನ್ನ ಎತ್ಕೊಂಡೋಗಿ ಕೊಡ್ಬೋದು. ಅಷ್ಟು ಕೆಲಸನ ಮಾಡಿದ್ರು. ಇವತ್ತು ನೋಡಿ, ಅವರು ಸಡನ್ ಆಗಿ 2-3 ಕಂಟ್ರಿ ಅಟ್ಯಾಕ್ ಮಾಡೋದ್ರಿಂದ ಅವ್ರು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಒಬ್ಬೊಬ್ಬರೇ ಬಂದ್ಬಿಟ್ರೆ ಒಬ್ರು ಉಳಿಸಲ್ಲ ಅವರು, ಇಸ್ರೇಲ್ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಓಕೆ, ಬೇಡ ಅದಂತ್ಯಾ? ಓಕೆ ಇರ್ಲಿ. ವಾಟರ್ ಮೂವ್ ಟುವರ್ಡ್ಸ್ ದಿ ರೂಟ್. ವಾಟರ್ ಮೂವ್ ಟುವರ್ಡ್ಸ್ ದಿ ರೂಟ್ ಯಾವ್ದದು? ಡಿಫ್ಯೂಸನ್. ವಾಟರ್ ಪಾಸಸ್ ಥ್ರೂ ದಿ ರೂಟ್, ಕೆಪಿಲರಿ ಆಕ್ಷನ್. ಕೆಪಿಲರಿ ಆಕ್ಷನ್ ಇದು ಗೊತ್ತಿರ್ಬೇಕು ನಿಮ್ಗೆ. ಡಿಫ್ಯೂಸನ್ ಅಂದ್ರೆ ಏನು ಅಂತ ಖಂಡಿತ ಕೇಳಲ್ಲ, ಇವನ್ನ ಕೇಳ್ತಾನ. ಓಕೆ, ಒಂದು ಇಂಕ್ ಪೆನ್ ಅನ್ನ ಪೇಪರ್ ಮೇಲೆ ಇಟ್ಟರೆ ಇಂಕು ಸ್ಪ್ರೆಡ್ ಆಗುವಂತ ಕ್ರಿಯೆ ಯಾವುದು, ಈ ತರ ಎಲ್ಲ ಕೇಳ್ತಾನೆ ನೋಡಿ. ಆ ರೀತಿಯಲ್ಲಿ ಉದಾಹರಣೆ ಕೊಟ್ಬಿಟ್ಟು ಕೇಳ್ತಾನೆ. ಬರಿತೀರಲ್ವಾ? ಇದೇನೇ ಕೊಟ್ಟರು ಬರಿತೀರಲ್ವಾ? ಇದನ್ನ ಬಿಟ್ಟು ಕೊಟ್ಟರು ಬರಿತೀರಲ್ವಾ? ನೀರು ಬೇರಿನ ಕಡೆಗೆ ಚಲಿಸುವುದು ವಿಸರಣೆ. ಬೇರಿನಲ್ಲಿ ನೀರು ಚಲಿಸುವುದು ಲೋಮನಾಳ ಕ್ರಿಯೆ, ಕೆಪಿಲರಿ ಆಕ್ಷನ್, ಲೋಮನಾಳ. ಕ್ಲಿಯರ್? ನೆಕ್ಸ್ಟ್ ಕೋಣ ಯಾವುದು? 2ನೇ ಪ್ರೋಸೆಸ್ ಆಸ್ಮೋಸಿಸ್.
ಆಸ್ಮೋಸಿಸ್. ಅಭಿಸರಣೆ. ಸಾಂಬಾರ್ ಇನ್ನೂ ಸ್ಟವ್ ಮೇಲೆ ಇದೆ ಅಂತ ಅನ್ಕೊಳ್ಳಿ, ಲೈಟಾಗಿ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಮಾಡ್ತೀರಿ? ನೀರು ಹಾಕ್ತೀರಾ, ಉಪ್ಪು ಹಾಕ್ತೀರಾ, ಖಾರ ಹಾಕ್ತೀರಾ? ಓಕೆ. ಲೈಟಾಗಿ ಉಪ್ಪು ಜಾಸ್ತಿ ಆಗಿದೆ, ಒಂದು ಆಲೂಗೆಡ್ಡೆನ ತೆಗೆದುಕೊಂಡು ಸಣ್ಣದಾಗಿ ಹಚ್ಚಿ ಹಾಕ್ಬಿಟ್ರೆ ಸರೋಗ್ಬಿಡುತ್ತೆ. ಕಾರಣ ಹೊರಗಡೆ ಇರುವಂಥ ನೀರಿನ ಅಂಶವನ್ನು ಉಪ್ಪಿನ ಅಂಶವನ್ನು ಆಲೂಗೆಡ್ಡೆ ಹಿಡ್ಕೊಬಿಡುತ್ತೆ, ನೀರಿನ ಅಂಶವನ್ನು ಬಿಟ್ಬಿಡುತ್ತೆ, ನ್ಯೂಟ್ರಲೈಸ್ ಆಗಿ ಸರೋಗ್ಬಿಡುತ್ತೆ. ಇದು ಲೈಟಾಗಿ ಉಪ್ಪು ಜಾಸ್ತಿ ಆಗಿದ್ರೆ, ಪರ್ಪಸ್ ಆಗಿ 2 ಟೈಮ್ಸ್ ಉಪ್ಪು ಹಾಕಿದ್ರೆ ನೀವು ಹೇಳ್ದಂಗೆ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಮಾಡಿ ಎಂಟೈರ್ 1 ಡೇ ಪ್ರಾಜೆಕ್ಟ್ನ 2-3 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿ ಈ ಥರ ಪ್ರಾಜೆಕ್ಟ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಅದು ಹಂಗೆ ಮಾಡ್ಬೇಕು ಅದನ್ನ. ಓಕೆ. ಆಲೂಗೆಡ್ಡೆ ಕಟ್ ಮಾಡಿ ಹಾಕಿದಾಗ ಉಪ್ಪು ಸರೋಗೋದಕ್ಕೆ ಕಾರಣ ಏನಂದ್ರೆ ಆಸ್ಮೋಸಿಸ್, ಅಂದರೆ ಉಪ್ಪಿನ ಅಂಶವನ್ನು ಅದು ಹೀರ್ಕೊಳ್ತು, ಕಡಿಮೆ ನೀರಿನ ಅಂಶವನ್ನು ಇದಕ್ಕೆ ಕೊಡ್ತು. ಅಂದರೆ ದ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ವೆರಿ ಇಂಪಾರ್ಟೆಂಟ್ ಇದು. ಥ್ರೂ ಒಂದು ನಿಮಿಷ ಇರಿ. ದ ವಾಟರ್ ಮಾಲಿಕ್ಯೂಲ್ಸ್ ವೆರಿ ಇಂಪಾರ್ಟೆಂಟ್, ಮೊದಲು ಬರ್ಕೋಬೇಕು. ದ ವಾಟರ್ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ದ ವಾಟರ್ ಮಾಲಿಕ್ಯೂಲ್ಸ್ ಮೂವ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಎ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಆರ್ ಕಾಲ್ಡ್ ಆನ್ ಆಸ್ಮೋಸಿಸ್. ನೀರಿನ ಅಣುಗಳು ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಅರೆಪಾರಕ ಪೊರೆಯ ಮೂಲಕ, ವೆರಿ ಇಂಪಾರ್ಟೆಂಟ್ ಇದು, ಅರೆಪಾರಕ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣೆ ಎನ್ನುತ್ತಾರೆ. The water molecules moves from lower concentration to higher concentration through a semi-permeable membrane are called an osmosis. ಡೌಟ್ ಏನಿದೆಯಾ? ಡಿಫ್ಯೂಷನ್ ಅಲ್ಲಿ ಏನಿರಲಿಲ್ಲ, ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಇರಲಿಲ್ಲ, ಇದರೊಳಗೆ ಏನಿದೆ? ಸೆಮಿ ಪರ್ಮೇಬಲ್. ಅಲ್ಲ, ಹೈಯರ್ ಕಾನ್ಸಂಟ್ರೇಷನ್ ಎಲ್ಲಿಗೆ ಹೋಗ್ತಾ ಇತ್ತು? ಲೋಯರ್ ಕಾನ್ಸಂಟ್ರೇಷನ್. ಇಲ್ಲೇನಾಗ್ತಿದೆ? ಲೋಯರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್. ವೆರಿ ಗುಡ್. ಇದೆಂತ ಕ್ರಿಯೆ ಅಂತ ಕೇಳ್ತಾನೆ. ದಿಸ್ ಆಲ್ಸೋ ಫಿಸಿಕಲ್ ಪ್ರೋಸೆಸ್. ಇಲ್ಲಿ ಹೋಗಿರೋವನ್ನ ಮತ್ತೆ ವಾಪಸ್ ಹಾಕ್ಬಿಟ್ಟು ಸರೋ ಇತ್ತಾನೆ, ಏನೂ ಆಗಲ್ಲ ತಾನೆ. ಇದೊಂದು ಭೌತ ಕ್ರಿಯೆ. ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಲಿಕ್ವಿಡ್ಸ್. ಇದು ದ್ರವದಲ್ಲಿ ಮಾತ್ರ ಜರುಗುತ್ತೆ. ಓನ್ಲಿ ಇನ್ ಲಿಕ್ವಿಡ್ಸ್. ಇದು ದ್ರವದಲ್ಲಿ ಮಾತ್ರ ಜರುಗುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಲಿಕ್ವಿಡ್ಸ್. ದ್ರವದಲ್ಲಿ ಮಾತ್ರ ಜರುಗುತ್ತೆ, ಲಿಕ್ವಿಡ್ ಅಲ್ಲಿ ಮಾತ್ರ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್, ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ, ಅಂದ್ರೆ ಶಕ್ತಿ ವ್ಯಯ ಆಗೋದಿಲ್ಲ. ನೋ ರಿಕ್ವೈರ್ಮೆಂಟ್ ಆಫ್ ಎನರ್ಜಿ, ಶಕ್ತಿ ವ್ಯಯವಾಗುವುದಿಲ್ಲ. ಯಾವುದೇ ಎನರ್ಜಿ ಪ್ರೋಸೆಸ್ ಬೇಕಾಗಿಲ್ಲ ಅದನ್ನ ತೆಳ್ಳೋದಕ್ಕೆ. ಅದಾಗಿದೆ, ಅದೇ ಹೋಗುವಂತ ಒಂದು ನ್ಯಾಚುರಲ್ ಪ್ರೋಸೆಸ್ ಇದು. ಇಲ್ಲೂ ಅಷ್ಟೇ ಜಾಸ್ತಿ ಕ್ವಶನ್ಸ್ ಬಂದಿರೋದು ಅಪ್ಲಿಕೇಶನ್ ಅಲ್ಲಿ. ಇದೊಂದು ಏರಿಯಾ ನಾನೇ ಬರ್ತೀನಿ, ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ, ಆಮೇಲೆ ಬರ್ಕೊಳ್ಳೋಣ. ಓಕೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರನ್ನ ಎಲ್ಲಿಂದ ತಂದಿದ್ದಾರೆ? ಕಾವೇರಿಯಿಂದ. ಕಾವೇರಿಯಿಂದ ಬಂದಂತ ನೀರನ್ನ ಒಂದು ಸ್ಕ್ರೀನ್ ಮೂಲಕ ಹಾಯಿಸ್ತಾರೆ, ಒಂದು ಬಲೆ ಮೂಲಕ ಹಾಯಿಸ್ತಾರೆ. ಸಾಲಿಡ್ ಪಾರ್ಟಿಕಲ್ಸ್ ಇರ್ತಲ್ಲ, ಕಸ ಕಡ್ಡಿ ತೇಲುವಂತ ವಸ್ತುಗಳು, ಇವೆಲ್ಲ ಫಿಲ್ಟರ್ ಆಗ್ಬಿಡ್ತವೆ. ಆಮೇಲೆ ಅದನ್ನ ಒಂದು ದೊಡ್ಡ ಟ್ಯಾಂಕ್ಗೆ ಕಲೆಕ್ಟ್ ಮಾಡ್ತಾರೆ, ಬಂದಿರುವಂತ ನೀರು, ಸ್ಕ್ರೀನ್ ಇಂದ ಬಂದಂತ ನೀರನ್ನ. ಈ ನೀರಿನಲ್ಲಿ ಏನಿದೆ ಅಂದ್ರೆ ಮೈಕ್ರೋ ಡಸ್ಟ್ ಇದೆ, ಮೈಕ್ರೋಬ್ಸ್ ಇದೆ. ಈಗ ನಾವು ಕುಡಿಯೋ ನೀರಿನಲ್ಲಿ ಇವೆರಡೂ ಇರಬಾರ್ದು, ಮೈಕ್ರೋ ಡಸ್ಟ್ ಇರಬಾರ್ದು. ಮೈಕ್ರೋ ಡಸ್ಟು ಪರದೆ ಇದ್ರೆ ಅದು ಏನು ಫಿಲ್ಟರ್ ಆಗಲ್ಲ, ಅದು ಬಂದ್ಬಿಡುತ್ತೆ. ಟೀ ಪೌಡರ್, ಟೀಯನ್ನು ನೀವು ಫಿಲ್ಟರ್ ಮಾಡಿದ್ರೆ ಟೀ ಸೊಪ್ಪು ಅಷ್ಟೇ ಸಪ್ರೇಟ್ ಆಗುತ್ತೆ ಹೊರತು ಅದು ಸಣ್ಣ ಇರೋದೆಲ್ಲ ಬಂದ್ಬಿಟ್ಟಿರುತ್ತೆ ತಾನೆ, ಹಂಗೆ ಬಂದ್ಬಿಡ್ತವೆ, ಡಸ್ಟ್ ಎಲ್ಲ ಬಂದ್ಬಿಡ್ತವೆ. ಓಕೆ. ನೀವು ಕರೋನಾ ಟೈಮಲ್ಲಿ ಮಾಸ್ಕ್ ಹಾಕೊಳ್ತಿದ್ರಲ್ಲ, ಕರೋನಾ ಬರ್ದಂಗೆ ಮಾಡ್ಬಿಡಲ್ಲ, ಅದು ಹೆಚ್ಚಿಗೆ ವೈರಸ್ ಅಟ್ಯಾಕ್ ಆಗೋದನ್ನ ತಡೆಯುತ್ತೆ. ಚೈನಾ ಗೋಡೆನೇ ದಾಟ್ ಬಂದಿದೆ, ಇನ್ನ ಮಾಸ್ಕ್ ದೊಡ್ಡದ, ಅದಕ್ಕೆ ಎಲ್ಲೋ ನುಗ್ಗಿ ಬಂದ್ಬಿಡುತ್ತೆ ಅದು. ಓಕೆ. ಆ ಥರದ ಹಂಗಲ್ಲ ಅದು. ಈ ಡಸ್ಟ್ ಅನ್ನ ತೆಗೀಕೆ ಏನ್ ಮಾಡ್ತಾರೆ ಅಂದ್ರೆ ಹ್ಯಾಲಮ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಏನನ್ನ ಮಾಡ್ತಾರೆ? ಹ್ಯಾಲಮ್ ಟ್ರೀಟ್ಮೆಂಟ್. ಹ್ಯಾಲಮ್ನ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾನೆ. ಏನು? ಪೊಟ್ಯಾಷಿಯಂ, ಅಲ್ಯೂಮಿನಿಯಂ, ಆಲಮ್.
ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್ ಅಂತ ಅದ್ರ ಹೆಸರು. ಅದ್ರದ್ದು ಏನ್ ಗೊತ್ತಾ, ಇದ್ರದ್ದು ಕೆಲಸ ಏನು ಅಂತಂದ್ರೆ ಕಾಗುಲೇಷನ್, ಅಂದ್ರೆ ಕಶ್ಮಲಗಳನ್ನ ಘನೀಕರಿಸ್ಬಿಟ್ಟು ಒಂದ್ ಕಡೆ ಕಲೆಕ್ಟ್ ಮಾಡ್ಬಿಟ್ಟು ಡಸ್ಟ್ ಎಲ್ಲ ಕೆಳಗಡೆ ಕೂತ್ಕೊಳ್ಳೋ ತರ ಮಾಡ್ಬಿಡುತ್ತೆ. ಇಲ್ಲಿ ಮೋರಿಲಿರುವಂತ ನೀರನ್ನ ಒಂದು ಬೀಕರ್ ತೆಗೆದುಕೊಂಡು ಒಂದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇದು ಆಲಮ್ ಪೀಸನ್ನ ಹಾಕ್ಬಿಟ್ಟು ಬಿಟ್ಬಿಟ್ರೆ ಒಂದು 1/4 ಗಂಟೆಲಿ ಎಲ್ಲ ಡಸ್ಟ್ ಕೆಳಗಡೆ ಕೂತ್ಕೊಳ್ಳೋ ತರ ಮಾಡ್ಬಿಡುತ್ತೆ, ತಿಳಿ ಆಗೋ ತರ ಮಾಡ್ಬಿಡುತ್ತೆ. ಮೈಕ್ರೋ ಡಸ್ಟ್ ಎಲ್ಲ ಕಲೆಕ್ಟ್ ಮಾಡುತ್ತೆ, ಭಾರ ಆಗುತ್ತೆ, ಅದು ಹೋಗಿ ಸೆಟ್ಲ್ ಆಗುತ್ತೆ. ಒಂದು ಬಕೆಟಲ್ಲಿ ನೀರು ತೆಗೆದುಕೊಳ್ಳಿ, ಒಂದು ಡ್ರೈ ಆಗಿರುವಂತ ಕರ್ಚಿಪ್ ಹಾಕಿ, ಮೊದಲು ತೇಲ್ತಾ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ನೀರೆಲ್ಲ ಕುಡಿದ್ಬಿಟ್ಟು ಭಾರ ಆಗ್ಬಿಟ್ಟು ಕೆಳಗಡೆ ಹೊಟ್ಟೋಗುತ್ತೆ ತಾನೆ, ಸೇಮ್ ಹಂಗೆ ಸೆಟ್ಲ್ ಆಗ್ಬಿಡುತ್ತೆ. ಏನು ಹೊಟ್ಟೋಯ್ತು ನಾವು ಕುಡಿಯೋ ನೀರಿನಿಂದ? ಡಸ್ಟ್ ಹೊಟ್ಟೋಯ್ತು. ಈ ಆಲಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಗೊತ್ತಿರಬೇಕು. UPSC ನಲ್ಲಿ ಕೇಳಿದಾನೆ, ಈ ಕೆಳಗಿನಲ್ಲಿ ಯಾವುದನ್ನು ಡಬಲ್ ಸಾಲ್ಟ್ ಎಂದು ಕರೆಯುತ್ತಾರೆ ಅಂತ. ಆಲಮನ್ನ ಏನಂತ ಕರೀತಾರೆ ಅಂದ್ರೆ ಡಬಲ್ ಸಾಲ್ಟ್ ಅಂತ ಕರೀತಾರೆ. ಕನ್ನಡದಲ್ಲೂ ಡಬಲ್ ಸಾಲ್ಟ್ ಅಂತಾನೆ ಬರ್ಕೋಬೇಕು. ನೀವು 2 ಉಪ್ಪು ಅಂತ ಬರ್ಕೊಂಡು ಕೊಡಲ್ಲ ಅವನು. ಓಕೆ, ನಾನೇ ಬರ್ಸ್ತೀನಿ ಒಂದು ನಿಮಿಷ. ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ 2 ಇರೋದ್ರಿಂದ ಇದನ್ನ ಡಬಲ್ ಸಾಲ್ಟ್ ಅಂತ ಕರೀತಾರೆ. ಮೊನ್ನೆ ಪಂಚಾಯತ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ಸ್ ಕೇಳಿದ್ದೆ ಲಾಸ್ಟ್ ಟೈಮ್. ಬಾರ್ಬರ್ ಸಾಪಲ್ಲಿ ವೈಟ್ ಕಲ್ತರ ಇರುತ್ತೆ, ನಿಮ್ಗೆ ಏನಾದ್ರು ಬ್ಲಡ್ ಬಂದ್ಬಿಟ್ರೆ ನೀರಿಗೆ ಡಿಪ್ ಮಾಡಿ ಟಚ್ ಮಾಡ್ತಾರೆ. ಯಾಕಂಗೆ ಟಚ್ ಮಾಡ್ತಾರೆ? ಬೇಗ ರಕ್ತ ಎಪ್ಪಟ್ಲಿ ಅಂತ. ಆಲಮ್ ಏನ್ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ, ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್, ರಕ್ತವನ್ನ ಬೇಗ ಎಪ್ಕಟ್ಸುತ್ತೆ, ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್ ಅನ್ನ ಮಾಡುತ್ತೆ. ಅದಕ್ಕೋಸ್ಕರ ಆಲಮ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಕೇಳ್ಬಿಟ್ಟು ರಕ್ತವನ್ನು ನಿಧಾನವಾಗಿ ಎಪ್ಪುಗಡಿಸುತ್ತೆ, ರಕ್ತವನ್ನು ಬೇಗ ಎಪ್ಪುಗಡಿಸುತ್ತೆ, ರಕ್ತವನ್ನು ಎಪ್ಪುಗಡಿಸುವುದಿಲ್ಲ, ಹಿಂಗೆ ಕೊಟ್ಟಿದ್ದಾನ ಅವನು. ನೀವೇನೋ ಕಣ್ಮುಚ್ಕೊಂಡು ನಿದ್ದೆಗಣ್ಣಿಂದ ಟಿಕ್ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ, ಮಾರ್ಕ್ಸ್ ಉದ್ರೋಗ್ಬಿಡ್ತವೆ. ಕೇರ್ಫುಲ್ ಆಗಿ ನೋಡ್ಕೊಂಡ್ ಬರೀಬೇಕು. ಇವಾಗ ನಾವು ಬಯೋಟೆಕ್ನಾಲಜಿಲಿ ಇನ್ನೂ ಮುಂದುವರೆದಿದ್ದೀವಿ. ಕೆಲವು ಮಕ್ಕಳುಗಳಿಗೆ ಪ್ಲೇಟ್ಲೆಟ್ಸು, ಪ್ರೊತಾಬಿನ್ನು, ಫೈಬ್ರಿನೋಚಿನ್ನು ಬ್ಲಡ್ ಅಲ್ಲಿ ಕಡಿಮೆ ಇದ್ಬಿಟ್ರೆ ಅವ್ರಿಗೊಂದು ಸ್ವಲ್ಪ ಡ್ಯಾಮೇಜ್ ಆದ ಸಾಕು HK ರಕ್ತ ವೇಸ್ಟ್ ಆಗ್ಬಿಡುತ್ತೆ, 1 ಯೂನಿಟ್ ಅಷ್ಟು ರಕ್ತ ವೇಸ್ಟ್ ಆಗ್ಬಿಡುತ್ತೆ. ಅಂತ ಮಕ್ಕಳುಗಳು ಪತ್ತೆ ಆಗ್ಬಿಟ್ರೆ ಆಲಮ್ನ ಅವ್ರ ಬಾಡಿಗೆ ಸೇರಿಸ್ಬಿಟ್ಟಿರ್ತೀವಿ. ಯಾವಾಗ ಲೀಕೇಜ್ ಆಗುತ್ತೋ ಅಲ್ಲೇ ಕಟ್ಕೊಬಿಡ್ಬೇಕು ಬ್ಲಡ್. ನಾವು ಇದು ಹೆಂಗೆ ಅಂದ್ರೆ ತುಂಬಾ ನವೆ ಆದ್ಮೇಲೆ ಕರ್ಕೊಳ್ಳೋದಕ್ಕಿಂತ ನವೆ ಆಗ್ದಂಗೆ ನೋಡ್ಕೊಳ್ಳೋದು. ಆ ರೀತಿಯಲ್ಲಿ ಸೈನ್ಸ್ ಇನ್ನೂ ಒಂದು ಹೆಜ್ಜೆ ಮುಂದುವರೆಗೂ ನೋಡಿದೀವಿ. ಅದು ಬಯೋಟೆಕ್ನಾಲಜಿಯಲ್ಲಿ ಮಾಡ್ತಾ ಇದೀವಿ. ಅದೇ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಡಸ್ಟ್ ಅನ್ನ ರಿಮೂವ್ ಮಾಡೋದಕ್ಕೆ ಏನನ್ನ ಆಲಮ್ನ ಏನ್ ಮಾಡ್ತಾರೆ, ಕಾಗುಲೇಷನ್ ಆಗಿ ಬಳಸ್ತಾರೆ, ಕಶ್ಮಲಗಳನ್ನ ಘನೀಕರಿಸ್ತಾರೆ. ಈ ಮೇಲ್ಗಡೆ ಇರೋ ನೀರನ್ನ ಇನ್ನೊಂದು ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಈ ನೀರಿನಲ್ಲಿ ಏನಿದೆ? ಈ ನೀರಿನಲ್ಲಿ ಏನಿದೆ? ಸೂಕ್ಷ್ಮಾಣುಜೀವಿಗಳು. ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲೋದಕ್ಕೆ ಬಳಸುವಂತದ್ದೇನು? ಕ್ಲೋರಿನ್ ಮತ್ತು ಓಜೋನ್ ಅನ್ನ ಬಳಸ್ತಾರೆ. ಲಾಸ್ಟ್ ಟೈಮ್ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಕ್ವಶನ್ಸ್ ಬಂದಿತ್ತು, ನಾನೇ ಬರ್ತೀನಿ ಇದನ್ನ. ನೀರಿನ ಶುದ್ಧೀಕರಣದಲ್ಲಿ ಬಳಸುವ 2 ರಾಸಾಯನಿಕ ವಸ್ತುಗಳು ಯಾವುವು ಅಂತ ಕೇಳಿದ್ದ. ಏನ್ ಬರೀಬೇಕು ಆನ್ಸರ್? ಕ್ಲೋರಿನ್ ಮತ್ತು ಓಜೋನ್. ನೀರಿನ ಶುದ್ಧೀಕರಣದಲ್ಲಿ ಬಳಸುವ ಅನಿಲ ಯಾವುದು ಅಂತ ತುಂಬಾ ದಿನದಿಂದ ಕೇಳ್ಕೊಂಡ್ ಬಂದಿದ್ದಾನೆ. ಈ ಸಲ ಟೆಟ್ ಎಕ್ಸಾಮ್ಗೂ ಕೇಳಿದ್ದ, ಕ್ಲೋರಿನ್. ನೀರನ್ನು ನಿಷ್ಕ್ರಿಮಿಗೊಳಿಸಲು ಬಳಸುವ ಅನಿಲ ಯಾವುದು ಅಂತ, ಕ್ಲೋರಿನ್ ಅಂತ. ನೀರನ್ನು ಬಳಸುವ ಅನಿಲ ಯಾವುದು ಅಂತ ಕೇಳ್ಬಿಟ್ಟು ಕ್ಲೋರಿನ್, ಫ್ಲೋರಿನ್, ಅಯೋಡಿನ್ ಈ ತರ ಕೊಡೋನು ಏನ್ ಬರ್ತಾ ಇದ್ವಿ? ಕ್ಲೋರಿನ್ ಅಂತ ಬರ್ಬಿಡ್ತಾ ಇದ್ವಿ. ಆಮೇಲೆ ಬರ್ಬಿಡ್ತಾರ ಅನ್ನೋ ಹೊಟ್ಟೆವರಿಗೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ದ. ಪುರಸಭೆಯ ನೀರನ್ನು ಶುದ್ಧೀಕರಿಸಲು ಬಳಸುವ ಅನಿಲ ಯಾವುದು ಅಂತ. ಪುರಸಭೆಗೂ ಅದೇ, ಗ್ರಾಮ ಪಂಚಾಯತಿಗೂ ಅದೇ, ಜಿಲ್ಲಾ ಪಂಚಾಯತಿಗೂ ಅದೇ. ಬರ್ದ್ಬಿಡ್ತೀರಿ ಅನ್ನೋದಕ್ಕೆ ಅದ್ರ ಸ್ಟೈಲ್ನ ಚೇಂಜ್ ಮಾಡ್ದ. ಈಗ ಮೊನ್ನೆ ಕೇಳಿದಾನೆ, ನೀರಿನ ಶುದ್ಧೀಕರಣದಲ್ಲಿ ಬಳಸುವ 2 ರಾಸಾಯನಿಕ ವಸ್ತುಗಳು ಯಾವುವು ಅಂತ, ಕ್ಲೋರಿನ್ ಮತ್ತು ಓಜೋನ್. ಕೆಂಟ್ ಅಂತ ಒಂದು ವಾಟರ್ ಪ್ಯೂರಿಫೈಯರ್ ಇದೆ, ನೀರನ್ನ ಶುದ್ಧೀಕರಿಸೋದು. ಅದ್ರ ಮೇಲೆ ಬರ್ದಿರ್ತಾರೆ UV ಟ್ರೀಟೆಡ್, RV ಟ್ರೀಟೆಡ್, ಓಝೋನೈಸ್ಡ್ ಅಂತ ಒಂದು ಪದ ಬರ್ದಿರ್ತಾರೆ. 100% ಮೈಕ್ರೋಡಸ್ಟ್ ಸೂಕ್ಷ್ಮಾಣುಜೀವಿಗಳು ಹೋಗ್ದಂಗೆ ತಡೆಯುತ್ತಿದೆ, ಓಝೋನೈಸ್. ಓಕೆ, ಈ ಸಲ IAS, ಲಾಸ್ಟ್ ಟೈಮ್ IAS ಆದ್ರಲ್ಲ, ಅವ್ರಿಗೊಂದು ಇಂಟರ್ನಲ್ ಒಂದು ಕ್ವಶನ್ಸ್ ಕೇಳಿದ್ರು. ವಾಟ್ ಇಸ್ ದ 4th ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕೇಳಿದ್ರು. ದ್ರವ್ಯದ 4ನೇ ಸ್ಥಿತಿ ಯಾವುದು ಅಂತ. ಪ್ಲಾಸ್ಮಾ. ಪ್ಲಾಸ್ಮಾ ಸ್ಥಿತಿಯನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ರು. ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಪ್ಲಾಸ್ಮಾ ಲೇಯರ್ ಅನ್ನ ಇದನ್ನ ಹಾಕ್ಬಿಟ್ಟು ಡಸ್ಟ್, ಮೈಕ್ರೋಬ್ಸ್ ಇಲ್ಲ ಇರೋ ತರ ಬಡ್ಬಿಟ್ಟು ಶುದ್ಧ ನೀರು ಬರೋದಕ್ಕೆ ಮಾಡ್ತೀವಿ. ಒಂದು ಹುಡುಗಿ ಕೇಳಿದ್ದು ಇಷ್ಟು ಕರೆಕ್ಟಾಗಿ ಆನ್ಸರ್ ಮಾಡಿದಾಳೆ. ಯಾಕೆ ಮಾರ್ಕ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಕ್ಲೋರಿನ್ ಮತ್ತು ಓಜೋನ್ ಬಳಸ್ತೀವಿ. ಇನ್ನೊಂದು, ನೀರಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನ ಕೊಳ್ಳೋದಕ್ಕೆ ಒಂದು ರೇಸ್ ಅನ್ನ ಬಳಸ್ತೀವಿ, UV ರೇಸ್ ಅನ್ನು ಕೂಡ ಬಳಸ್ತಾರೆ. ಇದನ್ನ FDN ಅಲ್ಲಿ ಕ್ವಶನ್ಸ್ ಕೇಳಿದ್ದ. ನೀರಿನ ವಂದ್ಯಕಾರಕವಾಗಿ ಯಾವ ವಿಕಿರಣವನ್ನ ಬಳಸ್ತಾರೆ ಅಂತ. ಇನ್ ವಾಟರ್ ಸ್ಟೆರಿಲೈಸೇಷನ್ ಯೂಸ್ UV ರೇಸ್ ಅಂತ ಬರೀಬೇಕು. ಎಲ್ಲ ಕೆಮಿಕಲ್ನ ಬಳಸೋ ಬದಲು ನೀರು ಹೋಗೋದಕ್ಕೆ ಬಿಟ್ಬಿಟ್ಟು UV ರೇಸ್ ಅನ್ನ ಈ ಕಡೆಯಿಂದ ಆ ಕಡೆಯಿಂದ ಹಾಯಿಸ್ಬಿಡ್ತಾರೆ. ಜೆರಾಕ್ಸ್ ತೆಗಿಬೇಕಾದ್ರೆ ಒಂದು ಲೈಟ್ ಹಿಂಗ್ ಹೋಗುತ್ತೆ ನೋಡಿದಿರಲ್ಲ, ಆ ತರ ಹೋಗ್ಬಿಡುತ್ತೆ. ಐರನ್ ಮಾಡ್ದಂಗೆ ಹೋಗ್ಬಿಟ್ಟು ಮೈಕ್ರೋಬ್ಸ್ನ ಸಾಯಿಸ್ಬಿಡುತ್ತೆ. ಓಕೆ, ಕೆಂಟರ್ದಲ್ಲಿ UV ಟ್ರೀಟೆಡ್ ಅಂತ ಇರುತ್ತೆ, UV ರೇಸ್ ಅಲ್ಲಿ ಟ್ರೀಟ್ ಮಾಡ್ತಾರೆ, ಓಸನೈಸ್ಡ್ ಮಾಡ್ತಾರೆ, ಕುಡಿಯೋದಕ್ಕೆ ಕೊಡ್ತೀವಿ. 100% ಏನೂ ಇರಲ್ಲ. ನಾವು ಕುಡಿಯೋ ನೀರಲ್ಲಿ ಮೈಕ್ರೋ ಡಸ್ಟ್ ಇದ್ರೂ ಪರವಾಗಿಲ್ಲ,
ಅಂದ್ರೆ ಇರ್ಲೇಬಾರ್ದು ಯಾವಾಗ್ಲೂ ಒಂದ್ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ. ಈಗ ಹಳ್ಳಿನಲ್ಲಿ ಕೆರೆ ನೀರನ್ನೇ ಕುಡಿಯಲ್ವಾ ಅವರು, ಇರುತ್ತೆ ತಾನೆ. ಮೈಕ್ರೋಬ್ಸ್ ಇರಬಾರ್ದು, ಸೂಕ್ಷ್ಮಾಣುಜೀವಿಗಳು, ಅವೇ ಇನ್ಫೆಕ್ಷನ್ ಆಗೋದು, ವಾಟರ್ ಇನ್ಫೆಕ್ಷನ್ ಆಗೋದು. ಓಕೆ, ಇದಿಷ್ಟು. ಇದ್ರ ಮೇಲೆ ಏನ್ ಕ್ವಶನ್ಸ್ ಬರುತ್ತೆ ಗೊತ್ತಾ? ನೀವು ಇಷ್ಟೆಲ್ಲ ಬರ್ಕೋಬೇಕಲ್ಲ, ಇದನ್ನ ಕೊನೆಯಲ್ಲಿ ಬರ್ಕೊಳ್ಳೋಣ. ಇಲ್ಲೇ ಬರ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಆಸ್ಮಾಸಿಸ್, ಅಭಿಸರಣೆ ಅಂತ ಬರ್ಕೋಬೇಕು. ನಾನೇ ಬರ್ಸ್ತೀನಿ ಕೊನೆಗೆ, ಅಲ್ಲಿವರೆಗೂ ಬೇಡ, ಒಂದ್ ನಿಮಿಷ. ಇನ್ನು ಎರಡನೇದು, ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ. ಸಿ ವಾಟರ್, ರಿವರ್ಸ್ ಆಸ್ಮಾಸಿಸ್. ರಿವರ್ಸ್ ಆಸ್ಮಾಸಿಸ್ ಅನ್ನ ಬಳಸ್ತೀವಿ. ಈಗ ಚೆನ್ನೈನಲ್ಲಿ ಕುಡಿಯೋದಕ್ಕೆ ಸಮುದ್ರದಿಂದ ನೀರು ತೆಗೆದುಕೊಂಡಿದ್ವಿ. ಮೊದಲಿಗೆ ತಿನ್ ಪ್ಲಾಸ್ಮಾ ಲೇಯರ್ ಅನ್ನ ಹಾಕ್ಬಿಟ್ಟು ಸಾಲ್ಟ್ ಅನ್ನ ಸಪರೇಟ್ ಮಾಡ್ತೀವಿ, ಡಿಸಾಲ್ಟಿಂಗ್ ಅಂತ ಕರೀತಾರೆ ಅದಕ್ಕೆ ಇಂಗ್ಲಿಷಲ್ಲಿ. ಆಮೇಲೆ ಬಂದಿರುವಂತ ನೀರನ್ನ ಪ್ಯೂರಿಫೈಡ್ ಮಾಡಿ ಇನ್ನೊಂದ್ಸಲ ಕುಡಿಯೋದಕ್ಕೆ ಕೊಟ್ಬಿಡ್ತೀವಿ. ರಿವರ್ಸ್, ಡ್ರೈ ಗ್ರೇಪ್ಸ್, ನೀರೆಲ್ಲ ಹೊರಗಡೆಗೆ ಹೋಗಿದೆ, ಆ ಡ್ರೈ ಗ್ರೇಪ್ಸ್ ನ ಮತ್ತೆ ನೀರಿಗೆ ಹಾಕಿದ್ರೆ ನೀರು ಹೋಗಿ ತುಂಬಿಕೊಡುತ್ತೆ ತಾನೆ. ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್ ಎರಡೂ ಆಗುತ್ತೆ. ಇದರಲ್ಲೂ ಅಷ್ಟೇ, ವಾಟರ್ ಪ್ಯೂರಿಫೈಯರ್ ಇದ್ರೊಳಗೆ ವೇಸ್ಟ್ ವಾಟರ್ ಒಂದ್ ಕಡೆಗೆ ಹೋಗ್ತಾ ಇರುತ್ತೆ ನೋಡಿದ್ರಲ್ಲ ಪೈಪಲ್ಲಿ, ಇನ್ನೊಂದು ಕಡೆಗೆ ಪ್ಯೂರಿಫೈಡ್ ಆಗಿರೋ ನೀರು ಬರ್ತಾ ಇರುತ್ತೆ. ಅದಕ್ಕೆ RO ಟ್ರೀಟೆಡ್ ವಾಟರ್ ಅಂತ ಕರೆಯೋದು ಅದನ್ನ. RO ಟ್ರೀಟೆಡ್ ಅಂದ್ರೆ ರಿವರ್ಸ್ ಆಸ್ಮಾಸಿಸ್ ವಾಟರ್ ಅಂತ ಅರ್ಥ. ಅದು ಡಸ್ಟ್ ಇಲ್ಲ ಅಲ್ಲಿ, ಮೈಕ್ರೋಬ್ಸ್ ಇಲ್ಲ ಅಲ್ಲಿ, ಕುಡಿಬಹುದು ಅಂತ ಅರ್ಥ. ಅದು ಕರೆಕ್ಟಾಗಿ ಕನೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ. ಅದು ಕೆಲವು ಕಡೆ ಸಿಸ್ಟಮ್ ಹಂಗಿರುತ್ತೆ, ನೀರೆಲ್ಲೋ ಬರ್ತಾ ಇರುತ್ತೆ, ಅದನ್ನ ನಾವು ಹೇಳಲ್ಲ ಹಂಗೆ ಒಟ್ಟಿನಲ್ಲಿ. ನೆಕ್ಸ್ಟ್, ಡಯಾಲಿಸಿಸ್ ಅಂತ ಕೇಳಿದಿರಾ? ಯಾವ ಭಾಗ ಮಾಡ್ತಾರೆ? ಕಿಡ್ನಿಗೆ. ಇದನ್ನ KPSC ಕೇಳ್ತಾ ಇದ್ದ. ಡಯಾಲಿಸಿಸ್ಗೆ ಸೂಕ್ತವಾಗುವ ಏಕೈಕ ಅಂಗ ಯಾವುದು ಅಂತ ಕೇಳ್ತಿದ್ದ. ಕಿಡ್ನಿ ಕರೆಕ್ಟ್ ಆಗ. ಈಗ 3 ಭಾಗಕ್ಕೆ ಡಯಾಲಿಸಿಸ್ ಮಾಡ್ಬೋದು ನಾವು. ಕಿಡ್ನಿಗೆ ಮಾಡ್ಬೋದು, ಲಿವರ್ ಅಂತ ಕೇಳಿದ್ರಲ್ಲ ಯಕೃತ್, ಅದಕ್ಕೆ ಮಾಡ್ಬೋದು, ಬ್ರೈನ್ ಡಯಾಲಿಸಿಸ್ ಮಾಡ್ಬೋದು. ಕಿಡ್ನಿ ಡಯಾಲಿಸಿಸ್ ನಿಮ್ಗೆ ಗೊತ್ತಿದೆ, ಕಿಡ್ನಿ ಅದೇ ಕೆಲಸ ಮಾಡ್ತಾ ಇದೆ. ಏನ್ ಕೆಲಸ ನಡೆಯುತ್ತೆ ಕಿಡ್ನಿನಲ್ಲಿ? ಪ್ಯೂರಿಫಿಕೇಶನ್ ಆಫ್ ಬ್ಲಡ್, ರಕ್ತದ ಶುದ್ಧೀಕರಣ ನಡೆಯುತ್ತೆ, ಅದೇ ಮಾಡ್ತಾ ಇದೆ. ಅದು ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ, ಅದನ್ನೇ ಡಯಾಲಿಸಿಸ್ ಅಂತ ಕರಿತೀವಿ. ಲಿವರ್ನಲ್ಲೂ ಅಷ್ಟೇ, ಬೈಲ್ ಜ್ಯೂಸ್ ಉತ್ಪತ್ತಿ ಆಗ್ತಾ ಇದೆ, ಕ್ಲಿಯರ್ ಆಗಿ ಆಗ್ತಾ ಇದೆ, ಅದು ಮಾಡಲಿಲ್ಲ ಅಂದ್ರೆ ನಾವೇ ಡಯಾಲಿಸಿಸ್ ಮಾಡ್ತೀವಿ, ಅದಕ್ಕೆ ಲಿವರ್ ಡಯಾಲಿಸಿಸ್ ಅಂತ ಕರೀತಾರೆ. ಶಿವಕುಮಾರ್ ಸ್ವಾಮೀಜಿ ಕೇಳಿದಿರಲ್ವಾ? ಅವ್ರಿಗೆ ಬೈಲ್ ಜ್ಯೂಸ್ ಲೀಕೇಜ್ ಆಗ್ಬಿಟ್ಟು ಇನ್ಫೆಕ್ಷನ್ ಆಗಿ ಜ್ವರ ಬಂದ್ಬಿಡ್ತಾ ಇತ್ತು. ಆಮೇಲೆ ಆಪರೇಷನ್ ಮಾಡಿ ಆ ಬೈಲ್ ಜ್ಯೂಸನ್ನು ಕರೆಕ್ಟ್ ಟ್ಯೂಬ್ ಅನ್ನು ತೆಗೆದುಕೊಂಡೋಗಿ ಸಣ್ಣ ಕರಳಿಗೆ ಜಾಯಿಂಟ್ ಮಾಡಿಬಿಟ್ವಿ. ಇನ್ನೂ 2 ವರ್ಷ ಹೆಚ್ಚಿಗೆ ಬದುಕಿದ್ರು. 104ನೇ ವರ್ಷದಲ್ಲಿ ಆಪರೇಷನ್ ಮಾಡಿರೋದು, 111 ವರ್ಷ ಬದುಕಿರೋದು. ಆ ಏಜಲ್ಲಿ ಆಪರೇಷನ್ ನಮ್ಗೆ ಮಾಡಕ್ ಆಗೋದೇ ಇಲ್ಲ. ಕಾರಣ ನಾವೆಲ್ಲ ಬ್ರೈನ್ ಕಂಟ್ರೋಲ್ ಇದ್ದೀವಿ, ಅವ್ರ ಕಂಟ್ರೋಲ್ ಇತ್ತು ಬ್ರೈನು, ಅದಕ್ಕೋಸ್ಕರ ಮಾಡೋಕ್ಕಾಯ್ತು. ಅವ್ರು ಹೇಳ್ದಂಗೆ ಕೇಳ್ತಾ ಇತ್ತು ಬ್ರೈನು, ನಾವು ಬ್ರೈನ್ ಹೇಳ್ದಂಗೆ ನಾವು ಕೇಳ್ತೀವಿ. ಹಂಗೆಲ್ಲ ಆಗಿ ಹಿಂಗಾಗಿರೋದು ನಾವು. ಓಕೆ, ಇರ್ಲಿ. ಬ್ರೈನ್ ಡಯಾಲಿಸಿಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ಬ್ರೈನ್ ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಇದಂಗೆ. ಒಂದೊಂದು ಏರಿಯಾ ಒಂದೊಂದು ಕೆಲಸ ಮಾಡ್ತವೆ. ಒಂದ್ ಕಡೆಗೆ ಇಂಟೆಲೆಕ್ಚುಯಲ್ ಇರುತ್ತೆ, ಇನ್ನೊಂದು ಕಡೆಗೆ IQ ಇರುತ್ತೆ, ಇನ್ನೊಂದು ಕಡೆಗೆ ಟೇಸ್ಟು, ಇನ್ನೊಂದು ಕಡೆಗೆ ವಿಷನ್ನು, ಹಿಂಗೆಲ್ಲ ಇರ್ತವೆ. ಮಕ್ಕಳಿಗೆ ತಲೆ ಮೇಲೆ ಹೊಡಿಬಾರ್ದು ಅಂತ ಹೇಳ್ತಾರೆ, ಮನೇಲಿ ಹಿರಿಯೋರು ಇದ್ರೆ ಕೇಳಿದಿರಲ್ಲ. ತಲೆ ಮೇಲೆ ಯಾಕೆ ಹೊಡಿಬಾರ್ದು? ಈ ಹೊಡೆದ್ರೆ ಯೂಸಲ್ ಆಗಿ ಈ ಭಾಗ ಹೊಡಿತೀರಾ, ಆಪ್ಟಿಕ್ ನರ್ವ್ಸ್ ಇಲ್ಲಿ ಕನೆಕ್ಟ್ ಆಗಿದೆ, ಹೊಡೆದಾಗ ಬಿಟ್ಟೋಗ್ಬಿಡುತ್ತದು. ಆಮೇಲೆ ಲೂಸ್ ಕನೆಕ್ಟ್ ಇರೋ ಟಿವಿ ಆದಂಗೆ ಆಗ್ಬಿಡುತ್ತೆ, ಒಂದ್ಸಲ ಬರೋದು ಹೋಗೋದು ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ಮಕ್ಕಳಿಗೆ ತಲೆ ಮೇಲೆ ಹೊಡೆಯೋದು ಅಂತ ಹೇಳೋದು. ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಒಂದ್ ಸ್ವಲ್ಪ ದಿನ ತಲೆ ಮುಟ್ಬಾರ್ದು ಅಂತ ಹೇಳ್ತಾರೆ, ಕೇಳಿದಿರಲ್ಲ. ತಲೆ ತುಂಬಾ ಸಾಫ್ಟ್ ಆಗಿರುತ್ತೆ, ಇನ್ನೂ ಗಟ್ಟಿ ಆಗಿರಲ್ಲ. ಇದು ಈ ಕ್ರೇನಿಯಂ ಅಂತ ಕರೀತಾರೆ ಈ ಮೂಳೆಗೆ. ಅದು ಸಾಫ್ಟ್ ಆಗಿ ಇದ್ಬಿಟ್ಟು ಜಾಸ್ತಿ ಪ್ರೆಸ್ ಮಾಡ್ಬಿಟ್ರೆ ಆ ಭಾಗ ಕೆಲಸ ಮಾಡಲ್ಲ ಮುಂದೆ. ಅದಕ್ಕೋಸ್ಕರ ಮಕ್ಕಳುಗಳು ಕೇರ್ಫುಲ್ ಆಗಿ ಇದು ಮಾಡ್ತಾರೆ. ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ತಲೆ ಹಿಡ್ಕೊಂಡು ದೇಹ ಹಿಡ್ಕೊಳ್ತಾರೆ. ಆದಷ್ಟು ಅನುಭವ ಇರೋರು ಹ್ಯಾಂಡ್ಲ್ ಮಾಡ್ತಾರೆ. ನಿಮ್ಗೆಲ್ಲ ಕೊಟ್ಟರೆ ಒಂದೊಂದೇ ಸ್ಪೇರ್ ಪಾರ್ಟ್ಸ್ ಕಳ್ದೆ ಕೊಟ್ಬಿಡ್ತೀರಾ, ಹಂಗೆಲ್ಲ ಆಗಲ್ಲ ಅದು. ಆಮೇಲೆ ಮಲಸ್ಬೇಕಾದ್ರೆ ಸಾಫ್ಟ್ ಥಿಂಗ್ಸ್ ಮೇಲೆ ಮಲಸ್ತಾರೆ. ಆಮೇಲೆ ಮೂಳೆಗಳಿಗೆ ಶೇಪಿಂಗ್ ಕೊಡೋದಕ್ಕೆ ಒಂದು ಸಿಂಬಿ ಅಂತ ಮಾಡಿಬಿಟ್ಟು ಅದಕ್ಕೊಂದು ಇದು ಮಾಡಿ ಶೇಪಿಂಗ್ ಕೊಡ್ತಾರೆ. ಈಗ ಆ ಥರ ಶೇಪಿಂಗ್ ಎಲ್ಲ ಆಕ್ಚುಲಿ ನೀವು ಗೌರಿಬಿದನೂರು ಇದೆಲ್ಲ ಕೇಳಿದಿರಲ್ಲ, ಅಲ್ಲಿ ವಾಟರ್ ಕಂಟೆಂಟ್ ಅಲ್ಲಿ ಫ್ಲೂರಿನ್ ಇದೆ, ಫಾಸ್ಫರಸ್ನ ಮೂಳೆನೆಲ್ಲ ತಿಂದಾಕ್ಬಿಡುತ್ತೆ. ಮಕ್ಕಳುಗಳಿಗೆ ತಲೆ ಶೇಪಿಂಗೇ ಕೊಡೋಕ್ಕಾಗ್ತಲ್ಲ ಅವ್ರಿಗೆ. ಎಲ್ಲರೂ ಒತ್ಬಿಟ್ರೆ ಅದು ಟಿಫನ್ ಬಾಕ್ಸ್ ಥರ ಆಗ್ಬಿಡಿರುತ್ತೆ, ತಲೆ ಒತ್ಬಿಟ್ಟಂಗೇನೆ ಹಿಂಗೆ ಕ್ರಾಸ್ ಆಗಿ ಹಿಂಗೆ ಇಟ್ಬಿಡುತ್ತೆ, ಹಿಂಗೆಲ್ಲ ಆಗ್ಬಿಡುತ್ತೆ. ಕಾರಣ ಈ ಥರ ಆಗ್ಬಿಟ್ಟು ಶೇಪಿಂಗೇ ಕೊಡೋಕ್ಕಾಗ್ತಲ್ಲ ಅದು. ಇಟ್ ಈಸ್ ಯೂಸ್ಡ್ ಇನ್ ಡಯಾಲಿಸಿಸ್. ಡಯಾಲಿಸಿಸ್ ನಲ್ಲಿ ಬಳಸುವಂತ ತಂತ್ರ ಯಾವುದು ಅಂತ ಕೇಳ್ತಾನೆ. ಇದು UPSC ನಲ್ಲಿ ಮೊದಲು ಕಾಣಿಸ್ಕೊಳ್ಳೋದು, ನಮ್ಮಲ್ಲಿ 5 ಎಕ್ಸಾಮ್ ಅಲ್ಲಿ ಕಾಣಿಸೋದೆ, ಇನ್ಕ್ಲೂಡಿಂಗ್ KS. ಡಯಾಲಿಸಿಸ್ ನಲ್ಲಿ ಯಾವ ತಂತ್ರವನ್ನ ಬಳಸ್ತಾರೆ? ಆಸ್ಮಾಸಿಸ್ ತಂತ್ರವನ್ನ ಬಳಸ್ತಾರೆ. ಅಪ್ಲಿಕೇಶನ್ ಅಂತ ಬರ್ಕೊಂಡು ಹಿಂಗೆ ಬರ್ಕೊಳ್ಳಿ. ಅನ್ವಯಗಳು: ಲಾರ್ಜ್ ಕ್ವಾಂಟಿಟಿ ವಾಟರ್ ಪ್ಯೂರಿಫೈಡ್ ಬೈ ಆನ್ ಆಸ್ಮಾಸಿಸ್. ಹೆಚ್ಚಿನ ಪ್ರಮಾಣದ ನೀರನ್ನು ಶುದ್ಧೀಕರಿಸುವ ವಿಧಾನ ಅಭಿಸರಣೆ.
large quantity water purified by an osmosis. Clear? ಲಾಸ್ಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ನಲ್ಲಿ ಇದು ಕ್ವಶನ್ಸ್ ಇತ್ತು, ಸಪರೇಟ್ ಆಗಿತ್ತಾಗ. ಇವಾಗ ಗ್ರೂಪ್ ಸಿ ಗೆ ಸೇರಿಸ್ಬಿಟ್ಟಿದ್ದಾರೆ. ಗ್ರೂಪ್ ಸಿ ನಲ್ಲಿ ಕೆಲವು ಎಕ್ಸಾಮ್ಗಳಿವೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ಸಬ್ ರಿಜಿಸ್ಟರು, ಇವನ್ PDO, ಇವೆಲ್ಲ ಒಳ್ಳೆ ಹುದ್ದೆಗಳು. ಎ ಬಿ ಗ್ರೂಪ್ನ ಪವರ್ ಇವೆ ಇವಕ್ಕೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಸರಲ್ಲೇ ನೋಡಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಷ್ಟು ಚೆನ್ನಾಗಿದೆ. ಎಕ್ಸೈಸ್ ಇನ್ಸ್ಪೆಕ್ಟರ್ ಎಷ್ಟು ಚೆನ್ನಾಗಿದೆ. PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದೆಯಲ್ಲ, ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ ನಾರ್ತ್ ಕರ್ನಾಟಕದವ್ರು PDOs ಇದ್ದಾರೆ. ಇವಾಗಲೂ ಅಲ್ಲಲ್ಲೇ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ನಾನು ಎಂಥ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದರೆ ನಮ್ಮ ಊರು ಒಂದು ಸ್ವಲ್ಪ ಡ್ರೈ ಏರಿಯಾ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಮ್ಮ ಊರು ಸಿಗಲ್ಲ ಅಂತ ಊರು ನಮ್ಮದು. ಅಂದರೆ ಸಣ್ಣ ಹಳ್ಳಿ, ಕುಡಿಯೋದಕ್ಕೆ ನೀರು ಇರಲಿಲ್ಲ. ನಾನು 6 ಕಿಲೋಮೀಟ್ರಲ್ಲಿ ಬೋರ್ವೆಲ್ ಹಾಕಿಸಿ ನೀರು ಸಿಗೋ ಜಾಗದಿಂದ ಅಲ್ಲಿಂದ ಒಂದು ಟ್ಯಾಂಕ್ ಕೊಡಿಸಿ 24 ಗಂಟೆ ನೀರು ಹೋಗೋ ಥರ ಮಾಡಿದ್ದೀನಿ ಊರಿಗೆ. ಮನೆಗೆ ನಾನು ಫೋಟೋ ಇಟ್ಕೊಂಡವ್ರೆ ಗುರುಗಳೇ ಅಂತ ಹೇಳ್ತಾರೆ, ಹೆಮ್ಮೆಯಿಂದ ಹೇಳ್ತಾರೆ. ಗರ್ವ ಅಂತಲ್ಲ, ಅದು ಮಾಡಿರೋ ಖುಷಿಯಿಂದ ಹೇಳ್ತಾರೆ. ನಾನು ಅವ್ರಿಗೆ ಹೇಳಿದೆ, ಫೋಟೋಗೆ ಹೂವು ಹಾಕ್ತಂಗೆ ನೋಡ್ಕೊಳಪ್ಪ ಅಂತ ಹೇಳಿದ್ದೀನಿ. ಇಟ್ಕೊಂಡಿದ್ದೀರಲ್ಲ ಫೋಟೋ, ಅದಕ್ಕೆ ಹೂವು ಹಾಕ್ತಂಗೆ ನೋಡ್ಕೊಳಪ್ಪ ಅಂತಲೂ ಕೂಡ ಹೇಳಿದ್ದೀನಿ. ಓಕೆ, ಕೂತ್ಕೊಳ್ಳೋದ್ರಿಂದ ತೊಂದರೆನೇ ಇದು? ಇದೇನಿಲ್ಲಲ್ಲ, ಬರುತ್ತಲ್ಲ. ಓಕೆ, ಹಂಗೆ ಇದನ್ನು ನೋಡಿ ಬರಿಬೇಕು. PDO ಇದೆಯಲ್ಲ, ಅನುದಾನ ಹುದ್ದೆ. ಯಾವ ಹುದ್ದೆ ಬೇಜಾರಾಗ್ಬಿಡುತ್ತೆ ಗೊತ್ತಾ? ಒಂದೇ ಟೇಬಲ್ಲು, ಅದೇ ಚೇರು, ಸಾಯೋವರೆಗೂ ಅದೇ ಚೇರಲ್ಲಿ ಕೂತ್ಕೊಂಡು ಬರೆಯೋದು, ಈ ಥರ ಆದರೆ ಬೇಜಾರಾಗ್ಬಿಡುತ್ತೆ. ಇವಾಗ ಏನು ಕೆಲಸ ಇಲ್ಲದ್ರಿಂದ ಖುಷಿಯಿಂದ ಹೋಗ್ತೀರಾ, ಅಲ್ಲಿ ಹೋದ್ಮೇಲೆ ಬೇಜಾರಾಗ್ಬಿಡುತ್ತೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ. ಈ ಫ್ಯಾಮಿಲಿ ಕೋರ್ಟ್ ಅಂತ ಒಂದಿದೆ. ಫ್ಯಾಮಿಲಿ ಕೋರ್ಟಲ್ಲಿ ಬರೆದು ಇವ್ರ ಫ್ಯಾಮಿಲಿನೇ ಹೋಗ್ಬಿಡುತ್ತೆ, ಆ ಲೆವೆಲ್ಗೆ ಆಗ್ಬಿಡುತ್ತೆ. ಆ ಪದಗಳು ಬರೆದು ಡಿವೋರ್ಸು ಅವು ಕೇಸ್ಗಳನ್ನ ಬರೆದು ಹಂಗಾಗ್ಬಿಡುತ್ತೆ. ಈ PDO ಎಕ್ಸಾಮ್ ಹಿಂಗಿದೆ ಗೊತ್ತಾ ವರ್ಕು? ಒಂದಿನ DD ಆಫೀಸ್ಗೆ ಹೋಗ್ತೀರಾ, ಇನ್ನೊಂದಿನ ತಹಸೀಲ್ದಾರ್ ಹತ್ರಕ್ಕೆ ಹೋಗ್ತೀರಾ, ಇನ್ನೊಂದಿನ ಹಳ್ಳಿಗೆ ಹೋಗ್ತೀರಾ. ಓಕೆ, ಹಳ್ಳಿಯವ್ರಿಗೆ ಏನು ಬೇಕೋ ಆ ಸವಲತ್ತು ಕೊಡ್ತೀರಾ. ಅವ್ರು ನಿಮ್ಮನ್ನೇ ದೇವರು ಅಂತ ಅನ್ನೋ ಥರ ಅನ್ಕೊಳ್ತಾನೆ. ಒಬ್ಬ ಬಡವ ಮನೆಯೇ ಇರಲ್ಲ, ಯಾವುದೋ ಒಂದು ಯೋಜನೆ ಅಡಿಯಲ್ಲಿ ಮನೆ ಕಟ್ಸ್ಕೊಟ್ಬಿಟ್ರೆ ನಿಮ್ಮನ್ನೇ ದೇವರು ಅನ್ಕೊಳ್ತಾನೆ ಅವನು. ಓಕೆ, ಬ್ರೈಬ್ ತೆಗೆದುಕೊಳ್ಳೋದು ತಪ್ಪು, ಒಪ್ಕೊಳ್ತೀನಿ ನಾನು. ಓಕೆ, ಕೈಂಡ್ಸ್ ರೂಪದಲ್ಲಿ ತೆಗೆದುಕೊಂಡ್ರು ತಪ್ಪು, ಒಪ್ಕೊಳ್ತೀವಿ ಅದನ್ನ. ಆದರೆ ಇವರು ಮಂಜುನಾಥ್ ಅಂತ ಒಬ್ಬ ಸ್ಟೂಡೆಂಟ್ಸ್ ಇದ್ದಾನೆ ನಮಗೆ, ಇದರಲ್ಲಿ ಅದು ನೆಲಮಂಗಲದಲ್ಲಿ ವರ್ಕ್ ಮಾಡ್ತಾನೆ. ಗಂಡ ಹೆಂಡತಿ ಇಬ್ಬರು ಕೂಡ PDOs. ಒಬ್ಬರು PDO ಆದರೆ ಏನೇನೋ ಆಗುತ್ತೆ, ಇನ್ನಿಬ್ಬರು PDO ಆದರೆ ನೀವೇ ಯೋಚನೆ ಮಾಡಿ. ಅವನೊಂದು ಸ್ವಲ್ಪ ದಿನಕ್ಕೆ ಒಂದ್ಸಲ ಫೋನ್ ಮಾಡಿಬಿಟ್ಟು ಹೇಳ್ತಾನೆ, ಗುರುಗಳೇ ನಾನು ದುಡ್ಡನ್ನು ಖರ್ಚು ಮಾಡಬೇಕು ಅಂತ, ಎಲ್ಲಿ ಖರ್ಚು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಅಲ್ಲಾಗ ಕಾಸ್ಟ್ ಆಫ್ ಲಿವಿಂಗ್ ಇಷ್ಟೊಂದು ಆಗಿದೆ, ಹಿಂಗೆ ಹೇಳ್ತಿಲ್ಲ ಅಂತ ಅಂದರೆ ಹೆಂಗೆ ಅಂತಂದರೆ, ನನಗೆ ಬೇಕಾಗಿರುವಂಥ ಅರ್ಧ ಮೆಟೀರಿಯಲ್ಸ್ನ ರೈತರೇ ತಂದುಕೊಡ್ತಾರೆ. ನಾನು ಕೇಳಲ್ಲ, ಆದರೂ ತಂದುಕೊಡ್ತಾರೆ. ರೈತನಿಗೊಬ್ಬನಿಗೆ ಮನೆ ಕಟ್ಸ್ಕೊಟ್ಟಿರ್ತಾರೆ, ಅವನು ತರಕಾರಿ ಬೆಳಿತಾನೆ. 1 kg ತರಕಾರಿ ಕೊಡೋಕ್ಕೆ ತೊಂದರೆ ಇಲ್ಲ ಅಲ್ವಾ? ಅವ್ನಿಗೆ ಹೇಳಲ್ಲ ಕೇಳಲ್ಲ ಬೇಕಾ ಅಂತ, ಅವ್ನ ಮನೆ ಹತ್ರಕ್ಕೆ ತಂದ್ಬಿಟ್ಟು ತರಕಾರಿ ತಂದುಬಿಟ್ಟಿದ್ದಾನೆ, ವಾಪಸ್ ಕಳ್ಸಿದ್ರೆ ಬೇಜಾರಾಗ್ಬಿಡುತ್ತೆ ಅವನಿಗೆ, ತರ್ಕೊಳ್ತಾನೆ. ಈ ಥರ ಏನೇನು ಬರ್ತಾವಂತೆ ಗೊತ್ತಾ? ನಾಟಿ ಕೋಳಿ ಬರ್ತಾವಂತೆ, ತುಪ್ಪ ಬರ್ತದಂತೆ, ತರಕಾರಿ ಬರುತ್ತಂತೆ, ಕೆಲಸ ಮೇಲೆ ಕವರು ಬರ್ತಾವಂತೆ. ಆಮೇಲೆ ಬೆಂಗಳೂರು ಪಕ್ಕದಲ್ಲಿ ಯಾವುದೇ ಸೈಟ್ ಹಂಚಿದ್ರು 1 ಎಕರೆ 5 ಎಕರೆ 10 ಎಕರೆ ಹಿಂಗೆ ಹಂಚಿರ್ತಾರೆ. ಒಂದು ಪ್ಲಾಟ್ ಮಾಡಿದ್ರು ಸೈಟ್ ಹಂಚೋದಕ್ಕೆ ಅಂದರೆ 1 ರಿಂದ 2 ಸೈಟ್ ಕೊಡ್ತಾರಂತೆ. ಓಕೆ, ಇನ್ನೆಲ್ಲಿ ಇದೇ ತಾನು ಖರ್ಚಾಗೋದು, ಇದೇ ಎಲ್ಲ ಅವ್ರು ಕೊಟ್ಟಾದ್ಮೇಲೆ ಖರ್ಚೆಲ್ಲ ಆಗುತ್ತೆ. ಹಿಂಗಿರುತ್ತೆ ಹುದ್ದೆ. ನಾನು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಬ್ರೈಬ್ ತೆಗೆದುಕೊಳ್ಳೋದು ಬಿಡೋದು ನಿಮ್ಮ ವ್ಯವಧಾನಕ್ಕೆ ಬಿಟ್ಟಿದ್ದು. ಬಟ್ ವ್ಯವಸ್ಥೆ ಹಿಂಗಿದೆ. ಯಾರು ಇದ್ದೀರಾ ಬ್ರೈಬ್ ತೆಗೆದುಕೊಳ್ಳೋದು ಎಗೇನೆಸ್ಟ್ ಅನ್ನೋರು ಯಾರು? ಹಂಗಾರೆ ನಿಮಗೆಲ್ಲ ಯಾಕೆ ಅಪಾಯಿಂಟ್ಮೆಂಟ್ ಕೊಡಬೇಕು? ಬ್ರೈಬ್ ತೆಗೆದುಕೊಳ್ತೀವಿ ಅಂತ ನೀವೇ ಡಿಸೈಡ್ ಮಾಡ್ತಾ ಇದ್ದೀರಲ್ಲ, ತಗೊಳ್ಳಲ್ಲ ಅನ್ನೋರು ಯಾರು ಇದ್ದೀರಾ? ಬ್ರೈಬ್ ಲಂಚ ತಗೊಳ್ಳಲ್ಲ ಅನ್ನೋರು ಯಾರು ಇದ್ದೀರಾ? ನಾನು ಕೆಲಸಕ್ಕೆ ಸೇರಿದ ಮೇಲೆ ತಗೊಳ್ಳಲ್ಲ ಸರ್, 5 ಪೈಸೆ ಮುಟ್ಟಲ್ಲ, ಸಂಬಳ ಅಷ್ಟೇ. ಯಾರು ಇದ್ದೀರಾ? ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ನೋಡೋ ಅನ್ಬಾರ್ದು, ಇವಾಗಲೇ ಹೇಳ್ಬೇಕು. ಇರೋರ್ಗೆ ಇಷ್ಟೇ, ಧಾರವಾಡದಿಂದ ಒಂದು ಸೆಕ್ರೆಟರೇಟಲ್ಲಿ ಕೆಲಸ ಆಗಬೇಕು ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ಸಣ್ಣ ಲಂಚ ತಗೊಳ್ಳಲ್ಲ, ಲಂಚ ಕೊಡಲ್ಲ. ನೀವು ಧಾರವಾಡದಿಂದ ಎಲ್ಲಿಗೆ ಬಂದಿದ್ದೀರಿ? ಬೆಂಗಳೂರಲ್ಲಿ ಸೆಕ್ರೆಟರೇಟ್ ಕೆಲಸ ಆಗಬೇಕು. ಆ ಕೆಲಸ ರೂಲ್ಸ್ ಪ್ರಕಾರನೇ ಆಗಬೇಕು ಅಂದರೆ 7 ದಿನ ತೆಗೆದುಕೊಳ್ಳುತ್ತೆ. ಅಂದರೆ ಪುಟಪ್ ಮಾಡಬೇಕು, STA FDAಗೆ ಹೋಗಬೇಕು, ಸೂಪರಿಂಟೆಂಟ್ಗೆ ಹೋಗಬೇಕು, ಡೈರೆಕ್ಟ್ರಿಗೆ ಹೋಗಬೇಕು, ಹಿಂಗೆ 2 ಸಲ ಬರಬೇಕು. ಆಮೇಲೆ ನಿಮ್ಮ ಪೇಪರ್ ಹೊರಗಡೆ ಬರೋದು. ಇದೊಂದು ಪ್ರೋಸೆಸ್ ಇದು. ಯಾರೋ ಒಬ್ಬ ರಜಾ ಹಾಕ್ಬಿಟ್ರು ಲಾಂಗ್ ಆಗುತ್ತೆ, ಮಿನಿಮಮ್ 7 ದಿನ ಆಗುತ್ತೆ. 500 ರೂಪಾಯಿ ಕೊಟ್ಟರೆ ಅವತ್ತೇ ಆಗುತ್ತೆ. ಆನೆಸ್ಟಾಗಿ ಹೇಳಿ, ಯಾವ ಕೆಲಸ ಮಾಡ್ತೀರಾ? 500 ರೂಪಾಯಿ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಸಾಯಂಕಾಲ ಬಸ್ ಫಿಕ್ಸ್ ಮಾಡ್ಕೊಂಡು ಬರೋದು ಹೆಂಗಿದೆ? 7 ದಿನ ಬೆಂಗಳೂರಲ್ಲಿ ಇದ್ರೆ 7,000 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಯಾವುದೇ ಕಾಯಿಲೆ ಇಲ್ದೇನೆ ಬಂದಿರ್ತಾರೆ, ಕಾಯಿಲೆ ತಗೊಬರ್ತೀರ ವಾಪಸ್ ಬರ್ಬೇಕಾರೆ. ಯಾವ್ದು ಮಾಡ್ತೀರಿ ಹೇಳಿ? 500 ರೂಪಾಯಿ ಕೊಟ್ಬಿಟ್ಟು ಅವತ್ತೇ ಕೊಡ್ಸಪ್ಪ ಅಂದ್ಬಿಟ್ಟು, ಅಥವಾ ಇನ್ನೂ ಬೇಗ ಕೊಡ್ತೀನಿ ಇನ್ನೂ 250 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಬಂದ್ಬಿಡ್ತೀರ ತಾನೆ. ಎಲ್ಲರೂ ಕೊಡೋರ್ಗೆ ಈಸ್ಕೊಳ್ಳೋರ್ಗೆ ಇಬ್ರಿಗೂ ಅವಶ್ಯಕತೆ ಬೇಸ್ಡ್ ಆಗಿ, ನೀಡ್ ಬೇಸ್ಡ್ ಆಗೇ ಇದೆ. ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಗೇನೋ ಉಪಯೋಗ ಆಗುತ್ತೆ, ಅವ್ನು ಈಸ್ಕೊಳ್ತಾ ಇದೆ ಅಂದ್ರೆ ಏನೋ ಅವನಿಂದ ಬೇಗ ಆಗುತ್ತೆ, ನಿರೀಕ್ಷೆ ಇದೆ.
ಆದ್ರಿಂದ ನಾವು ಅನ್ಕೊಳ್ತೀವಿ ಅಷ್ಟೇ, ತಗೊಳ್ಳಲ್ಲ ಅಂತ. ಇದನ್ನ ಡೀಪ್ ರೂಟಿಂಗ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಸಾಧ್ಯನೇ ಇಲ್ಲ. ಕಾರಣ ಇದು ಕೊಡೋನು ತೆಗೆದುಕೊಳ್ಳೋರು ಇಬ್ಬರಿನಲ್ಲಿರುವಂಥ ಅವಶ್ಯಕತೆಗಳಿವು. ಓಕೆ, ಅಣ್ಣ ಆಚಾರ್ಯ ಅಲ್ಲ, ತಮ್ಮ ಆಚಾರ್ಯ ಬಂದರೂ ಆಗಲ್ಲ ಇಲ್ಲಿ. ಕಾರಣ ಅಷ್ಟು ಬೇರ್ ಬಿಟ್ಬಿಟ್ಟಿದೆ, ಬ್ರೈಬ್ ಅನ್ನೋದು ಅಷ್ಟು ಬೇರ್ ಬಿಟ್ಬಿಟ್ಟಿದೆ ಇವಾಗ. ಓಕೆ, ವ್ಯವಸ್ಥೆನೇ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಬಿಡಿ, ನಾವಿರೋದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಕೆಲವು ಸಮಯದಲ್ಲಿ PU ಮಕ್ಕಳುಗಳು ಇದನ್ನ ಕಟ್ಟಿರಲ್ಲ, ಎಕ್ಸಾಮ್ ಕಟ್ಟಿರೋದಿಲ್ಲ, ಕಟ್ಟೋದಕ್ಕೆ ದುಡ್ಡಿರಲ್ಲ ಕೆಲವರಿಗೆ. ಅಂಥವ್ರು ಕಟ್ಸ್ಬಿಟ್ಟು ಬಿಟ್ಟಿರ್ತೀವಿ. ಎಷ್ಟೋ ಜನ ಪಾಸ್ ಆದ್ಮೇಲೆ ತಂದ್ಕೊಟ್ಟಿದ್ದಾರೆ, ಇನ್ನು ಕೆಲಸರು ಪಾಸ್ ಆದ್ಮೇಲೆ ತಲೆನೇ ತೋರಿಸ್ತಾನೆ ಹೊಟ್ಟೋಗಿದ್ದಾರೆ. ಅಂಥದ್ರಲ್ಲೂ ಕೊಟ್ಟಿರ್ತೀವಿ ಒಟ್ಟಿನಲ್ಲಿ. ಆ ಥರ ಇದಾಗಲ್ಲ ನಾನು ಹೇಳಿದ್ದು. ಓಕೆನಾ, ನಮ್ಮ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪರೆಂಟ್ ಬಿಡಿ, ಎಕ್ಸೆಪ್ಟ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟರೆ ಟೀಚಿಂಗ್ ಪ್ರೊಫೆಷನಲ್ಲಿ ಇಲ್ಲೆಲ್ಲಿ ಬರುತ್ತೆ. ಓಕೆ, ಆ ಥರ ಬಂದಿರಲ್ಲ. ಇದು ಬರದಲ್ಲ, ನೀರಿನ ಶುದ್ಧೀಕರಣದಲ್ಲಿ ಬರೆಯೋದು. ಬಟ್ ನೆಕ್ಸ್ಟ್ ಹೇಳಿ ಬರ್ಕೊಳ್ಳಿ, ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ವ್ಯತಿರಿಕ್ತ ಅಭಿಸರಣ ಕ್ರಿಯೆ. ಸಿ ವಾಟರ್ ಪ್ಯೂರಿಫೈಡ್ ಬೈ ರಿವರ್ಸ್ ಆಸ್ಮೋಸಿಸ್. ಸಿ ವಾಟರ್ ಪ್ಯೂರಿಫೈಡ್ ಬೈ ರಿವರ್ಸ್ ಆಸ್ಮೋಸಿಸ್. ಸಮುದ್ರದ ನೀರನ್ನು ಶುದ್ಧೀಕರಿಸುವ ವಿಧಾನ ವ್ಯತಿರಿಕ್ತ ಅಭಿಸರಣ ಕ್ರಿಯೆ. ಇಷ್ಟು ಪಕ್ಕಾ ಕನ್ನಡಕ್ಕೆ ಹೋಗಲ್ಲ ಅವನು. ನೀವೇನಾದ್ರು ನಾವು ಕನ್ನಡಿಗ, ನಾನು 8 ಜ್ಞಾನಪೀಠ ಪ್ರಶಸ್ತಿ, ಶಾಸ್ತ್ರೀಯ ಸ್ಥಾನಮಾನ ಹಂಗನ್ಕೊಂಡು ಪಕ್ಕಾ ಕನ್ನಡದಲ್ಲಿ ಬರೆದ್ರೆ ಹೋಗ್ಬಿಡುತ್ತೆ. ರಿವರ್ಸ್ ಆಸ್ಮೋಸಿಸ್ ಅಂತಾನು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್, ಇನ್ ಡಯಾಲಿಸಿಸ್ ಯೂಸ್ ಆನ್ ಆಸ್ಮೋಸಿಸ್ ಟೆಕ್ನಿಕ್. ಡಯಾಲಿಸಿಸ್ ನಲ್ಲಿ ಅಭಿಸರಣೆ ತಂತ್ರವನ್ನು ಬಳಸುತ್ತಾರೆ. ಯೂಸ್ ಆನ್ ಆಸ್ಮೋಸಿಸ್ ಟೆಕ್ನಿಕ್, ಅಭಿಸರಣೆ ತಂತ್ರವನ್ನು ಬಳಸುತ್ತಾರೆ. ಇವು ಮೂರೇ ಅದಕ್ಕೆ ಸಂಬಂಧಪಟ್ಟಿರೋದು. ಸ್ವಲ್ಪ ಹೆಚ್ಚಿಗೆ ಇರೋದು ಕ್ವಶನ್ಸ್ ಬರುತ್ತೆ. ಇವಾಗ ಅದ್ರ ಕೆಳಗಡೆ ಬರ್ಕೊಳ್ಳಿ, ಎಲ್ಲ ಕ್ಲಮ್ಸ್ ಮಾಡ್ಕೋದು ಬೇಡ. ಹ್ಯಾಲಮ್ ಅಂತ ಬರ್ಕೊಳ್ಳಿ. ಆಲಮ್, ಕನ್ನಡದಲ್ಲೂ ಹಾಲಮ್ ಅಂತ ಕರೀತಾರೆ, ಸ್ಫಟಿಕ ಅಂತ ಕರೀತಾರೆ. ಆಲಮ್, ಆಲಮ್. ಹ್ಯಾಲಮ್ ಪೂರ್ತಿ ಹೆಸರೇನು? ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್. ಬರ್ಕೊಳ್ಳಿ ಇಲ್ಲಿ, ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್. ವೆದರ್ ಇಟ್ಸ್ ರೈಟ್ ಇನ್ ಇಂಗ್ಲಿಷ್ ಆರ್ ಕನ್ನಡ, ಯಾವ್ದ್ರಲ್ಲಾರು ಬರ್ಕೊಳ್ಳಿ. ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್, ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಆಲಮ್. ಇದನ್ನ ಕೊನೆಗೆ ಬರೆಯೋಣ, ಇದು ಬೇಡ. ನೆಕ್ಸ್ಟ್ ಇದನ್ನ ಬರ್ಕೊಳ್ಳಿ. ಏನಂತ ಕರೀತಾರೆ ಆಲಮ್ ಅನ್ನ? ಡಬಲ್ ಸಾಲ್ಟ್. ಕನ್ನಡದಲ್ಲೂ ಡಬಲ್ ಸಾಲ್ಟ್ ಅಂತ ಬರ್ಕೋಬೇಕು. ನೀವು 2 ಉಪ್ಪು ಅಂತ ಬರ್ಕೊಂಡ್ರೆ ಕನ್ನಡ ಆಪ್ಷನ್ಸೇ ಇರಲ್ಲ. ಇದು ಡಬಲ್ ಸಾಲ್ಟ್ ಅಂತ ಕರೀತಾರೆ. ಅವನು UPSC ನಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಗೊತ್ತಾ? ಈ ಕೆಳಗಿನ ಯಾವುದನ್ನು ಡಬಲ್ ಸಾಲ್ಟ್ ಎಂದು ಕರೀತಾರೆ ಅಂತ ಕೇಳ್ಬಿಟ್ಟು ಕಾಪರ್ ಸಲ್ಫೇಟು ಆಲಮ್ಮು ಹಿಂಗ್ ಕೊಟ್ಟಿರ್ತಾನೆ. ಕಾಪರು ಸಲ್ಫೇಟು 2 ಇದೆ ಅಂತ ಟಿಕ್ ಮಾಡ್ತೀರಾ, ಹೋಗ್ಬಿಡುತ್ತೆ ಮಾರ್ಕ್ಸ್. ಅದೊಂದೇ ಕಾಂಪೌಂಡ್ ಅದು. ಇದು ಇಲ್ಲಿ ಅಲ್ಲಿ ಪೊಟ್ಯಾಷಿಯಮು ಅಲ್ಯೂಮಿನಿಯಂ ಬೇರೆ ಬೇರೆ ಇರೋದು, 2ರಿಂದ ಆಗಿದೆ. ಅದಕ್ಕೋಸ್ಕರ ಇದನ್ನೇ ಬರಿಬೇಕು. ಇಟ್ ಹೆಲ್ಪ್ಸ್ ಟು ಕಾಗುಲೇಷನ್. ಇದು ಘನೀಕರಿಸುತ್ತದೆ. ಹೆಲ್ಪ್ಸ್ ಟು ಕಾಗುಲೇಷನ್, ಘನೀಕರಿಸುತ್ತದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್. ರಕ್ತವನ್ನು ಬೇಗ ಹೆಪ್ಪುಗಟ್ಟಿಸುತ್ತದೆ. ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್, ರಕ್ತವನ್ನು ಬೇಗ ಹೆಪ್ಪುಗಟ್ಟಿಸುತ್ತದೆ. ಕುರಿ, ಮೇಕೆ ಇವನ್ನೆಲ್ಲ ಕಟ್ ಮಾಡ್ತಾರಲ್ಲ, ಬ್ಲಡ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಆ ಬೌಲ್ಗೆ ಏನ್ ಹಾಕೊಳ್ತಾರೆ? ಸಾಲ್ಟ್, ಉಪ್ಪು ಹಾಕೊಳ್ತಾರೆ. ಉಪ್ಪು ಸೋಡಿಯಂ ಇದೆ ಅಲ್ವಾ, ಅದು ಬೇಗ ಕಾಗುಲೇಟ್ ಮಾಡುತ್ತೆ, ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ. ನೋಡಿ, ಪರ್ಪಸ್ ಗೊತ್ತಿಲ್ಲ ಆದ್ರೂ ಕೂಡ ಹಿಂಗೆ ಹಾಕೋಬೇಕು ಅಂತ ಇದಿರುತ್ತೆ. ಓಕೆ, ಉಪ್ಪು ಹಾಕ್ತಾರೆ, ನೋಡಿದಿರಲ್ಲ. ಡಯಾಲಿಸಿಸ್ ಆಯ್ತು. ಇದ್ರ ಬಗ್ಗೆ ಸಾಕಿದಿಷ್ಟು, ರ್ಯಾಪಿಡ್ ಬ್ಲಡ್ ಕ್ಲಾಟಿಂಗ್ ಸಾಕು. ಈ ಕ್ಲೋರಿನ್ ಅಂತ ಬರ್ಕೊಂಡಿದಿರಲ್ಲ, ಇದ್ರ ತಪ್ಪಿಗೆ ಇದ್ರ ಬಗ್ಗೆ ಒಂದ್ಸಲ ಓದ್ಬೇಕು. ಬರ್ಕೊಂಡಿರೋ ತಪ್ಪಕಾರ ಓದ್ಬೇಕು. ಕ್ಲೋರಿನ್ ಅಂತ ಬರ್ಕೊಳ್ಳಿ. ಕ್ಲೋರಿನ್, ಕ್ಲೋರಿನ್, ಕ್ಲೋರಿನ್ ಅನ್ನ ಏನ್ರಲ್ಲಿ ಬಳಸ್ತೀವಿ ಅಂತ ತಗೊಂಡ್ರೆ, ಸ್ಟೆರಿಲೈಸೇಷನ್ ಆಫ್ ವಾಟರ್. ಸ್ಟೆರಿಲೈಸೇಷನ್ ಆಫ್ ವಾಟರ್, ನೀರನ್ನು ನಿಷ್ಕ್ರಿಮಿಗೊಳಿಸಲು ಬಳಸುತ್ತಾರೆ. ನೀರನ್ನು ನಿಷ್ಕ್ರಿಮಿಗೊಳಿಸಲು ಬಳಸುತ್ತಾರೆ. ಮೊನ್ನೆ ಟೆಟ್ ಎಕ್ಸಾಮ್ಗೆ ಕೇಳಿದ್ದ, ನೀರಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು ಬಳಸುವ ಅನಿಲ ಯಾವುದು ಅಂತ. ಏನಂತ ಬರಿಬೇಕು ಆನ್ಸರ್? ಬರಿಬೋದಲ್ವಾ? ನೀರನ್ನು ನಿಷ್ಕ್ರಿಮಿಗೊಳಿಸಲು ಅಂದ್ರೆ ಕ್ರಿಮಿಗಳಿಲ್ದಂಗ್ ಮಾಡಲು ಅಂತ ಅರ್ಥ. ಅದು ನಿಷ್ಕ್ರಿಮಿಗೊಳಿಸಲು ಬಳಸ್ತೀವಿ. ಪ್ರಿಪರೇಷನ್ಸ್ ಆಫ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ತಯಾರಿಕೆನಲ್ಲಿ ಬಳಸ್ತಾರೆ. ಬ್ಲೀಚಿಂಗ್ ಪೌಡರ್, ಬ್ಲೀಚಿಂಗ್ ಪೌಡರ್ ತಯಾರಿಕೆನಲ್ಲಿ ಬಳಸ್ತಾರೆ. ಬ್ಲೀಚಿಂಗ್ ಪೌಡರ್ ಮೇಲೆ 1-2 ಕ್ವಶನ್ಸ್ ಬರ್ತಾವೆ, ಇಲ್ಲೇ ಬರ್ದು ಬಿಡೋಣ.
ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾನೆ. ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. PSN ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿದಾನೆ. ಏನ್ ಮಾಲಿಕ್ಯುಲರ್ ಫಾರ್ಮುಲಾ? CaOCl2. ಒಂದೇ ಲೈನಲ್ಲಿ ಬರ್ಬೇಡಿ. ಬ್ಲೀಚಿಂಗ್ ಪೌಡರ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಚೆಲುವೆ ಪುಡಿ ಅಂತ ಕರೀತಾರೆ. ಹಂಗಂತ ಮುಖಕ್ಕೆಲ್ಲ ಹಾಕೋಬೇಡಿ, ಇರೋದು ಹೊಟ್ಟೋಗ್ಬಿಡುತ್ತೆ. ಅದ್ರ ಹೆಸರು ಬ್ಲೀಚ್ ಮಾಡೋದ್ರಿಂದ ಚೆಲುವೆ ಪುಡಿ ಅಂತ ಕರೀತಾರೆ. ಇರ್ಲಿ ಬಿಡಿ, ರಿಪೀಟ್ ಆದ್ರೂ ಪರವಾಗಿಲ್ಲ. ಇಲ್ಲಿ ಬಂದಿರೋದನ್ನ ಬರ್ಸ್ಕೊಳ್ಳೋಣ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ಬರ್ಸಿದೀವಲ್ಲ ಅದಕ್ಕೋಸ್ಕರ ಬಳಸ್ತಾ ಇದ್ದೆ. ಬ್ಲೀಚಿಂಗ್ ಪೌಡರ್ ತಯಾರಿಕೆಯನ್ನು ಬಳಸ್ತೀವಿ. ಇಟ್ ಇಸ್ ಯೂಸ್ಡ್ ಇನ್ ಡಿಸ್ಇನ್ಫ್ಯಾಕ್ಟೆಂಟ್. ಸೋಂಕು ನಿರೋಧಕವಾಗಿ ಬಳಸ್ತಾರೆ ಇದನ್ನ. ಡಿಸ್ಇನ್ಫ್ಯಾಕ್ಟೆಂಟ್, ಸೋಂಕು ನಿರೋಧಕ, ಡಿಸ್ಇನ್ಫ್ಯಾಕ್ಟೆಂಟ್. ನೀವು ಹಾಸ್ಪಿಟ್ಲಿಗೆ ಹೋಗಿ, ಯಾವ ಟಾಯ್ಲೆಟ್ಗೆ ಹೋಗಿ, ಎಲ್ಲಿಗೋದ್ರೂ ಬ್ಲೀಚಿಂಗ್ ಪೌಡರ್ ಸ್ಮೆಲ್ ಬರುತ್ತೆ. ಕಾರಣ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಎಲ್ಲವೂ ಸಾಯ್ತೋಗ್ಬಿಡ್ಬೇಕು, ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು, ಅದಕ್ಕೋಸ್ಕರ. ಇಟ್ ಇಸ್ ಯೂಸ್ಡ್ ಆಸ್ ಅ ಡ್ರೈಯಿಂಗ್ ಏಜೆಂಟ್. ಡ್ರೈಯಿಂಗ್ ಏಜೆಂಟ್, ಶುಷ್ಕಕಾರಿ. ಕನ್ನಡದಲ್ಲಿ ಡ್ರೈಯಿಂಗ್ ಏಜೆಂಟ್, ಶುಷ್ಕಕಾರಿ. ನಿಮಗೆ ನಗರಸಭೆಯಲ್ಲಿ ಕಸ ಎಲ್ಲ ತೆಗೆದ್ಮೇಲೆ ಬ್ಲೀಚಿಂಗ್ ಪೌಡರ್ ಸ್ಪ್ರಿಂಕಲ್ ಮಾಡ್ತಾರೆ. ಅದೆಲ್ಲ ಡ್ರೈ ಇರೋ ತರ ಮಾಡ್ಬಿಡುತ್ತೆ, ಸೂಕ್ಷ್ಮಾಣು ಜೀವಿಗಳು ಇಲ್ದಂಗೆ ಮಾಡ್ಬಿಡುತ್ತೆ. ಮೊದಲಿಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರೋದೆಲ್ಲ ನಿಂತೋಗ್ಬಿಡುತ್ತೆ. ನೋಡಿದಿರಲ್ಲ, ಅದಕ್ಕೆ ಡ್ರೈಯಿಂಗ್ ಏಜೆಂಟ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಇನ್ ಪಲ್ಪಿಂಗ್. ಪಲ್ಪಿಂಗ್ ಅನ್ನ ಮಾಡೋದಕ್ಕೆ ಬಳಸ್ತೀವಿ. ಕನ್ನಡದಲ್ಲೂ ಪಲ್ಪಿಂಗ್ ಅಂತಾನೆ ಬರ್ಕೋಬೇಕು. ಪಲ್ಪಿಂಗ್. ಪಲ್ಪಿಂಗ್ ಅನ್ನ ಎಲ್ಲಿ ಮಾಡ್ತೀವಿ ಅಂದ್ರೆ, ಕಾಗದ ಯಂತ್ರದಿಂದ ತಯಾರು ಮಾಡ್ತಾರೆ. ಕಾಗದ ಮರದಿಂದ, ಮರನ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಬ್ಲೀಚಿಂಗ್ ಪೌಡರ್ ಅಲ್ಲಿ ಸೋಕಿಂಗ್ ಮಾಡ್ಬಿಡ್ತಾರೆ. ಉನಿ ಹಾಕೋದು ಅಂತ ಹೇಳ್ತಿರಲ್ಲ ಲ್ಯಾಂಗ್ವೇಜ್ ಅಲ್ಲಿ, ಆತರ ಸೋಕಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ತಿರುಳೆ ಬೇರೆ, ಮರದ ಚಟ್ಟನೆ ಬೇರೆ ಬೇರೆ ಸಪ್ರೇಟ್ ಆಗ್ಬಿಡುತ್ತೆ ಒಂದು 8 hours ಅಲ್ಲಿ. ಆ ತಿರುಳನ್ನ ತೆಗೆದುಕೊಂಡು ಅದನ್ನ ಗ್ರೈಂಡ್ ಮಾಡಿ ಪೇಪರ್ ಮಾಡ್ತಾರೆ. ಓಕೆ, ಡಾಂಡೆಲಿ ಫೇಮಸ್ ತಾನೆ ಪೇಪರ್ ಇಂಡಸ್ಟ್ರೀಸ್ಗೆ. ಇದೇ ಪ್ರೊಸೆಸ್ ಮಾಡೋದಲ್ಲಿ. ಓಕೆ, ಆ ಪಲ್ಪಿಂಗ್ ಮಾಡೋದಕ್ಕೆ ಬಳಸ್ತೀವಿ. ಎಲ್ಲೆಲ್ಲಿ ಅಂತ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಇಲ್ಲಿ ಬರ್ತೀನಿ ಬ್ರಾಕೆಟ್ ಅಲ್ಲಿ. ಪೇಪರ್ ಮತ್ತು ಫ್ಯಾಬ್ರಿಕ್ ಇಂಡಸ್ಟ್ರೀಸ್, ಕಾಗದ ಮತ್ತು ಬಟ್ಟೆ ತಯಾರಿಕೆನಲ್ಲಿ ಬಳಸ್ತಾರೆ ಪಲ್ಪಿಂಗ್ ಆಗಿ. ಪೇಪರ್ ಮತ್ತು ಫ್ಯಾಬ್ರಿಕ್ ಇಂಡಸ್ಟ್ರೀಸ್ ನಲ್ಲಿ ಬಳಸ್ತೀವಿ. ಇಲ್ಲೇ ಬರೆಯೋಣ ಬ್ಲೀಚಿಂಗ್ ಪೌಡರ್. ಈ ಕ್ಲೋರಿನ್ ನ ಎಲ್ಲಿ ಬಳಸ್ತಾರೆ ಅಂದ್ರೆ, ಪ್ರಿಪ್ರೇಷನ್ಸ್ ಆಫ್ ಕ್ಲೋರೋಫಾರ್ಮ್. ಕ್ಲೋರೋಫಾರ್ಮ್ ತಯಾರಿಕೆನಲ್ಲಿ ಬಳಸ್ತಾರೆ. ಕ್ಲೋರೋಫಾರ್ಮ್ ನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ PSI ಗೆ. ಏನು? ಟ್ರೈಕ್ಲೋರೋಮೀಥೇನ್. ಟ್ರೈಕ್ಲೋರೋಮೀಥೇನ್. ಏನ್ ಅಣುಸೂತ್ರ ಕೇಳಿದ? ಮಾಲಿಕ್ಯುಲರ್ ಫಾರ್ಮುಲಾ CHCl3. ಟ್ರೈಕ್ಲೋರೋಮೀಥೇನ್ ಅಲ್ಲೇ ಇದೆ. ಸೈನ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇಲ್ಲೇ ಇದೆ. ಟ್ರೈಕ್ಲೋರೋಮೀಥೇನ್. ಒಂದಿದ್ರೆ ಮೀಥೇನ್, ಎರಡಿದ್ರೆ ಈಥೇನ್, ಮೂರಿದ್ರೆ ಪ್ರೋಪೇನ್. ಒಂದೇ ತಾನೇ ಇರೋದಲ್ಲಿ. ಕ್ಲೋರೋಫಾರ್ಮ್ ನ ಏನಾಗಿ ಬಳಸ್ತಾರೆ ಅಂತಾನು ಕ್ವಶನ್ಸ್ ಆಗುತ್ತೆ. ಏನಾಗಿ ಬಳಸ್ತಾರೆ? ಅನ್ಕಾನ್ಸಿಯಸ್ನೆಸ್, ಪ್ರಜ್ಞಾಹೀನತೆಗೆ ಬಳಸ್ತಾರೆ. ಪ್ರಜ್ಞಾಹೀನತೆ, ಅನಸ್ಥೆಟಿಕ್ ಅನ್ನ ಮಾಡೋದಕ್ಕೆ ಬಳಸ್ತಾರೆ. ಆಕ್ಚುಲಿ ಕ್ಲೋರೋಫಾರ್ಮ್ ನ ಮೆಡಿಕಲ್ ಫೀಲ್ಡ್ ಬೆಳೆಸೋದಕ್ಕಿಂತ ಮೊದಲಿಗೆ ಕಳ್ಳರುಗಳು ಇದನ್ನ ಬಳಸ್ತಾ ಇದ್ರು. ನೀವು ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ನಿದ್ದೆ ಮಾಡ್ತಾ ಇದ್ರೆ ಅದನ್ನ ಕಾಟನ್ಗೆ ಹಾಕೊಂಡು ಇನೇಲಿಂಗ್ ಮಾಡಿಸ್ಬಿಡೋರು. ಪ್ರಜ್ಞೆ ತಪ್ಪೋಗ್ಬಿಡ್ತಾ ಇತ್ತು. ಜ್ಯುವೆಲ್ಸ್ ಅದೆಲ್ಲ ತಿಕ್ಕೊಂಡು ಹೊಟ್ಟೋಗ್ಬಿಡ್ತಾ ಇತ್ತು. ಜನ ಹೆಂಗೆ ಅಂದ್ರೆ, ATM ಹೊಡೆದು ದುಡ್ಡು ತೆಗೆದುಕೊಂಡು ಹೋಗಲ್ಲ, ATMನೇ ಹೊತ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿ ನಾನು ಬಿಡಿಸಿ ಹೇಳ್ಬೇಕೆಲ್ಲ ಅರ್ಥ ಆಗುತ್ತೆ ಈಗ. ಓಕೆ, ಅನ್ಕಾನ್ಸಿಯಸ್ ಆದ್ಮೇಲೆ ಅವ್ರನ್ನೇ ಹೊತ್ಕೊಂಡು ಹೋಗ್ಬಿಡ್ತಾರೆ.